ಅನುಬಂಧ ಒಂದು ಮಹಾತ್ಮ ಗಾಂಧಿಯವರಿಂದ ಜಾತಿ ಪದ್ಧತಿಯ ಒಂದು ಸಮರ್ಥನೆ. ಹರಿಜನ ಪತ್ರಿಕೆಯಲ್ಲಿಯ ಅವರ ಲೇಖನದ ಪುನರ್ಮುದ್ರಣ. ಡಾಕ್ಟರ್ ಅಂಬೇಡ್ಕರ್ ಅವರ ದೋಷಾರೋಪಣೆ. ಹೋದ ವರ್ಷದ ಮೇ ತಿಂಗಳಲ್ಲಿ ಲಾಹೋರದ ಜಾತ್ಪತ್ ತೊಡಕ್ ಮಂಡಲದವರ ವಾರ್ಷಿಕಾಧಿವೇಶನವು ಡಾಕ್ಟರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಬೇಕಿತ್ತೆಂಬುದನ್ನು ಓದುಗರು ನೆನಪಿಸಿಕೊಳ್ಳಬಹುದು. ಅವರ ಉಪನ್ಯಾಸ ಸ್ವಾಗತ ಸಮಿತಿಯವರಿಗೆ ಸಮ್ಮತವಾಗುವುದರಿಂದ ಅಧಿವೇಶನವನ್ನೇ ರದ್ದುಗೊಳಿಸಲಾಯಿತು. ತಾನೇ ಚುನಾಯಿಸಿದ ಅಧ್ಯಕ್ಷರನ್ನು ಅವರ ಉಪನ್ಯಾಸ ಆಕ್ಷೇಪಾರ್ಹವೆಂಬ ಕಾರಣ ಒಡ್ಡಿ ಸ್ವಾಗತ ಸಮಿತಿ ನಿರಾಕರಿಸುವುದು ಎಷ್ಟರ ಮಟ್ಟಿಗೆ ಸಮರ್ಥನೀಯವೆಂಬುದು ವಿವಾದಾಸ್ಪದದ ವಿಷಯ. ಜಾತಿ ಪದ್ಧತಿ ಮತ್ತು ಹಿಂದೂ ಧರ್ಮ ಗ್ರಂಥಗಳ ವಿಷಯವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಪ್ರಾಯಗಳೇನೆಂಬುದು ಸಮಿತಿಗೆ ಗೊತ್ತಿತ್ತು. ಹಿಂದೂ ಧರ್ಮವನ್ನು ತೊರೆದು ಹೋಗುವ ತಮ್ಮ ನಿರ್ಧಾರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ನಿಸ್ಸಂದಿಗ್ಧವಾದ ಶಬ್ದಗಳಲ್ಲಿ ಹೇಳಿದ್ದನ್ನು ಅದು ಅರಿತಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರು ಸಿದ್ಧಪಡಿಸಿದ ಉಪನ್ಯಾಸದಲ್ಲಿ ಇದಕ್ಕಿಂತ ಭಿನ್ನವಾದುದನ್ನು ನಿರೀಕ್ಷಿಸುವಂತಿರಲಿಲ್ಲ. ಸಮಾಜದಲ್ಲಿ ತನಗೊಂದು ವಿಶಿಷ್ಟ ಸ್ಥಾನವನ್ನು ನಿರ್ಮಿಸಿಕೊಂಡ ವ್ಯಕ್ತಿಯ ಸ್ವತಂತ್ರ ವಿಚಾರಗಳನ್ನು ಕೇಳಿ ತಿಳಿದುಕೊಳ್ಳುವ ಅವಕಾಶ ಸಾರ್ವಜನಿಕರಿಗೆ ಇಲ್ಲದಂತೆ ಮಾಡಿತು ಈ ಸಮಿತಿ. ಇನ್ನು ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರು ಯಾವ ಹಣೆಪಟ್ಟಿ ಹಚ್ಚಿಕೊಳ್ಳುವವರೋ ಏನೋ, ಆದರೆ ಅವರು ತಮ್ಮನ್ನು ಮರೆಯಲು ಆಸ್ಪದ ಕೊಡದ ವ್ಯಕ್ತಿ. ಡಾಕ್ಟರ್ ಅಂಬೇಡ್ಕರ್ ಅವರು ಸ್ವಾಗತ ಸಮಿತಿಯಿಂದ ಘಾತಿಸಿಕೊಳ್ಳಲು ಬಿಡಲಿಲ್ಲ. ತಮ್ಮ ಸ್ವಂತ ಖರ್ಚಿನಿಂದ ಈ ಉಪನ್ಯಾಸವನ್ನು ಪ್ರಕಟಿಸಿ ಉತ್ತರ ಕೊಟ್ಟಿದ್ದಾರೆ. ಮುದ್ರಿತ ಪ್ರತಿಗೆ 8 ಆಣೆ ಬೆಲೆ ನಿಗದಿ ಮಾಡಿದ್ದಾರೆ. ಅದನ್ನು 2 ಆಣೆಗೆ ಇಲ್ಲವಾದರೆ 4 ಆಣೆಗಾದರೂ ಇಳಿಸಬೇಕೆಂದು ನಾನು ಸೂಚಿಸಬಯಸುತ್ತೇನೆ. ಈ ಉಪನ್ಯಾಸವನ್ನು ಯಾವ ಸುಧಾರಕರನ್ನು ಉಪೇಕ್ಷಿಸಲಾಗದು. ಸಂಪ್ರದಾಯ ಪ್ರಿಯರು ಅದನ್ನೋದಿ ಪ್ರಯೋಜನ ಪಡೆಯಬಹುದು. ಹೀಗೆಂದಾಕ್ಷಣ ಉಪನ್ಯಾಸದಲ್ಲಿ ಆಕ್ಷೇಪಾರ್ಹವಾದುದೇನೂ ಇಲ್ಲವೆಂದಲ್ಲ. ಗಂಭೀರವಾದ ಆಕ್ಷೇಪಣೆಗಳಿಗೆ ಅದು ಆಸ್ಪದ ಕೊಡುವುದೆಂಬುದಕ್ಕಾಗಿಯಾದರೂ ಅದನ್ನು ಓದಲೇಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮಕ್ಕೆ ಒಂದು ಪಂಥಾಹ್ವಾನ. ಹಿಂದುವಾಗಿ ಬೆಳೆದು ಹಿಂದೂ ಪ್ರಭುವೊಬ್ಬನ ನೆರವಿನಿಂದ ಶಿಕ್ಷಣ ಪಡೆದು ತಾನು ಮತ್ತು ತನ್ನ ಜನರ ಸವರ್ಣ ಹಿಂದೂಗಳ ಕೈಯಲ್ಲಿ ಅನುಭವಿಸಿದ ಕಿರುಕುಳದಿಂದ ಹತಾಶರಾಗಿ ಈಗ ಅವರನ್ನು ತ್ಯಜಿಸಲು ಮಾತ್ರವಲ್ಲ, ಅವರಿಗೂ ತನಗೂ ಸಮಾನವಾಗಿ ಪರಂಪರಾಗತವಾಗಿ ಬಂದ ಧರ್ಮವನ್ನು ಕೂಡ ತ್ಯಜಿಸಲು ನಿರ್ಧರಿಸಿದ್ದಾರೆ. ಧರ್ಮದ ಕೆಲವು ಪ್ರತಿಪಾದಕರ ಬಗೆಗೆ ಉಂಟಾದ ಜಿಗುಪ್ಸೆಯನ್ನು ಆತ ಈ ಧರ್ಮಕ್ಕೂ ವರ್ಗಾಯಿಸಿದ್ದಾರೆ. ಆದರೆ ಇದರಲ್ಲಿ ಸೋಜಿಗವೇನೂ ಇಲ್ಲ. ಒಂದು ಪದ್ಧತಿ ಅಥವಾ ಸಂಸ್ಥೆ ಎಂತಹುದೆಂಬುದನ್ನು ಅದರ ಪ್ರತಿನಿಧಿಗಳ ನಡವಳಿಕೆಯಿಂದಲೇ ನಿರ್ಧರಿಸಬಹುದು. ಇಷ್ಟೇ ಅಲ್ಲ, ಸವರ್ಣ ಹಿಂದೂಗಳಲ್ಲಿ ಬಹುಸಂಖ್ಯಾತರು ತಮ್ಮ ಜೊತೆಯಲ್ಲಿ ಬದುಕುತ್ತಿರುವ ಕೆಲವು ಹಿಂದೂಗಳನ್ನು ಅಸ್ಪೃಶ್ಯರೆಂದು ಕರೆದು ಕ್ರೂರವಾಗಿ ನಡೆಸಿಕೊಂಡಿರುವುದಕ್ಕೆ ಧರ್ಮಗ್ರಂಥಗಳು ನೀಡಿದ ಅಧಿಕಾರವನ್ನು ಆಧಾರವಾಗಿಟ್ಟುಕೊಂಡಿದ್ದಾರೆಂದು ಡಾಕ್ಟರ್ ಅಂಬೇಡ್ಕರ್ ಕಂಡುಕೊಂಡರು. ಈ ಬಗೆಯ ನಡವಳಿಕೆಗಳಿಗೆ ಕಾರಣಗಳನ್ನು ಶೋಧಿಸಿ ನೋಡಿದಾಗ ಅಸ್ಪೃಶ್ಯತೆಗೆ ಸಾಕಷ್ಟು ಪ್ರಮಾಣಗಳು ಅವರಿಗೆ ದೊರೆತವು. ನಿರ್ದಿಷ್ಟ ಅಧ್ಯಾಯ ಹಾಗೂ ಶ್ಲೋಕಗಳನ್ನು ಉದಾಹರಿಸುತ್ತಾ ಅವರು 3 ಬಗೆಯ ದೋಷಾರೋಪಣೆಗಳನ್ನು ಮಾಡಿದ್ದಾರೆ. ಸವರ್ಣ ಹಿಂದೂಗಳ ಅಮಾನುಷವಾದ ವರ್ತನೆ, ಅದಕ್ಕೆ ಅವರು ಕೊಡುವ ನಿರ್ಲಜ್ಜ ಸಮರ್ಥನೆ ಮತ್ತು ಧರ್ಮ ಗ್ರಂಥಗಳಲ್ಲಿ ಆ ಸಮರ್ಥನೆಗೆ ಇರುವ ಆಧಾರಗಳು. ತನ್ನ ಜೀವನಕ್ಕಿಂತಲೂ ಹೆಚ್ಚಾಗಿ ಧರ್ಮವನ್ನು ಪ್ರೀತಿಸುವ ಯಾವ ಹಿಂದುವಾದರೂ ಈ ದೋಷಾರೋಪಣೆಯ ಮಹತ್ವವನ್ನು ಉಪೇಕ್ಷಿಸಲಾರನು. ಈ ಬಗೆಯ ಜಿಗುಪ್ಸೆ ಹೊಂದಿದವರು ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬರೇ ಅಲ್ಲ. ಅಂತಹ ಜನರಲ್ಲಿ ಅತ್ಯಂತ ಹಠಮಾರಿ ಹಾಗೂ ಅತ್ಯಂತ ಸಮರ್ಥರಾದ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಅವರು ರಾಜಿ ಮಾಡಿಕೊಳ್ಳಲು ಅತ್ಯಂತ ಅಸಾಧ್ಯವಾದ ವ್ಯಕ್ತಿ. ಆ ಮುಂದಾಳುಗಳ ಮುಂಚೂಣಿಯಲ್ಲಿರುವವರು ಇವರೊಬ್ಬರೇ. ಆದರೆ ಇವರು ಅತ್ಯಂತ ಚಿಕ್ಕದಾದ ಒಂದು ಅಲ್ಪಸಂಖ್ಯಾತ ವರ್ಗಕ್ಕೆ ಪ್ರತಿನಿಧಿಯಾಗಿದ್ದಾರೆ. ಇವರು ಹೇಳಿದ ಮಾತುಗಳನ್ನೇ ಹೆಚ್ಚು ಅಥವಾ ಕಡಿಮೆ ಉಗ್ರತೆಯಿಂದ ದಲಿತ ವರ್ಗದ ಅನೇಕ ಮುಂದಾಳುಗಳು ಪ್ರತಿಧ್ವನಿಸುತ್ತಾರೆ. ಆದರೆ ಅವರಲ್ಲಿ ರಾವ್ ಬಹದ್ದೂರ್, MC ರಾಜಾ ಮತ್ತು ದಿವಾನ್ ಬಹದ್ದೂರ್ ಶ್ರೀನಿವಾಸನ್ ಅಂತವರು ಹಿಂದೂ ಧರ್ಮವನ್ನು ತ್ಯಜಿಸುವುದಾಗಿ ಬೆದರಿಕೆ ಹಾಕುವುದಿಲ್ಲ ಅಷ್ಟೆ.
ಇಷ್ಟೇ ಅಲ್ಲ, ಹರಿಜನರನ್ನು ಕ್ರೂರವಾಗಿ ನಿರ್ಲಜ್ಜವಾಗಿ ನಡೆಸಿಕೊಂಡರೂ ಇಲ್ಲಿ ಸಿಕ್ಕುವ ಬೆಚ್ಚನೆಯ ಪ್ರೀತಿಯನ್ನೇ ಸೂಕ್ತ ಪರಿಹಾರವೆಂದು ಗ್ರಹಿಸಿದ್ದಾರೆ. ಆದರೆ ಅನೇಕ ಮುಂದಾಳುಗಳು ಹಿಂದೂ ಧರ್ಮದಲ್ಲಿ ಇನ್ನೂ ಉಳಿದುಕೊಂಡಿರುವರೆಂಬ ಮಾತ್ರಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ವಾದವನ್ನು ಉಪೇಕ್ಷಿಸುವಂತಿಲ್ಲ. ಸವರ್ಣ ಹಿಂದೂಗಳು ತಮ್ಮ ನಂಬಿಕೆಯನ್ನು, ನಡವಳಿಕೆಯನ್ನು ತಿದ್ದುಕೊಳ್ಳಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ವಿದ್ವಾಂಸರು, ಪ್ರಭಾವಶಾಲಿಗಳು ಆದ ಸವರ್ಣ ಹಿಂದೂಗಳು ಧರ್ಮಶಾಸ್ತ್ರಗಳ ಅರ್ಥವನ್ನು ಸಮರ್ಪಕವಾಗಿ, ಅಧಿಕಾರಯುತವಾಗಿ ವಿವರಿಸಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರ ದೋಷಾರೋಪಣೆಯಲ್ಲಿ ಅಡಕವಾದ ಪ್ರಶ್ನೆಗಳು ಹೀಗಿವೆ: ಧರ್ಮಕ್ಕೆ ಆಧಾರವಾದ ಗ್ರಂಥಗಳಾವುವು? ಈಗ ಅಚ್ಚಾಗಿರುವ ಗ್ರಂಥಗಳೆಲ್ಲ ಮೂಲ ಪಾಠವೆಂದು ಪರಿಗಣಿಸಬೇಕೆ, ಅಥವಾ ಅದರಲ್ಲಿ ಪ್ರಕ್ಷಿಪ್ತವೆಂದು ಕೆಲ ಭಾಗವನ್ನು ತಿರಸ್ಕರಿಸಬೇಕೆ? ಹೀಗೆ ಪ್ರಕ್ಷಿಪ್ತ ಭಾಗವನ್ನು ತೆಗೆದುಹಾಕಿದ ಮೇಲೆ ಉಳಿಯುವ ಮೂಲ ಪಾಠವಾದರೂ ಅಸ್ಪೃಶ್ಯತೆ, ಜಾತಿ ಪದ್ಧತಿ, ಸ್ಥಾನಮಾನದ ಸಮಾನತೆ, ಅಂತರ್ಜಾತೀಯ ಭೋಜನ ಹಾಗೂ ಅಂತರ್ಜಾತೀಯ ವಿವಾಹಗಳ ಪ್ರಶ್ನೆಗೆ ಕೊಡುವ ಉತ್ತರವೇನು? ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಉಪನ್ಯಾಸದಲ್ಲಿ ಇವೆಲ್ಲವನ್ನು ವಿವೇಚಿಸಿದ್ದಾರೆ. ಈ ಪ್ರಶ್ನೆಗಳಿಗೆ ನನ್ನ ಉತ್ತರವನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ವಾದದಲ್ಲಿರುವ ಕೆಲವಾದರೂ ದೋಷಗಳ ಬಗ್ಗೆ ನನ್ನ ಹೇಳಿಕೆಯನ್ನು ಮುಂದಿನ ಸಂಚಿಕೆಗೆ ಮೀಸಲಿಡಲಾಗಿದೆ. ಹರಿಜನ್, ಜುಲೈ 11, 1936. ಇಲ್ಲಿ ಈ ನೀವು ನಿನ್ನೆ ಈಗೆಲ್ಲ ಒಂದಷ್ಟು ದಿನದಿಂದ ಓದಿದ್ರಲ್ಲ, ಇದ್ರದ್ದು ಇತಿಹಾಸ ಎಲ್ಲ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ಜಾತ್ ಪತೋಡಕ್ ಮಂಡಲ್ ಅಂತ ಒಂದಿರುತ್ತೆ. ಅವರು ಲಾಹೋರಲ್ಲಿ ಒಂದು ಸಮ್ಮೇಳನ ನಡೆಸ್ಬೇಕಿರುತ್ತೆ. ಅದಕ್ಕೆ ಅಂಬೇಡ್ಕರ್ ಅವ್ರನ್ನೇ ಅವರು ಅಧ್ಯಕ್ಷ ಭಾಷಣಕ್ಕೆ ಆಯ್ಕೆ ಮಾಡ್ಕೊಂಡಿರ್ತಾರೆ. ಏನಕ್ಕೆ ಅಂತ ಹೇಳಿದ್ರೆ, ಅವರು ಅಂಬೇಡ್ಕರ್ ತಮ್ಮ ಕೊಲಂಬಿಯಾ ಯೂನಿವರ್ಸಿಟಿಲುವೆ ಕ್ಯಾಸ್ಟ್ಸ್ ಇನ್ ಇಂಡಿಯಾ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ನ ತಯಾರು ಮಾಡಿ, ಅದನ್ನು ಓದಿರ್ತೀರ ನೀವು ಈಗಾಗ್ಲೇ. ತಯಾರು ಮಾಡಿ ಒಂದು ಅಕಾಡೆಮಿಕ್ ಆದ ಒಂದು ಸ್ಟಡಿಯನ್ನ ಮಾಡಿರ್ತಾರೆ. ಇದುವರೆಗೂ ಬಂದ ಸುಧಾರಕರಿದ್ರಲ್ಲ, ಅವರು ಸಮಾಜವನ್ನ ನೋಡಿ ಈ ಜಾತ ಪದ್ಧತಿ ಹೋಗ್ಬೇಕು ಅಂತ ಶ್ರಮಿಸ್ತಿದ್ದವರು. ಆದ್ರೆ ಅಂಬೇಡ್ಕರ್ ಇದನ್ನ ಅಕಾಡೆಮಿಕ್ ಆಗಿ ಸ್ಟಡಿ ಮಾಡಿ ಒಂಥರ ಸೋಷಿಯಲ್ ಇಂಜಿನಿಯರ್ ರೀತಿಯಲ್ಲಿ ಹೇಗೆ ಬಂದಿದೆ, ಏನೇನ್ ಸಮಸ್ಯೆಗಳಿವೆ ಅಂತ ಕೂಲಂಕುಷವಾಗಿ ಇದನ್ನ ಎಲ್ಲಾ ಕಡೆನೂ ಪ್ರೆಸೆಂಟ್ ಮಾಡ್ತಾ ಹೋದಿದ್ರಿಂದ ಇವರು ರೈಟ್ ಪರ್ಸನ್ ಅಂತ ಜಾತ್ ಪತೋಡಕ್ ಮಂಡಲ್ ಅವ್ರಿಗೆ ಅನ್ಸಿರುತ್ತೆ. ಜಾತ್ ಪತೋಡಕ್ ಮಂಡಲ್ ಯಾರು ಅಂದ್ರೆ, ಸ್ವಲ್ಪ ಈ ಕೆಲವರು ಬ್ರಾಹ್ಮಣರು ಮತ್ತೆ ಮೇಲ್ಜಾತಿಯವರೇ ಇದ್ದು, ಅವರಲ್ಲೂ ನಾವು ಈ ಧರ್ಮಕ್ಕೆ ಹೆಚ್ಚು ಜನನ್ನ, ಹಿಂದೂ ಧರ್ಮಕ್ಕೆ ಹೆಚ್ಚು ಜನನ್ನ ಅಟ್ರಾಕ್ಟ್ ಮಾಡ್ಬೇಕು, ಇದರಲ್ಲಿ ಏನಾದ್ರು ಸಮಸ್ಯೆಗಳಿದ್ರೆ ತೆಗೆದಾಕ್ಬೇಕು, ಎಲ್ಲದಕ್ಕೂ ಅದ್ರ ಮುಖ್ಯವಾಗಿ ಅದರ ಹೆಸರೇ ಹೇಳುವಂತೆ ಜಾತಿ ಪಥವನ್ನ, ಪತ್ ಅಂದ್ರೆ ಪದ್ಧತಿ, ಜಾತಿ ಪದ್ಧತಿಯನ್ನ ವಿನಾಶ ಮಾಡಬೇಕು ಅನ್ನುವಂತ ಉದ್ದೇಶ ಇದ್ದಂತ ಸವರ್ಣೀಯರ ಒಂದು ಗುಂಪು. ಅದು ಉದ್ದೇಶ ಪೂರ್ವಕವಾಗಿ ಅಂಬೇಡ್ಕರ್ ಅವ್ರನ್ನೇ ಇದಕ್ಕೆ ಕರೆಸಿರ್ತಾರೆ. ಆಗೆಲ್ಲ ಈ ತರ ಮಂಡನೆ ಮಾಡಬೇಕು ಅಂದ್ರೆ ಮೊದಲೇ ಸ್ಪೀಚ್ ಅವ್ರದ್ದು, ಅಧ್ಯಕ್ಷರ ಭಾಷಣ ಏನಿರುತ್ತೆ ಅಂತ ಅವರು ಪ್ರಿಂಟ್ ಮಾಡಿಸಿ ಜನ ಬರೋರ್ಗೆ ಹಂಚಿರ್ಬೇಕಿತ್ತು. ಆತರ ಎಲ್ಲ ಆ ಸಂದರ್ಭದ ಸ್ವತಂತ್ರ ಹೋರಾಟಗಳು ಆ ತರನೇ ನಡೀತಿದ್ದು. ಎಲ್ಲರ ಸ್ಪೀಚ್ ಗಳನ್ನು ಪಾಂಪ್ಲೆಟ್ಸ್ ತರ ಮಾಡ್ಬಿಟ್ಟು ಮೊದಲೇ ಹಂಚಿರ್ತಿದ್ರು. ಸೊ ದಟ್ ಅದು ಕೇಳಿಸ್ತೇ ಹೋದ್ರು ಅವ್ರು ಏನ್ ಮಾತಾಡ್ತಿದ್ರು ಅನ್ನೋದು ಅರ್ಥ ಆಗ್ಲಿ ಅಂತ. ಇದು ಅಂಬೇಡ್ಕರ್ ಅವರು ಒಂದು ಸ್ಪೀಚ್ ಅನ್ನ ಬರ್ಕೊಡ್ತಾರೆ. ಅದು 2ನೇ ಸ್ಪೀಚ್, ಎನಿಲೇಷನ್ ಆಫ್ ಕ್ಯಾಸ್ಟ್ ಅಂತ, ಜಾತಿ ನಿರ್ಮೂಲನೆ ಅಂತ. ಇದರಲ್ಲಿ ಅವರು ಒಂದ್ 2-3 ಪಾಯಿಂಟ್ಗಳು ಅವ್ರಿಗೆ ಅಲ್ಲಿನ ಆರ್ಗನೈಸರ್ಸ್ಗೆ, ಜಾತ್ ಪತೋಡಕ್ ಮಂಡಲ್ ಅವ್ರಿಗೆ ಇಷ್ಟ ಆಗಲ್ಲ. ಹಂಗಾಗಿ ಆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗೋಗುತ್ತೆ. ಅವ್ರ ಮೇನ್ ಇಷ್ಟ ಆಗದೆ ಇದ್ದದ್ದು, ಸಮಸ್ಯೆ ಇದ್ದದ್ದು ಅಂದ್ರೆ, ಇದರಲ್ಲಿ 2-3 ಕಡೆ ಅವರು ಹಿಂದೂ ಧರ್ಮವನ್ನ ನಾನು ಬಿಟ್ಟು ಹೋಗ್ತಾ ಇದ್ದೀನಿ, ಹಿಂದೂವಾಗಿ ನಾನು ಕಡೆ ಭಾಷಣ ಅಂತ. ಆದ್ರೆ ಜಾತ್ ಪತೋಡಕ್ ಮಂಡಲ್ ಅವ್ರ ಸಮಸ್ಯೆ ಏನಿರ್ತದೆ ಅಂದ್ರೆ, ನೀವು ಆಗ ಹೇಳ್ತಾ ಇರುವಂಗೆ ಹಿಂದೂಗಳು ವಿಮುಖರಾಗಿ ಹೋಗ್ತಾರೆ, ನಿಮ್ ಮಾತು ಕೇಳೋದಿಲ್ಲ. ಹಂಗಾಗಿ ಕೆಲವು ಪದಗಳಿವೆ ಇದರಲ್ಲಿ ತೆಗಿಯದೆ ಹೋದ್ರೆ ನಾವು ಅವ್ರನ್ನ ಅಪ್ರೋಚ್ ಮಾಡಕ್ ಆಗೋದಿಲ್ಲ ಅನ್ನೋದು. ಅಂಬೇಡ್ಕರ್ ಅವ್ರದ್ದು ಏನಂದ್ರೆ, ಈ ಗಾಂಧಿನಲ್ಲಿ ಹೇಳಿರುವ ಹಾಗೆ ಅವ್ರು ಎಷ್ಟು ಹಠವಾದಿ ಮತ್ತೆ ಬೇರೆ ಇದುವರೆಗೂ ಬಂದ ಸುಧಾರಕರಿಗೆ ಹೋಲಿಸಿದಾಗ ಅಂಬೇಡ್ಕರ್ ಅವ್ರ ಜೊತೆ ವ್ಯವಹರಿಸುವುದು ಬಹಳ ಕಷ್ಟ ಅಂತ ಎಲ್ಲರಿಗೂ ಅಷ್ಟ್ರಲ್ಲಿ ಗೊತ್ತಾಗಿರುತ್ತೆ. ಇಲ್ಲಿ ಗಾಂಧಿ ಅದನ್ನ ಒಂದು ಸಣ್ಣ ಇದನ್ನ ಕೊಟ್ಬಿಟ್ಟು ಆ ಪ್ರೋಗ್ರಾಮ್ ನಡೀದೇ ಹೋದ್ರಿಂದ ಜನಕ್ಕೆ ಈ ಭಾಷಣವನ್ನ ಕೇಳುವ ಅವಕಾಶ ತಪ್ಪೋಯ್ತು. ಆದ್ರೂ ಫಾರ್ಚುನೇಟ್ಲಿ ಇದು ಅಂಬೇಡ್ಕರ್ ಅವರೇ ಒಂದು ಇದರ ಪ್ರತಿಗಳನ್ನ ಹಂಚಿಕೆ ಮಾಡ್ತಾ ಇದ್ದಾರೆ. ಹಂಗಾಗಿ ಮತ್ತೆ ಅದ್ರ ರೇಟ್ ಕಡಿಮೆ ಮಾಡ್ಬೇಕು, ಸೊ ದಟ್ ಎಲ್ರಿಗೂ ತಲುಪಬೇಕು ಅನ್ನುವುದನ್ನು
ಗಾಂಧಿಯವರ ಆರಂಭದ ಒಪಿನಿಯನ್ ಆಗಿರ್ತದೆ. ಈಗ ಅವರು ಒಂದಷ್ಟು ಇದೇ ಹೇಳ್ತಾ ಇದ್ದಾರೆ ಕೊನೆ ಪ್ಯಾರಾಗ್ರಾಫ್ ಅಲ್ಲಿ, ಹಾಗಿದ್ರೆ ನನ್ಗೆ ಕೆಲವು ಡಿಫ್ರೆನ್ಸಸ್ ಇವೆ ಇದರಲ್ಲಿ ಅಂತ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆವತ್ತಿನ ಕಾಲದಲ್ಲಿ ಯಾರಿಗಾರು ಇಬ್ರು ಮೇರು ವ್ಯಕ್ತಿಗಳಿಗೆ, ಭಾರತದ ಪ್ರಮುಖ ವ್ಯಕ್ತಿಗಳಿಗೆ ಡಿಫ್ರೆನ್ಸಸ್ ಇದ್ರೆ ಅವ್ರು ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಅಂತ. ಈ ತರ ಪತ್ರಿಕೆಗಳ ಲೇಖನಗಳ ಮೂಲಕ ಕಮ್ಯುನಿಕೇಟ್ ಮಾಡ್ತಿದ್ರು. ಇವತ್ತು ಒಬ್ಬ ಇಬ್ರು ಯಾರೋ ಪೊಲಿಟಿಷಿಯನ್ಸ್ ಗಳು ಮಾಡುವ ಕಮ್ಯುನಿಕೇಶನ್ ಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ತಾತ್ವಿಕವಾಗಿ ನಮ್ ದೇಶ ಎಲ್ಲಿಗೆ ಬಂದಿದೆ ಅಂತ ಈ ಕಾನ್ವರ್ಸೇಷನ್ ಸಹ ನಮ್ಗೆ ತುಂಬಾ ರೆಫರೆನ್ಸ್. ಒಬ್ರು ಇನ್ನೊಬ್ರನ್ನ ಎಷ್ಟು ಗೌರವಿಸ್ತಾ, ಹೇಗೆ ಅವರ ಇದಕ್ಕೆ ಈಗ 70 ವರ್ಷ ಆದ್ಮೇಲೆ ನಮ್ಗೆ ನಿಜವಾಗ್ಲೂ ಈ ತರದೊಂದು ಕಲ್ಚರ್ ಇನ್ನೂ ಉಳ್ಕೊಂಡಿದ್ಯಾ? ಇಷ್ಟು ಗಂಭೀರವಾಗಿ ಯಾರಾದ್ರೂ ತಮ್ಮ ಮೇಲೆ ಆಪಾದನೆ ಮಾಡಿದ್ರೆ ಅಥವಾ ತಮ್ಮ ವಿರೋಧದ ಚರ್ಚೆ ಇದ್ದಾಗ ಇವತ್ತಿನ ಸಮಾಜದಲ್ಲಿ ಯಾರು ಪೊಲಿಟಿಷಿಯನ್ಗಳು, ಈಗ ಆ ಸಂದರ್ಭದಲ್ಲಿ ಇಬ್ರು ಪೊಲಿಟಿಷಿಯನ್ ಹೆಂಗ್ ನೋಡಿದ್ರೆ, ಗಾಂಧೀಜಿನೂ ಪೊಲಿಟಿಷಿಯನ್ನೇ, ಅಂಬೇಡ್ಕರ್ ಪೊಲಿಟಿಷಿಯನ್ನೇ ಇದೆಯಾ ಅನ್ನುವುದು ನಾವು ಈ ಪರ್ಟಿಕ್ಯುಲರ್ ಲೆಟರ್ ಇಂದ ತಗೊಬೇಕಾಗಿರೋದು. ಅವ್ರು ಇಲ್ಲಿ ಹೇಳಿರುವ ಹಾಗೆ ಅಂಬೇಡ್ಕರ್ ರಾಜಿ ಮಾಡಿಕೊಳ್ಳಲು ಅಸಾಧ್ಯವಾದ ವ್ಯಕ್ತಿ ಅಂತ. ಹಾಗಾದ್ರೆ ಹಂಗಿದ್ರೆ ಈ ಚರ್ಚೆ ಮುಂದುವರಿಸಬೇಕು ಅಂದ್ರೆ ಅವರು 3 ಪಾಯಿಂಟ್ಗಳನ್ನ ಹೇಳ್ತಾ ಇದ್ದಾರೆ. ಅಂಬೇಡ್ಕರ್ ಅವರು ನಮ್ಮ ಧರ್ಮ ಗ್ರಂಥಗಳು ಅಂತ ಅವರ ಲೇಖನಗಳಲ್ಲಿ ಯಾವ್ದನ್ನ ರೆಫರ್ ಮಾಡಿದ್ದಾರೋ ಅವ್ರ ಬಗ್ಗೆ ಗೊಂದಲ ಇದೆ ಗಾಂಧಿಗೆ. ಓಕೆ, ಈಗ ಅಚ್ಚಾಗಿರುವ ಗ್ರಂಥಗಳೆಲ್ಲ ಮೂಲ ಪಾಠಗಳೆಂದು ಪರಿಗಣಿಸಬೇಕೆ, ಅದರಲ್ಲಿ ಪ್ರಕ್ಷೇಪ್ತವೆಂದು ಕೆಲ ಭಾಗವನ್ನು ತಿರಸ್ಕರಿಸಬೇಕೆ? ಈಗ ನಮ್ಮ ಹಿಂದೂ ಧರ್ಮದಲ್ಲಿ ಏನಾಗುತ್ತೆ ಅಂದ್ರೆ, ಹಿಂದೂ ಗ್ರಂಥಗಳಲ್ಲಿ ಮೂಲದಲ್ಲಿ ಅದಿರ್ಲಿಲ್ಲ ಅಂತ ಯಾರೋ ಒಬ್ಬೊಬ್ರು ಬಂದು ಹೇಳ್ತಾರೆ. ಹಂಗಿದ್ರೆ ಈಗ ಹೇಳ್ತಾ ಇರುವುದೇ ಫೈನ್ ಅಲ್ಲ. ಕೆಲವರು ಭಗವದ್ಗೀತೆನೇ ಇರ್ಲಿಲ್ಲ ಅಂತಾರೆ. ನಿಮ್ಗೆ ಇಡೀ ಮಹಾಭಾರತ, ರಾಮಾಯಣ, ಭಗವದ್ಗೀತೆಯ ಶ್ಲೋಕಗಳಾಗ್ಲಿ ನಿಮ್ಗೆ ಒರಿಜಿನಲ್ ಯಾವುದು ಅಂತ ಗೊತ್ತಿಲ್ದೇನೆ ಇರೋದ್ರಿಂದ ಈ ಅಂಬೇಡ್ಕರ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿರುವ ಕೆಲವು ಶ್ಲೋಕಗಳು ಒರಿಜಿನಲ್ ಅಥವಾ ಆಮೇಲೆ ಬಂದು ಸೇರ್ಸಿರುವಂತವು ಅಂತ. ಮೂರನೇ ಪ್ರಶ್ನೆ, ಸೊ ಆಮೇಲೆ ಸೇರ್ಸಿರವು ಅಂತ ಆದ್ಮೇಲೆ ಕೊನೆಯಲ್ಲಿ ಉಳಿಯುತ್ತಲ್ಲ, ಅದರಲ್ಲಿ ನಿಜವಾಗ್ಲೂ ಜಾತಿ ಸಮಸ್ಯೆ, ಜಾತಿ ಪದ್ಧತಿ ಇದೆಯಾ? ಸೊ ಇವನ್ನೆಲ್ಲ ವಿವೇಚಿಸಿದ್ದಾರೆ ಅಂತ ಇಲ್ಲಿಗೆ ತಂದಿಲ್ಸಿದ್ದಾರೆ ಅನ್ಸುತ್ತೆ. ಹೌದು. ವೇದಗಳು, ಉಪನಿಷತ್ತುಗಳು, ಸ್ಮೃತಿಗಳು ಮತ್ತು ರಾಮಾಯಣ ಮಹಾಭಾರತದ ಸಹಿತವಾದ ಪುರಾಣಗಳು ಹಿಂದೂಗಳಿಗೆ ಧರ್ಮಗ್ರಂಥಗಳು. ಅವುಗಳ ಯಾದಿ ಇಲ್ಲಿಗೆ ಮುಗಿಯುವುದಿಲ್ಲ. ಪ್ರತಿಯೊಂದು ಯುಗ, ಪ್ರತಿಯೊಂದು ತಲೆಮಾರು ಯಾದಿಗೆ ಹೊಸ ಗ್ರಂಥಗಳನ್ನು ಸೇರಿಸುತ್ತಾ ಬಂದಿದೆ. ಆದುದರಿಂದ ಅಚ್ಚಾದ ಅಥವಾ ಹಸ್ತಲಿಖಿತ ಗ್ರಂಥಗಳೆಲ್ಲವೂ ಆಗಮಗಳಾಗುವುದಿಲ್ಲ. ಉದಾಹರಣಾರ್ಥವಾಗಿ ಸ್ಮೃತಿಗಳಲ್ಲಿ ನಿರೂಪಿತವಾದ ಅನೇಕ ಮಾತುಗಳನ್ನು ದೇವವಾಣಿ ಎಂದು ಸ್ವೀಕರಿಸಲಾಗುವುದಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು ಉದಾಹರಿಸುವ ಸ್ಮೃತಿಗಳು, ಶ್ಲೋಕಗಳು ಅಧಿಕೃತ ಪಾಠವಲ್ಲ. ಆಗಮ ಗ್ರಂಥಗಳೆಂಬ ಹೆಸರಿಗೆ ಯೋಗ್ಯವಾದ ಗ್ರಂಥಗಳು ಶಾಶ್ವತ ತತ್ವಗಳನ್ನು ಹೇಳುತ್ತವೆ ಮತ್ತು ಅರಿವುಳ್ಳವರಿಗೆಲ್ಲ ವೇದ್ಯವಾಗುತ್ತದೆ. ಯಾವುದು ಬುದ್ಧಿಯ ಓರೆಗಲ್ಲಿಗೆ ನಿಲ್ಲಲಾರದೋ ಅಥವಾ ಆಧ್ಯಾತ್ಮಿಕ ಅನುಭವಕ್ಕೆ ಒಳಪಡಲಾರದೋ ಅಂತಹದನ್ನು ದೇವವಾಣಿ ಎಂದು ಸ್ವೀಕರಿಸಲಾಗುವುದಿಲ್ಲ. ಪ್ರಕ್ಷಿಪ್ತ ಅಂಶಗಳನ್ನು ತೆಗೆದುಹಾಕಿ ಬಳಿಕ ಕೂಡ ಆಗಮ ಗ್ರಂಥಗಳ ಸರಿಯಾಗಿ ವಿವರಿಸುವವರ ಅಗತ್ಯವಿದೆ. ಅತ್ಯಂತ ಸಮರ್ಪಕವಾಗಿ ವಿವರಿಸುವವರು ಯಾರು ಪಂಡಿತರಂತೂ ಅಲ್ಲ. ಪಾಂಡಿತ್ಯ ಬೇಕೆಂಬುದೇನೋ ನಿಜ, ಆದರೆ ಧರ್ಮ ಅದರಿಂದಲೇ ಬಾಳುವುದಿಲ್ಲ. ಸಾಧುಗಳು ಹಾಗೂ ದ್ರಷ್ಟಾರರ ಅನುಭವದಲ್ಲಿ, ಅವನ ಜೀವನ ಹಾಗೂ ಉಕ್ತಿಗಳಲ್ಲಿ ಧರ್ಮ ಬಾಳುತ್ತದೆ. ಆಗಮಗಳ ವ್ಯಾಖ್ಯಾನಕಾರರೆಲ್ಲ ಮರೆತು ಹೋದರೂ ಕೂಡ ಸಾಧು ಸಂತರ ಒಟ್ಟು ಅನುಭವ ಉಳಿಯುತ್ತದೆ ಮತ್ತು ಮುಂದಿನ ಯುಗಗಳಿಗೆ ಸ್ಫೂರ್ತಿಯೊದಗಿಸುತ್ತದೆ. ಜಾತಿ ಪದ್ಧತಿಗೂ ಧರ್ಮಕ್ಕೂ ಸಂಬಂಧವೇ ಇಲ್ಲ. ಅದೊಂದು ರೂಢಿಯಾಗಿ ಬಂದಿದೆ. ಅದರ ಮೂಲವೇನು ನಾನು ಅರಿತುಕೊಳ್ಳುವ ಅವಶ್ಯಕತೆಯೂ ಇಲ್ಲ. ನನ್ನ ಆಧ್ಯಾತ್ಮಿಕ ಹಸಿವು ಹಿಂಗಿಸುವುದಕ್ಕೆ ಅದು ಬೇಕಾಗಿಲ್ಲ. ಆದರೆ ಆಧ್ಯಾತ್ಮಿಕ ಅಭಿವೃದ್ಧಿಗೂ ರಾಷ್ಟ್ರೀಯ ಅಭಿವೃದ್ಧಿಗೂ ಅದು ಅಪಾಯವೊಡ್ಡುತ್ತದೆ ಎಂಬುದನ್ನು ನಾನು ಬಲ್ಲೆ. ವರ್ಣ ಮತ್ತು ಆಶ್ರಮಗಳು ಜಾತಿಗೆ ಸಂಬಂಧಪಟ್ಟಿಲ್ಲ. ನಮ್ಮ ಸಾಂಪ್ರದಾಯಿಕ ವೃತ್ತಿಗಳನ್ನು ಅನುಸರಿಸಿ ನಾವು ಪ್ರತಿಯೊಬ್ಬರೂ ಉಪಜೀವನ ಸಾಗಿಸಬೇಕೆಂದು ವರ್ಣ ವ್ಯವಸ್ಥೆ ತಿಳಿಸುತ್ತದೆ. ಅದು ನಮ್ಮ ಕರ್ತವ್ಯಗಳನ್ನು ವ್ಯಾಖ್ಯೆ ಮಾಡಿ ತಿಳಿಸುತ್ತದಲ್ಲದೆ ಹಕ್ಕುಗಳನ್ನಲ್ಲ. ಮಾನವ ಕೋಟಿಯ ಕಲ್ಯಾಣಕ್ಕೆ ಅನುಕೂಲಕರವಾದ ವೃತ್ತಿಗಳನ್ನು ಅದು ಹೇಳುತ್ತದೆ, ಬೇರೆ ವೃತ್ತಿಯನ್ನಲ್ಲ. ವೃತ್ತಿಗಳಲ್ಲಿ ಉಚ್ಚ ನೀಚ ಭೇದವಿಲ್ಲವೆಂಬುದು ಇದರಿಂದ ತಿಳಿಯುತ್ತದೆ. ಎಲ್ಲಾ ವೃತ್ತಿಗಳು ಒಳ್ಳೆಯವು.
ನ್ಯಾಯಸಮ್ಮತವಾದವು ಮತ್ತು ಸ್ಥಾನಮಾನದ ದೃಷ್ಟಿಯಿಂದ ಸಂಪೂರ್ಣ ಸಮಾನವಾದವು. ಬ್ರಾಹ್ಮಣದ ಆಧ್ಯಾತ್ಮಿಕ ಗುರುವಿನ ವೃತ್ತಿ ಹಾಗೂ ಜಾಡಮಾಲಿಯ ವೃತ್ತಿ ಎರಡೂ ಸರಿಸಮಾನವಾದವು. ಸಮರ್ಪಕವಾಗಿ ನೆರವೇರಿಸಿದಾಗ ದೇವರ ದೃಷ್ಟಿಯಿಂದ ಇವೆರಡೂ ವೃತ್ತಿಗಳಿಂದ ಬರುವ ಪುಣ್ಯವು ಸರಿಸಮಾನವೇ. ಒಂದು ಕಾಲದಲ್ಲಿ ಮಾನವರ ದೃಷ್ಟಿಯಿಂದ ಕೂಡ ಎರಡಕ್ಕೂ ಸಮಾನವಾದ ಬಹುಮಾನವಿತ್ತು. ಉಪಜೀವನಕ್ಕೆ ಮಾತ್ರ ವೃತ್ತಿ ಇಲ್ಲದೆ ಬೇರೇನೂ ಅಲ್ಲ. ಈ ಧರ್ಮದ ಆರೋಗ್ಯಕರವಾದ ಆಚರಣೆ ಇಂದಿಗೂ ಹಳ್ಳಿಗಳಲ್ಲಿ ಕಣ್ಣಿಗೆ ಬೀಳುತ್ತದೆ. 600 ಜನಸಂಖ್ಯೆಯುಳ್ಳ ಸೇಗಾನ್ ಗ್ರಾಮದಲ್ಲಿ ನಾನು ಇದ್ದೆ. ಅಲ್ಲಿ ಬ್ರಾಹ್ಮಣನೊಳಗೊಂಡು ಬೇರೆ ಬೇರೆ ವೃತ್ತಿಗಳವರ ಗಳಿಕೆಯಲ್ಲಿ ವಿಶೇಷ ವ್ಯತ್ಯಾಸವನ್ನೇನು ನಾನು ಕಂಡಿಲ್ಲ. ಜನರು ದಾನವಾಗಿ ಅರ್ಪಿಸುವುದನ್ನೇ ಸ್ವೀಕರಿಸಿ ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಜನರಿಗೆ ಉದಾರವಾಗಿ ನೀಡುತ್ತಾ ಬದುಕುವ ನಿಜವಾದ ಬ್ರಾಹ್ಮಣರು ಈಗಲೂ ಇದ್ದಾರೆ. ನಾನು ಕಂಡಿದ್ದೇನೆ. ಇವರಲ್ಲಿ ವರ್ಣ ಧರ್ಮವನ್ನು ಉಲ್ಲಂಘಿಸಿ ನಡೆಯುವ ಕೆಲ ಜನರಿರಬಹುದು. ವ್ಯಂಗ್ಯ ಚಿತ್ರಗಳಂತಿರುವ ಇವರನ್ನೇ ಆಧರಿಸಿ ವರ್ಣ ಧರ್ಮವನ್ನು ಬೆಲೆ ಕಟ್ಟಲಾಗದು. ಒಂದು ವರ್ಣ ಇನ್ನೊಂದು ವರ್ಣದ ಮೇಲೆ ಅತಿಕ್ರಮಣ ಮಾಡಿದರೆ ಅದು ಧರ್ಮವನ್ನು ಮೀರಿದಂತೆಯೇ ಸರಿ. ಅಸ್ಪೃಶ್ಯತೆಯ ನಂಬಿಕೆಗೆ ವರ್ಣ ಧರ್ಮದಲ್ಲಿ ಆಧಾರವೇ ಇಲ್ಲ. ಹಿಂದೂ ಧರ್ಮದ ಸಾರದ ಪ್ರಕಾರ ಸತ್ಯ ಸ್ವರೂಪನಾದ ಒಬ್ಬನೇ ಒಬ್ಬ ದೇವರಿದ್ದಾನೆ ಮತ್ತು ಅಹಿಂಸೆಯನ್ನು ಮಾನವ ಕುಲದ ನಿಯಮವಾಗಿ ಸ್ವೀಕರಿಸಲಾಗಿದೆ. ಹಿಂದೂ ಧರ್ಮದ ಬಗೆಗೆ ನಾನು ಮಾಡಿದ ಈ ವ್ಯಾಖ್ಯಾನವನ್ನು ಡಾಕ್ಟರ್ ಅಂಬೇಡ್ಕರ್ ಅವರೊಬ್ಬರೇ ಅಲ್ಲದೆ ಇನ್ನೂ ಅನೇಕರು ವಿರೋಧಿಸುವರೆಂದು ನಾನು ಬಲ್ಲೆ. ಅದರಿಂದ ನನ್ನ ನಿಲವೇನು ಬದಲಾಗದು. ಧರ್ಮದ ಅರ್ಥವನ್ನು ಈ ರೀತಿಯಲ್ಲಿ ತಿಳಿದುಕೊಂಡೆ. ಸುಮಾರು 50 ವರ್ಷ ಬದುಕಿದ್ದೇನೆ ಮತ್ತು ಅದರನ್ವಯ ನನ್ನ ಜೀವನವನ್ನು ಕ್ರಮಗೊಳಿಸಲು ಸಾಧ್ಯವಿದ್ದ ಮಟ್ಟಿಗೆ ಪ್ರಯತ್ನಿಸಿದ್ದೇನೆ. ಅಧಿಕೃತವೆಂದು ನಿಶ್ಚಿತವಾಗಿ ಒಪ್ಪಲಾಗದ ಗ್ರಂಥಗಳನ್ನು ಉದಾಹರಿಸಿ ಹಿಂದೂ ಧರ್ಮದ ಯೋಗ್ಯ ಪ್ರತಿನಿಧಿಗಳಲ್ಲದಂತಹ ದುರಾಚರಣೆಯ ಜನರನ್ನು ಹಿಂದೂಗಳೆಂದು ಆಯ್ದುಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಉಪನ್ಯಾಸದಲ್ಲಿ ದೊಡ್ಡ ತಪ್ಪು ಮಾಡಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಹಿಡಿದುಕೊಂಡಿರುವ ಮಾನದಂಡದಿಂದ ಅಳಿಯ ಹೊರಟರೆ ಈಗ ಇರುವ ಪ್ರತಿಯೊಂದು ಧರ್ಮವೂ ಪತಿತವೆನಿಸಿತು. ತಮ್ಮ ಸಮರ್ಥವಾದ ಉಪನ್ಯಾಸದಲ್ಲಿ ಪಂಡಿತರಾದ ಈ ಡಾಕ್ಟರರು ತಮ್ಮ ವಾದವನ್ನು ಅವಶ್ಯಕತೆಗಿಂತಲೂ ಹೆಚ್ಚಾಗಿ ಸಿದ್ಧ ಮಾಡಿದ್ದಾರೆ. ಚೈತನ್ಯ, ಜ್ಞಾನದೇವ, ತುಕಾರಾಮ, ತಿರುವಳ್ಳವರ್, ರಾಮಕೃಷ್ಣ ಪರಮಹಂಸ, ರಾಜಾರಾಮ್ ಮೋಹನ್ ರಾಯ್, ಮಹರ್ಷಿ ದೇವೇಂದ್ರನಾಥ ಠಾಕೂರ್, ವಿವೇಕಾನಂದ ಮತ್ತು ಅನೇಕರು ಒಪ್ಪಿಕೊಂಡ ಧರ್ಮವು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳುವಷ್ಟು ಗುಣಹೀನವಾಗಿರಬಲ್ಲುದೇ. ಧರ್ಮದ ಬೆಲೆ ಕಟ್ಟುವುದು ಅದರ ಕನಿಷ್ಠ ಮಾದರಿಗಳಿಂದಲ್ಲ, ಆ ಧರ್ಮದಲ್ಲಿ ಉದಿಸಿದ ಅತ್ಯುತ್ತಮ ಮಾದರಿಗಳಿಂದ. ಯಾಕೆಂದರೆ ಇಟ್ಟುಕೊಳ್ಳಬೇಕಾದ ಆದರ್ಶವೆಂದರೆ ಅದೊಂದೇ. ಹರಿಜನ, ಜುಲೈ 18, 1936. ಅದು ಹರಿಜನ್ ಇವರು ಗಾಂಧಿಯವರು ಹೊರತರ್ತಿದ್ದ ಪತ್ರಿಕೆ. ಇದರಲ್ಲಿ ಇದು ಎರಡು ದಿನದ ಜುಲೈ 11ರಲ್ಲಿ ಒಂದು ಲೇಖನ ಬಂದಿದೆ. ಜುಲೈ ವಾರಕ್ಕೊಂದ್ಸಲ ಬರ್ತಿತ್ತು. ಜುಲೈ 18ರಲ್ಲಿ ಒಂದು ಲೇಖನ ಬಂದಿದೆ. ಸೊ ಇವೆಲ್ಲ ನಮ್ಗೆ ವಿತ್ ಡೇಟ್ ರೆಫರೆನ್ಸ್ ಸಿಗ್ತಾ ಇದೆ. ಈ ಪರ್ಟಿಕ್ಯುಲರ್ ಲೆಟರ್ ನಲ್ಲಿ ಅರ್ಥವಾಗುವುದು ಏನಂದ್ರೆ, ಗಾಂಧಿಗೆ ಒಂದು ದೊಡ್ಡ ಭ್ರಮೆ ಇತ್ತು. ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ, ಬದಲಾಯಿಸ್ಬಿಡ್ಬೋದು ಈ ಜಗತ್ತನ್ನ ಅಂತ. ಮತ್ತೆ ಇದ್ರಲ್ಲಿ ಕೊಟ್ಟಿರುವ ಅವರು ಸುಮಾರು ರೆಫರೆನ್ಸ್ಗಳೆಲ್ಲ ಒಂದು ಇದ್ರಲ್ಲಿ ಸೋಷಿಯಲ್ ಇಂಜಿನಿಯರಿಂಗ್ ಇಲ್ಲ. ಈಗ ಅಂಬೇಡ್ಕರ್ ಅವ್ರು ಹೇಳ್ತಾ ಇದಾರಲ್ಲ, ಆ ತರದ ಯಾವುದೇ ಸ್ಟಡಿ ಇಲ್ಲ. ಒಂದು ಎಮೋಷನಲ್ ಕಂಟೆಂಟ್ ಗಳನ್ನ ಇಟ್ಕೊಂಡು ಅವರು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾವ್ರೆ. ಈಗ ಅವ್ರು ಹೇಳ್ತಾರೆ, ರಾಜಾರಾಮ್ ಮೋಹನ್ ರಾಯ್ ಒಪ್ಪಿದ್ರು, ಠಾಕೂರ್ ಒಪ್ಪಿದ್ರು, ವಿವೇಕಾನಂದ ಒಪ್ಪಿದ್ರು, ಇಂಥವ್ರೆಲ್ಲ ಒಪ್ಕೊಂಡಿರೋ ಧರ್ಮದಲ್ಲಿ ತಪ್ಪಿರಕ್ ಸಾಧ್ಯವೇ ಅಂತ. ಆದ್ರೆ ತಪ್ಪಿದೆಯಲ್ಲ, ಅದು ಅಂಬೇಡ್ಕರ್ ಅವರ ಪ್ರಶ್ನೆ. ಅವರೆಲ್ಲ ಒಪ್ಪವ್ರೆ ಅಂತ ಹೇಳ್ಬಿಟ್ಟು ಆಕ್ಚುಲಿ ಅವರೆಲ್ಲ ಒಪ್ಪಿಲ್ಲ. ಅವರು ಒಪ್ಪಿ ಅದ್ರಲ್ಲಿರುವ ಸಮಸ್ಯೆಗಳನ್ನ ಸುಧಾರಣೆ ಮಾಡ್ತಾ ಬಂದದ್ರಿಂದ 100% ಒಪ್ಪಿಟ್ಟು ಸುಮ್ನೆ ಆಗ್ಬಿಟ್ಟಿದ್ರೆ ಏನು ಬದಲಾಯಿಸ್ಬೇಡಿ ಅಂತೇನು ಅವ್ರೇನು ಹೇಳಿಲ್ಲ. ಇವರೆಲ್ಲ ಧರ್ಮವನ್ನ ಒಪ್ಪಿದ್ರು. ಆದ್ರೆ ಎರಡು ಇದರಲ್ಲಿ ಪಾಯಿಂಟ್ ಅವರು ಗಾಂಧಿ ಅವ್ರನ್ನ ತಗೊಳ್ಳೇಬೇಕಾಗಿರೋದು ಏನಂದ್ರೆ, ಅಂಬೇಡ್ಕರ್ ತರ ಬೇರೆ ಕೆಲವು ಅಂದ್ರೆ ತಳ ಸಮುದಾಯದ ಹೋರಾಟಗಾರರು ಇದ್ದಾರೆ.
ಅವ್ರು ಯಾರು ಜಾತಿ ಬಿಡ್ತೀವಿ ಧರ್ಮ ಬಿಡ್ತೀವಿ ಅಂತ ಹೆದರ್ಸಲ್ಲ ಅನ್ನುವುದೊಂದು. ಇನ್ನೊಂದು ಕೊಳೆಯಲ್ಲಿರುವ ಸಾಲೊಂದಿದೆಯಲ್ಲ, ಅದನ್ನು ನಾವು ಕನ್ಸಿಡರ್ ಮಾಡ್ಲೇಬೇಕು. ಧರ್ಮಕ್ಕೆ ಬೆಲೆ ಕಟ್ಟುವುದು ಅದರ ತಪ್ಪುಗಳಿಂದಲ್ಲ. ಈಗ ನಮ್ ಧರ್ಮ ಉಳಿಸ್ಕೊಬೇಕು ಅಂದ್ರೆ ಆ ಧರ್ಮದಲ್ಲಿ ಒಳ್ಳೇದೇನೇನಿದೆ ಅದನ್ನ ಮಾತ್ರ ನಾವು ಪಿಕ್ ಮಾಡ್ಕೊಳ್ಳೋಣ. ಆಮೇಲೆ ಅದರಿಂದ ಅದನ್ನೇ ಮುಂದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಹೋಗೋಣ ಅನ್ನೋದು. ಬಾಕಿ ಮಧ್ಯೆ ಅವ್ರು ಏನೇನ್ ರೆಫರೆನ್ಸ್ ಕೊಟ್ಟಿದಾರೋ ಇವು ಏನಕ್ಕೆ ಆ ರೆಫರೆನ್ಸ್ ಗಳು ನಿಲ್ಲಲ್ಲ ಅಂತ ಹೇಳಿದ್ರೆ, ಗ್ರಂಥಗಳು ಏನಾದ್ರು ಹೇಳಿ ಜನ ಏನ್ ಬಿಹೇವ್ ಮಾಡ್ತಾವ್ರೆ ಅನ್ನೋದು ಮುಖ್ಯ ಅಲ್ವಾ. ಜನ ಅದನ್ನೆಲ್ಲ ಪಾಲಿಸ್ತಾ ಇದ್ರು, ಅದಕ್ಕೆ ಯಾವ್ದೋ ಗ್ರಂಥಗಳ ರೆಫರೆನ್ಸ್ ಗಳು ಕೊಡ್ತಾ ಇದ್ರು. ಆಮೇಲೆ ಇಲ್ಲಿ ಇನ್ನೊಂದು ಯಾವ್ದೋ ಒಂದು ಸೇಗಾನ್ ಗ್ರಾಮದಲ್ಲಿ ನಾನು ಇದ್ದೆ, ಅಲ್ಲಿ ಬ್ರಾಹ್ಮಣರು ಇವರು ಎಲ್ಲ ಸಮಾನ ಅಂತ ಯಾವ್ದೋ ಒಂದೇ ಒಂದು ಹಳ್ಳಿಯ ರೆಫರೆನ್ಸ್ ಕೊಡ್ತಾ ಇದ್ದಾರೆ. ಆದ್ರೆ ಇಡೀ ಭಾರತದ ಚಿತ್ರಣ ಬೇರೆ ಇತ್ತು. ಮತ್ತೆ ಇಲ್ಲಿ ಅವ್ರ ಜಾತಿ ಪದ್ಧತಿಗಿಂತ ವರ್ಣ ಅನ್ನುವುದು ಬೇಕು ಅನ್ನುವುದನ್ನ ಸ್ವಲ್ಪ ಪ್ರೊಜೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಜಾತಿ ಬೇರೆ ವರ್ಣ ಬೇರೆ. ಈ ವರ್ಣ ಅನ್ನೋದು ವೃತ್ತಿಗಳ ಮೇಲಿತ್ತು, ಹಂಗಾಗಿ ಅಷ್ಟೊಂದು ವರ್ಣಕ್ಕೆ ನಾವು ತಲೆ ಕೆಡಿಸ್ಕೊಬೇಕಾಗಿಲ್ಲ. ಜಾತಿಗೆ ಯಾವುದೇ ಹಿಂದೂ ಧರ್ಮದಲ್ಲಿ ಜಾತಿಗೆ ಯಾವುದೇ ಆಧಾರ ಇಲ್ಲ ಅಂತ ತುಂಬಾ ಗೊಂದಲ ಇದೆ ಇದರಲ್ಲಿ ಅವ್ರಿಗೆ. ಇವರು ಗಾಂಧಿ ಅವ್ರು ನೋಡ್ತಾ ಇರೋ ಧರ್ಮಕ್ಕೂ ಇವ್ರಿಗೆ ಉತ್ತರ ಕೊಡಬೇಕಾದ್ರೆ, ಆದ್ರೆ ಗಾಂಧಿ ಒಬ್ಬ ಎಮೋಷನಲ್ ವ್ಯಕ್ತಿ ಆಗಿರೋದ್ರಿಂದ ಇದೇ ಡಿಫ್ರೆನ್ಸ್ ನಿಮ್ಗೆ ಕುವೆಂಪು ಮತ್ತೆ ತೇಜಸ್ವಿ ಅವ್ರಲ್ಲಿ ಕಾಣುತ್ತೆ. ತೇಜಸ್ವಿ ಕೊನೆಯಲ್ಲಿ ಒಂದು ಸ್ಪಷ್ಟವಾಗಿ ಬರೀತಾರೆ, ನಾವು ಅಣ್ಣ ಹಿಂದೂ ಧರ್ಮವನ್ನ ಸುಧಾರಣೆ ಮಾಡಬಹುದು ಅಂತ ಜೀವನ ಪೂರ್ತಿ ನಂಬ್ಕೊಂಡಿದ್ರು. ಆಮೇಲೆ ನಮ್ಮ ಕಾಲಕ್ಕೆ ಬರುವಷ್ಟರಲ್ಲಿ ನೀವ್ ಏನೇ ಮಾಡಿದ್ರು ಈ ಹಿಂದೂ ಧರ್ಮದ ವಿಚಾರ ತೆಗೆದಾಗ ಅದು ಕೊನೆಗೆ ಜಾತಿ ಪದ್ಧತಿಯ ಬಲೆಗೆ ಸಿಕ್ಕಾಕೊಳ್ತಿದ್ದರಿಂದ ನಾವು ಇದ್ರಲ್ಲಿ ಸುಧಾರಣೆ ಸಾಧ್ಯವಿಲ್ಲ ಅಂತ ನಮ್ಮ ಕಾಲಘಟ್ಟದವರು ಹಿಂದಕ್ಕೆ ಬಂದ್ಬಿಟ್ಟಿದ್ದು. ಅಣ್ಣನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗ್ತಿರ್ಲಿಲ್ಲ. ಆದ್ರೆ ಕೊನೆ ಕಾಲದಲ್ಲಿ ಅವರು ಮಂತ್ರ ಮಾಂಗಲ್ಯ ಅವನ್ನೆಲ್ಲ ಬರೆಯುವಷ್ಟರಲ್ಲಿ ಹಿಂದೂ ಧರ್ಮವನ್ನ ಸುಧಾರಿಸುವುದಲ್ಲ, ಸಂಪೂರ್ಣವಾಗಿ ತೆಗೆಯಬೇಕು ಅನ್ನುವ ಇದಕ್ಕೆ ಬಂದ್ರು ಅಂತ. ಅಂದ್ರೆ ನೆಕ್ಸ್ಟ್ ಜನರೇಷನ್ ಇಂದನೂ ಒಬ್ಬ ಲೇಖಕ ಇನ್ಸ್ಪೈರ್ ಆಗೋದಿದೆಯಲ್ಲ, ಅದೇ ಪ್ರೋಸೆಸ್. ಈ ಗಾಂಧಿಯಲ್ಲೂ ನೋಡಿದ್ರೆ ಇವ್ರು 40ಕ್ಕೆ ಬರುವಷ್ಟರಲ್ಲಿ ವರ್ಣ ಜಾತಿ ಬಗ್ಗೆ ಇಷ್ಟೊಂದು ಸಾಫ್ಟ್ ಆಗಿ ಮಾತಾಡೋದೇ ಇಲ್ಲ. ಅವರು ನಿರ್ದಾಕ್ಷಿಣ್ಯವಾಗಿ ತೆಗಿಬೇಕು ಅಂತ. ಯಾಕೆಂದ್ರೆ ಆಮೇಲೆ ನೋಡಿದ್ರು ಅವರು, ಆಮೇಲೆ ಹಳ್ಳಿಗಳನ್ನ ನೋಡಿದ್ರು, ಜನ ಹೆಂಗೆ ಜಾತಿ ಪದ್ಧತಿಯನ್ನ ಗ್ರಂಥದಲ್ಲಿ ಏನಾದ್ರು ಹೇಳಿರ್ಲಿ, ಪರಿಸರದಲ್ಲಿ ಹೆಂಗೆ ಜಾತಿ ಪದ್ಧತಿ ಬಿತ್ತು ಹೋಗಿತ್ತು ಅನ್ನುವುದು ಆಮೇಲೆ ಅವರಿಗೆ ಅರಿವಾಯ್ತು. ಆಮೇಲಿನ ಕೊನೆಯ ಭಾಷಣಗಳಲ್ಲಿ ಬಹಳಷ್ಟು ಬದಲಾವಣೆ ಆಗಿದೆ. ಇದು 36ರಲ್ಲಿ ಇದ್ ಮಾಡ್ತಾ ಇರೋದು. ಇದಾದ ನಂತರವೇ ಅವರು ಹೆಚ್ಚಾಗಿ ಹಳ್ಳಿಗಳಲ್ಲಿ ಓಡಾಡಕ್ ಶುರು ಮಾಡಿದ್ರು. ಇದು ಒಂದು ರೆಸ್ಪಾನ್ಸ್ ಗಾಂಧಿ ಅವರು ಬರೆದಿರೋದು ಆ ಲೆಟರ್ಗೆ. ಜಾತಿ ವ್ಯವಸ್ಥೆ ಎಲ್ಲೂ ಯಾವ ಗ್ರಂಥದಲ್ಲೂ ಎಲ್ಲೂ ಸಿಗೋದು ಇಲ್ಲ ನಮಗೆ ನೋಡೋದಕ್ಕೆ. ಈ ವರ್ಣ ವ್ಯವಸ್ಥೆ ಅಷ್ಟೇ, ಅದ್ರ ಆಧಾರದ ಮೇಲೆ ಇಲ್ಲಿ ಜಾತಿ ನಿರ್ಮಾಣ ಆಗಿರೋದಲ್ವಾ? ಆಗಿದೆ. ಬಟ್ ನಾವು ಈಗ ಅದನ್ನ ಇಡೀ ಭಾರತವೇ ಪಾಲಿಸ್ತಾ ಇದ್ದಾಗ ಹೆಂಗೆ ನೀವು ಅವ್ರಿಗೆ ಇಷ್ಟು ಜನಕ್ಕೆ ಹೇಳೋದಕ್ಕಾಗುತ್ತೆ? ಅವರು ಇಲ್ಲ ನಾವೇನ್ ಭೇದ ಭಾವ ಮಾಡಲ್ಲ ಅಂತ ಹೇಳ್ಬಹುದು ಬಾಯ್ಬಿಟ್ಟು. ಆದ್ರೆ ನಿಜವಾಗ್ಲೂ ಆತರ ಇದೆಯಾ ಅನ್ನುವುದೇ. ಹೌದು ಸರ್. ಓಕೆ, ಸ್ಪಂದನ ಮೇಡಮ್ ಮುಂದುವರಿಸಿ. ಮೂರು, ವರ್ಣ ಮತ್ತು ಜಾತಿ. ಲಾಹೋರದ ಜಾತ್ಪತ್ ತೊಡಕ್ ಮಂಡಲಕ್ಕೆ ಸೇರಿದ ಶ್ರೀ ಸಂತಾರಾಮ್ಜಿ ಈ ಕೆಳಗಿನ ಲೇಖನವನ್ನು ಪ್ರಕಟಿಸಬೇಕೆಂದು ನನ್ನೆಡೆಗೆ ಕಳುಹಿಸಿದ್ದಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಹಾಗೂ ಲಾಹೋರದ ಜಾತ್ಪತ್ ತೊಡಕ್ ಮಂಡಲದ ವಿಷಯವಾಗಿ ನೀವು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಓದಿದ್ದೇನೆ. ಈ ವಿಷಯವಾಗಿ ನಾನು ಕೆಲ ಮಾತುಗಳನ್ನು ಹೇಳ ಬಯಸುತ್ತೇನೆ. ಅಸ್ಪೃಶ್ಯ ವರ್ಗಕ್ಕೆ ಸೇರಿದವರೆಂಬ ಕಾರಣಕ್ಕೋಸ್ಕರ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಧ್ಯಕ್ಷರಾಗಲು ನಾವು ಭಿನ್ನವಿಸಲಿಲ್ಲ. ಯಾಕೆಂದರೆ ನಾವು ಹಿಂದೂಗಳಲ್ಲಿ ಸ್ಪೃಶ್ಯ ಅಸ್ಪೃಶ್ಯ ಭೇದವನ್ನು ಮಾಡುವುದಿಲ್ಲ. ತದ್ವಿರುದ್ಧವಾಗಿ ಹಿಂದೂ ಧರ್ಮಕ್ಕೆ ಪಡೆದುಕೊಂಡು ಮಾರಕ ರೋಗವೆಂದೇನು ನಿರ್ಧರಿಸುವಲ್ಲಿ ನಮ್ಮ ಅಭಿಪ್ರಾಯವೇ
ಅವರದ್ದಾಗಿದ್ದರಿಂದ ಹಿಂದೂಗಳ ಅವನತಿಗೆ ಜಾತಿ ಪದ್ಧತಿಯೇ ಕಾರಣವೆಂದು ಅವರು ಪಟ್ಟಿದುದರಿಂದ ನಾವು ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದೆವು. ತಮ್ಮ ಡಾಕ್ಟರೇಟ್ ಪ್ರಬಂಧಕ್ಕೆ ಜಾತಿ ಪದ್ಧತಿಯನ್ನೇ ಅವರು ವಿಷಯವಾಗಿ ಆಯ್ದುಕೊಂಡಿದ್ದರು. ಆದುದರಿಂದ ಆ ವಿಷಯವನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡಿದ್ದಾರೆ. ಜಾತಿ ನಿರ್ಮೂಲನೆ ಮಾಡಲು ಹಿಂದೂಗಳ ಮನವೊಲಿಸುವುದೇ ನಮ್ಮ ಸಮ್ಮೇಳನದ ಉದ್ದೇಶವಾಗಿತ್ತು. ಆದರೆ ಸಾಮಾಜಿಕ ಹಾಗೂ ಧಾರ್ಮಿಕ ವಿಷಯಗಳಲ್ಲಿ ಹಿಂದೂವಲ್ಲದ ವ್ಯಕ್ತಿ ಮಾಡುವ ಸಲಹೆ ಪರಿಣಾಮಕಾರಿಯಾಗಲಾರದು. ಉಪನ್ಯಾಸದ ಕೊನೆಯ ಭಾಗದಲ್ಲಿ ಈ ಡಾಕ್ಟರ್ ಇದು ಹಿಂದುವಾಗಿ ತಾವು ಮಾಡುವ ಅಂತಿಮ ಭಾಷಣವೆಂದು ಹೇಳಲು ಹಠ ಹಿಡಿದರು. ಸಮ್ಮೇಳನದ ಹಿತದೃಷ್ಟಿಯಿಂದ ಇದು ಅಪ್ರಕೃತವೂ ಹಾನಿಕಾರವೂ ಅನಿಸಿತು. ಆದುದರಿಂದ ಈ ವಾಕ್ಯವನ್ನು ತೆಗೆದುಹಾಕಬೇಕೆಂದು ನಾವು ಪ್ರಾರ್ಥಿಸಿಕೊಂಡೆವು. ಆ ಮಾತನ್ನು ಇನ್ನೊಂದು ಸಂದರ್ಭ ಎಲ್ಲಾದರೂ ಅವರು ಹೇಳಬಹುದಾಗಿತ್ತು. ಆದರೆ ಅವರು ನಮ್ಮ ಬಿನ್ನಹವನ್ನು ಮನ್ನಿಸಲಿಲ್ಲ. ನಮ್ಮ ಸಮ್ಮೇಳನವು ಕೇವಲ ಒಂದು ಪ್ರದರ್ಶನವಾಗುವುದು ನಮಗೆ ಬೇಡವಾಯಿತು. ಇಷ್ಟೆಲ್ಲ ಇದ್ದರೂ ಅವರು ಉಪನ್ಯಾಸವನ್ನು ನಾನು ಹೊಗಳದೇ ಇರಲಾರೆ. ನನಗೆ ತಿಳಿದ ಮಟ್ಟಿಗೆ ಅವರ ಉಪನ್ಯಾಸವು ಆ ವಿಷಯವಾಗಿ ಅತ್ಯಂತ ಪಾಂಡಿತ್ಯಪೂರ್ಣವಾದ ಪ್ರಬಂಧವಾಗಿದ್ದು ಭಾರತದ ಪ್ರತಿಯೊಂದು ಭಾಷೆಯಲ್ಲಿ ಅನುವಾದ ಯೋಗ್ಯವಿದೆ. ಇದಲ್ಲದೆ ನಿಮ್ಮ ಗಮನಕ್ಕೆ ಇನ್ನೊಂದು ಮಾತನ್ನು ತರಬಯಸುತ್ತೇನೆ. ವರ್ಣ ಮತ್ತು ಜಾತಿ ಇವೆರಡರಲ್ಲಿ ನೀವು ತೋರಿದ ತಾತ್ವಿಕ ಭೇದವು ಸಾಮಾನ್ಯ ಜನರ ತಿಳುವಳಿಕೆಗೆ ನಿಲುಕುವಂತಹದಲ್ಲ. ಏಕೆಂದರೆ ಪ್ರತ್ಯಕ್ಷ ವ್ಯವಹಾರದಲ್ಲಿ ವರ್ಣವೆಂದರೂ ಅದೇ, ಜಾತಿಯೆಂದರೂ ಅದೇ. ಅಂತರ್ಜಾತೀಯ ವಿವಾಹ ಮತ್ತು ಅಂತರ್ಜಾತೀಯ ಭೋಜನಗಳನ್ನು ನಿಷೇಧಿಸುವ ಎರಡರ ಕೆಲಸವೂ ಅದೇ. ನಿಮ್ಮ ವರ್ಣ ವ್ಯವಸ್ಥೆಯ ತತ್ವ ಈ ಕಾಲದಲ್ಲಿ ಆಚರಣೆ ಸಾಧ್ಯವಿಲ್ಲ. ಇನ್ನು ಮುಂದಿನ ಕಾಲದಲ್ಲಾದರೂ ಅದಕ್ಕೆ ಪುನರುದ್ಧಾರರ ಭರವಸೆ ಇಲ್ಲ. ಆದರೆ ಹಿಂದೂಗಳು ಜಾತಿ ಪದ್ಧತಿಯ ಗುಲಾಮರಾಗಿ ಬಿಟ್ಟಿದ್ದಾರೆ. ಜಾತಿಯನ್ನು ನಾಶ ಮಾಡಲು ಅವರು ಬಯಸುವುದಿಲ್ಲ. ಆದುದರಿಂದ ನೀವು ವರ್ಣ ವ್ಯವಸ್ಥೆಯ ಕಾಲ್ಪನಿಕ ಆದರ್ಶವನ್ನು ಪ್ರತಿಪಾದಿಸಿದಾಗ ಅವರು ತಮ್ಮ ಜಾತಿ ಪದ್ಧತಿಗೆ ಸಮರ್ಥನೆ ದೊರೆಯಿತೆಂದು ಪರಿಗಣಿಸುತ್ತಾರೆ. ಹೀಗೆ ವರ್ಣ ವ್ಯವಸ್ಥೆಯ ಕಾಲ್ಪನಿಕ ಲಾಭವನ್ನು ಪ್ರತಿಪಾದಿಸಿ ನೀವು ಸಾಮಾಜಿಕ ಸುಧಾರಣೆಗೆ ಮಹಾ ಅನ್ಯಾಯ ಮಾಡುತ್ತಿದ್ದೀರಿ. ಏಕೆಂದರೆ ಅದು ನಮ್ಮ ಹಾದಿಗೆ ಅಡ್ಡಗಾಲಾಗುತ್ತದೆ. ವರ್ಣ ವ್ಯವಸ್ಥೆಯನ್ನು ನಿರ್ಮೂಲಗೊಳಿಸದೆ ಅಸ್ಪೃಶ್ಯತಾ ನಿವಾರಣೆಗೆ ಪ್ರಯತ್ನಿಸುವುದೆಂದರೆ ರೋಗದ ಬಾಹ್ಯ ಲಕ್ಷಣಗಳಿಗೆ ಮಾತ್ರ ಚಿಕಿತ್ಸೆ ಮಾಡಿದಂತೆ, ನೀರಿನ ಮೇಲೆ ಗೆರೆ ಎಳೆಯಲು ಮಾಡಿದ ಪ್ರಯತ್ನದಂತೆ ಆಗುತ್ತದೆ. ಅಸ್ಪೃಶ್ಯರೆಂದು ಅಂಕಿತರಾದವರಿಗೆ ಹಾಗೂ ಶೂದ್ರರಿಗೆ ಸಮಾನವಾದ ಸಾಮಾಜಿಕ ಸ್ಥಾನಮಾನವನ್ನು ಕೊಡುವುದು ದ್ವಿಜರಿಗೆ ಇಷ್ಟವಾಗಿಲ್ಲ. ಆದ್ದರಿಂದ ಅವರು ಜಾತಿ ವಿನಾಶಕ್ಕೆ ಒಪ್ಪುವುದಿಲ್ಲ. ಅಸ್ಪೃಶ್ಯತೆ ನಿವಾರಣೆಗೆಂದು ಧಾರಾಳವಾಗಿ ಧನದಾನ ಮಾಡುತ್ತಾರೆ. ಮುಖ್ಯ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವುದೇ ಅವರ ಉದ್ದೇಶ. ಅಸ್ಪೃಶ್ಯತೆ ನಿವಾರಣೆಗೆ ಶಾಸ್ತ್ರಗಳಿಂದ ಸಹಾಯ ಪಡೆಯುವುದರಿಂದ ಕೆಸರಿನಿಂದ ಕೆಸರು ತೊಳೆದಂತೆಯೇ ಸರಿ. ಇದರಲ್ಲಿ ಕೊನೆಯ ಪರಿಚ್ಛೇದನವು ನಿಶ್ಚಿತವಾಗಿ ಇದು ಗಾಂಧಿ ಅವರು ಇವರು ಅಂಬೇಡ್ಕರ್ ಅವರ ಲೆಟರ್ಗಳಿಗೆ ಮೊದಲನೇ 2 ರೆಸ್ಪಾನ್ಸ್, ಒಂದು ಜುಲೈ 11ನೇ ತಾರೀಕು ಮತ್ತೆ ಜುಲೈ 18ಕ್ಕೆ ಬರೆದಿದ್ದು. ಇದು 3ನೇ ವಾರ, ಆಗಸ್ಟ್ 15, 3 ಅಲ್ಲ, ಆಮೇಲೆ ಇನ್ನೊಂದ್ 2 ವಾರ ಆದ್ಮೇಲೆ ಆಗಸ್ಟ್ 15ಕ್ಕೆ ಇವರು ಇದನ್ನ ಬರೆದಿದ್ದಾರೆ, ಇದನ್ನ ಪಬ್ಲಿಷ್ ಮಾಡಿದ್ದಾರೆ ಹರಿಜನ್ ಅಲ್ಲೇನೆ. ಅಂದ್ರೆ ಗಾಂಧಿ ಮತ್ತೆ ಅಂಬೇಡ್ಕರ್ ಅವರ ಈ ವಾದ ಇದಿತ್ತಲ್ಲ, ಚರ್ಚೆ ಇತ್ತಲ್ಲ, ಇದನ್ನ ಗಮನಿಸಿ ಜಾತ್ಪತ್ ಓಡಕ್ ಮಂಡಲ್ ಅವರು ಗಾಂಧಿಗೆ ಒಂದ್ ಲೆಟರ್ ಕಳಿಸಿದ್ದಾರೆ. ನಮ್ಮ ಒಪಿನಿಯನ್ ಏನು ಅದನ್ನು ರಿಜಿಸ್ಟರ್ ಮಾಡಿ ನಿಮ್ ಪತ್ರಿಕೆಯಲ್ಲಿ ಅಂತ. ಯಾಕೆಂದ್ರೆ ಪತ್ರಿಕೆಗಳೆಲ್ಲ ತುಂಬಾ ಕಡೆ ತಲುಪ್ತಿತ್ತಲ್ಲ. ಇದ್ರಲ್ಲಿ ನಮ್ಗೆ ಅಂಬೇಡ್ಕರ್ ಅವ್ರನ್ನ ನಾವು ಫಸ್ಟ್ ಏನು ಚೂಸ್ ಮಾಡ್ಕೊಂಡು ಅಂತ 2 ಪ್ಯಾರಾಗ್ರಾಫ್ ಇದೆಯಲ್ಲ. ಒಂದು, ಅಂಬೇಡ್ಕರ್ ಅವ್ರಿಗೆ ಬುದ್ಧಿ ಹೇಳಿರೋದು ಇವರು, ಈ ವ್ಯಕ್ತಿ ಯಾರು, ಸಂತ ರಾಮ್ಜಿ ಅಂತ. ಇವರೆಲ್ಲ ಜಾತಿ ವಿನಾಶ ಮಾಡ್ಬೇಕು ಅಂತ ನಿಂತಿದ್ದವ್ರೆ, ಇವರು ಮೇಲ್ಜಾತಿಯವರು. ಇವರೆಲ್ಲ ಇವರು ಅಂಬೇಡ್ಕರ್ ಅವ್ರನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡು ಅಂತ ಹೇಳಿದ್ರೆ, ಒಂದು, ಅವರು ಡಾಕ್ಟರೇಟ್ ಪ್ರಬಂಧಕ್ಕೆ ಜಾತಿಯನ್ನೇ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವ್ರ ಅದನ್ನ ಸ್ಟಡಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ. ಇನ್ನೊಂದು, ನಾವು ಸಹ ಜಾತಿ ವಿನಾಶವೇ ಹಿಂದೂ ಧರ್ಮದಕ್ಕೆ ಉದ್ಧಾರ ಅಂತ ನಂಬಿದ್ದೀವಿ. ಅಂಬೇಡ್ಕರ್ ಸಹ ಅದನ್ನ ನಂಬಿದ್ದಾರೆ.
ಆದ್ರೆ ಗಾಂಧಿ ನಂಬಿಲ್ಲ. ಏನಕ್ಕೆ ಅಂತ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಎರಡನೇ ಇದ್ರಲ್ಲಿ. ಅದು ಹೇಳಿ ಅವರು ಆಮೇಲೆ ನಮಗ್ ಮೇಜರ್ ಸಮಸ್ಯೆ ಆಗಿದ್ದೇನು ಅಂದ್ರೆ ಹಿಂದೂ ಆಗಿ ನಾನು ಕೊನೆ ಭಾಷಣ ಅಂತ ಆಗಿದ್ದರಿಂದ ಅದನ್ನ ತೆಗಿಬೇಕು ಅಂತ ಹಠ ಮಾಡಿದ್ವಿ. ಆದ್ರೆ ಅವರು ತೆಗಿಯೋದಿಕ್ಕೆ ಒಪ್ಲೇ ಇಲ್ಲ. ಮತ್ತೆ ಏನಕ್ಕೆ ಹಂಗಾಗುತ್ತೆ ಅಂದ್ರೆ ಹಿಂದೂ ಅಲ್ಲದೆ ಇರುವಂತಹ ವ್ಯಕ್ತಿ ನಮ್ಗೆ ಯಾಕೆ ಬುದ್ಧಿ ಹೇಳ್ಬೇಕು ಅನ್ನುವ ಪ್ರಶ್ನೆ ಬಂದ್ಬಿಡುತ್ತೆ. ಅಂದ್ರೆ ಬೇರೆಯವರು ಅಂದ್ರೆ ಇವ್ರ ವಿರುದ್ಧವಾಗಿ ಇರುವಂತ ಇನ್ನೊಂದಷ್ಟು ಜನ ಇರ್ತಾರಲ್ಲ, ಇವ್ರಿಗಿಂತ ಬುದ್ಧಿವಂತರು, ಜಾತಿ ಪದ್ಧತಿಯ ಸಮರ್ಥಕರು, ಅವರು ಹಂಗಿದ್ರೆ ಯಾಕ್ರಿ ಅವರು ನಮ್ ಧರ್ಮ ಬಿಟ್ಟು ಹೋಗ್ಬೇಕು, ಅವ್ರ ಮಾತೇನು ಕೇಳ್ಬೇಕು ಅಂತ ಇವತ್ ನರೇಶನ್ಗಳು ನಡೀತಾ ಇದೆಯಲ್ಲ, ಅವರ ಪ್ರಶ್ನೆಗಳಿಗೆಲ್ಲ ಉತ್ತರಿಸ್ಬೇಕಾಗತ್ತೆ. ಸಾಧಾರಣವಾಗಿ ಹಿಂದೂ ಅಲ್ಲದೆ ಇದ್ರೆ ನೀವೇನಕ್ಕೆ ಈಗ ನೀವು ಹೋಗಿ ಮುಸ್ಲಿಂ ಧರ್ಮಕ್ಕೆ ಬುದ್ಧಿ ಹೇಳಕ್ಕಾಗತ್ತಾ ಅನ್ನುವ ಇದು ಬಂದ್ಬಿಡುತ್ತೆ. ಹಂಗಾಗಿ ಅವರು ಅಷ್ಟ್ ಕೇಳ್ಕೊಂಡ್ರು ಅವ್ರು ಅದನ್ನ ತೆಗಿಯಕ್ಕೆ ರೆಡಿ ಇರ್ಲಿಲ್ಲ. ಬಟ್ ಆದ್ರೂ ಅವರು ಈ ಭಾಷಣದ ಬಗ್ಗೆ ಅಂತೂ ವಿಶೇಷವಾಗಿ ಅತ್ಯಂತ ಪಾಂಡಿತ್ಯಪೂರ್ಣವಾದ ಪ್ರಬಂಧವಾಗಿದ್ದು ಭಾರತದ ಪ್ರತಿಯೊಂದು ಭಾಷೆಯಲ್ಲೂ ಅನುವಾದ ಮಾಡಲು ಯೋಗ್ಯವಾಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದು ಅಂಬೇಡ್ಕರ್ ಅವ್ರಿಗೆ ನಿರ್ದೇಶನ ಮಾಡಿರುವ ಪ್ಯಾರಾಗ್ರಾಫ್. ಎರಡನೇದ್ರಲ್ಲಿ ಗಾಂಧಿ ರಿಪ್ಲೈ ಮಾಡಿದ್ರಲ್ಲ ಅಂಬೇಡ್ಕರ್ಗೆ, ಅದ್ರಲ್ಲಿ ಗಾಂಧಿಗಿರುವ ಕೆಲವು ಭ್ರಮೆಗಳನ್ನ ತೆಗೆಯುವುದಕ್ಕೆ ಇಲ್ಲಿ ಸಂತ ರಾಮ್ಜಿ ಪ್ರಯತ್ನ ಪಡ್ತಾವ್ರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ, ನೀವು ಜಾತಿ ಪದ್ಧತಿ ಬೇರೆ ವರ್ಣ ಬೇರೆ ಅಂತ ಅನ್ಕೊಂಡಿದೀರಾ. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ನೀವು ವರ್ಣದ ಸಪೋರ್ಟ್ ನಿಲ್ತಾ ಇರುವಂಗೆ ಜಾತಿ ಪದ್ಧತಿಯನ್ನ ಒಪ್ಪುವವರು ನೋಡಿದ್ರ ಗಾಂಧಿನೂ ಜಾತಿ ಪದ್ಧತಿ ಪರ ಇದ್ದಾರೆ ಅಂತ ಮಿಸ್ಯೂಸ್ ಮಾಡ್ಕೊಳ್ತಾರೆ. ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ. ಜಾತಿ ಸಂಪೂರ್ಣವಾಗಿ ವರ್ಣಗಳಿಂದ ಬೇರೆ ಬೇರೆ ಅನ್ನುವ ಭ್ರಮೆಯಲ್ಲಿ ನೀವು ಅದಕ್ಕೆ ನಿಮ್ಗೆ ಗೊತ್ತಿಲ್ದಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆಗ ನೀವು ವರ್ಣ ವ್ಯವಸ್ಥೆಯನ್ನೇ ನಿರ್ಮೂಲನೆಗೊಳಿಸದೇ ಇದ್ರೆ, ಇವರು ಗಾಂಧಿಗಿಂತ ಮುಂದೆ ಇದ್ದಾರೆ ಇವರು, ಈ ಜಾತ್ ಪಾತ್ ತೋಡಕ್ ಮಂಡಲ್ ಅವರು. ವರ್ಣ ವ್ಯವಸ್ಥೆಯೂ ಇರಬಾರ್ದು, ಜಾತಿಯೂ ಇರಬಾರ್ದು. ವರ್ಣ ವ್ಯವಸ್ಥೆನ ನೀವು ಉಳಿಸ್ಕೊಂಡು ಜಾತಿನ ಉಳಿಸ್ಕೊಳ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ವರ್ಣ ವ್ಯವಸ್ಥೆಯನ್ನು ನಿರ್ಮೂಲನಗೊಳಿಸದೆ ಅಸ್ಪೃಶ್ಯತಾ ನಿವಾರಣೆಗೆ ಪ್ರಯತ್ನಿಸುವುದು ಎಂದರೆ ರೋಗದ ಬಾಹ್ಯ ಲಕ್ಷಣಗಳಿಗೆ ಮಾತ್ರ ಚಿಕಿತ್ಸೆ ಮಾಡಿದಂತೆ ಅಂತ, ನೀರಿನ ಮೇಲೆ ಗೆರೆ ಎಳಲು ಪ್ರಯತ್ನ ಮಾಡಿದಂತೆ ಅಂತ. ಇದು ಗಾಂಧಿ ಅವ್ರಿಗೆ ಹೇಳ್ತಾ ಇರುವುದು. ನೀವು ಏನೇ ಒದ್ದಾಟ ಮಾಡಿದ್ರು ತೆಗೆದ್ರೆ ಎರಡನ್ನೂ ತೆಗಿಬೇಕು, ಒಂದನ್ನು ತೆಗೆದು ಇನ್ನೊಂದು ತೆಗಿತೀವಿ ಅಂದ್ರೆ ಇಲ್ಲ, ಸಾಧ್ಯ ಇಲ್ಲ ಅಂತ. ಇದು ಮೊದಲನೇ ಪ್ಯಾರಾಗ್ರಾಫ್ ಅಂಬೇಡ್ಕರ್ ಅವ್ರಿಗೆ ನಿರ್ದೇಶನ ಮಾಡಿದ್ರೆ, ಎರಡನೇ ಪ್ಯಾರಾಗ್ರಾಫ್ ಗಾಂಧಿ ಅವ್ರಿಗೆ ನಿರ್ದೇಶನ ಮಾಡಿದ್ದಾರೆ. ಅಂದ್ರೆ ತುಂಬಾ ಜನ ಜಾತಿ ನಿರ್ಮೂಲನೆ ಮಾಡ್ಬೇಕು ಅಂತ ಇದ್ದವರೆಲ್ಲ ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಅಷ್ಟ್ರಲ್ಲಿ ಅನ್ಸ್ಬಿಟ್ಟಿತ್ತು ಅನ್ಸುತ್ತೆ. ಇದು ನಾವು ವರ್ಣ ಅದು ಇದು ಅನ್ಕೊಂಡೋದ್ರ ಆಗಲ್ಲ, ಸಂಪೂರ್ಣವಾಗಿ ನಾಶವಾದ್ರಷ್ಟೇ ಸಾಧ್ಯ ಅಂತ. ಇದನ್ನ ನೆಕ್ಸ್ಟ್ ಇದರಲ್ಲಿ ಕೊನೆಯ ಪರಿಚ್ಛೇದ ಅಂತಿದೆಯಲ್ಲ, ಇದು ಗಾಂಧಿ ಅವ್ರ ಲೈನ್ಸ್. ಈ ಮೇಲೆ ಎರಡು ಪ್ಯಾರಾಗ್ರಾಫ್ ಇದ್ದದ್ದು ಸಂತ ರಾಮ್ಜಿ ಅವರು ಅಂಬೇಡ್ಕರ್ ಮತ್ತೆ ಗಾಂಧಿ ಅವ್ರಿಗೆ ಮಾಡಿದ್ದ ರಿಪ್ಲೈ. ಈಗ ನೆಕ್ಸ್ಟ್ ಬರುವುದು ಗಾಂಧಿ ಅವ್ರ ಲೈನ್ಸ್. ಈ ಮೇಲಿರುವ ಎರಡು ಪ್ಯಾರಾಗ್ರಾಫ್ ನ ಅವರು ವಿಶ್ಲೇಷಣೆ ಮಾಡ್ತಾರೆ. ಕಂಟಿನ್ಯೂ ಮಾಡಿ. ಇದರಲ್ಲಿ ಕೊನೆಯ ಪರಿಚ್ಛೇದವು ನಿಶ್ಚಿತವಾಗಿ ಮೊದಲನೆಯ ಪರಿಚ್ಛೇದವನ್ನು ಅಲ್ಲಗಳೆಯುತ್ತದೆ. ಮಂಡಲದವರು ಶಾಸ್ತ್ರಗಳ ಸಹಾಯವನ್ನು ನಿರಾಕರಿಸುವುದಾದರೆ ಅವರು ಡಾಕ್ಟರ್ ಅಂಬೇಡ್ಕರ್ ಅವರ ಹಾದಿ ಹಿಡಿಯುತ್ತಾರೆ, ಅಂದರೆ ಹಿಂದೂಗಳಾಗಿ ಉಳಿಯುವುದಿಲ್ಲ. ಹೀಗಿರುವಾಗ ನಾನು ಹಿಂದುವಾಗಿ ಕೊಡುವ ಉಪನ್ಯಾಸವಿದು ಎಂದು ಹೇಳಿದ ಮಾತ್ರಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರ ಉಪನ್ಯಾಸವನ್ನು ಇವರು ಅದು ಹೇಗೆ ಆಕ್ಷೇಪಿಸಬಲ್ಲರು? ಮಂಡಲದ ಪ್ರತಿನಿಧಿಯಾಗಿ ಮಾತಾಡುವ ಶ್ರೀ ಸಂತರಾಮರು ಡಾಕ್ಟರ್ ಅಂಬೇಡ್ಕರ್ ಅವರ ಉಪನ್ಯಾಸವನ್ನೆಲ್ಲ ಮೆಚ್ಚಿ ಹೊಗಳುತ್ತಿರುವುದರಿಂದ ಅವರ ನಿಲುವು ಸಮರ್ಥನೀಯವೆನಿಸದು. ಆದರೆ ಒಂದು ಪ್ರಶ್ನೆ ಕೇಳಬೇಕಾಗಿದೆ. ಶಾಸ್ತ್ರಗಳನ್ನು ನಿರಾಕರಿಸುವುದಾದರೆ ಈ ಮಂಡಲವು ನಂಬುವುದಾದರೂ ಯಾವುದನ್ನ? ಕುರಾನನ್ನು ನಿರಾಕರಿಸಿ ಮುಸ್ಲಿಮನು ಮುಸ್ಲಿಮನಾಗಿರಬಲ್ಲನೆ? ಬೈಬಲ್ ಅನ್ನು ನಿರಾಕರಿಸಿದವನು ಕ್ರೈಸ್ತನಾಗಿ ಉಳಿಯಬಲ್ಲನೆ? ವರ್ಣ ಹಾಗೂ ಜಾತಿ ಎರಡೂ ಒಂದೇ ಆಗಿದ್ದ ಪಕ್ಷದಲ್ಲಿ ವರ್ಣವು ಹಿಂದೂ ಧರ್ಮಶಾಸ್ತ್ರಗಳ ಅಖಂಡ ಭಾಗವಾಗಿದ್ದರೆ ವರ್ಣ ಅಥವಾ ಜಾತಿಯನ್ನು ನಿರಾಕರಿಸುವವರು ತಮ್ಮನ್ನು ಹಿಂದೂಗಳೆಂದು ಅವರು ಹೇಗೆ ಕರೆದುಕೊಳ್ಳಬಲ್ಲರೋ ನಾನರಿಯೆ. ಶ್ರೀ ಸಂತರಾಮರು ಶಾಸ್ತ್ರಗಳನ್ನು ಕೆಸರಿಗೆ ಹೋಲಿಸುತ್ತಾರೆ. ನನಗೆ ನೆನಪಿರುವ ಮಟ್ಟಿಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಶಾಸ್ತ್ರಗಳಿಗೆ ಇಂತಹ ಚಿತ್ರನಾಮವನ್ನು ದಯಪಾಲಿಸಿಲ್ಲ. ಶಾಸ್ತ್ರಗಳು ಈಗಿನ ಅಸ್ಪೃಶ್ಯತೆಯನ್ನು ಸಮರ್ಥಿಸುವುದಾದರೆ ನಾನು ನನ್ನನ್ನು ಹಿಂದೂವೆಂದು ಕರೆದುಕೊಳ್ಳಲೊಲ್ಲೆ ಎಂದು ಹೇಳಿದ್ದೇನೆ. ಇದು ನನ್ನ ಮನಪೂರ್ವಕವಾದ ಖಚಿತ ಅಭಿಪ್ರಾಯ. ಅದೇ ಮೇರೆಗೆ ಅಸಹ್ಯವಾಗಿರುವ ಈಗಿನ ಜಾತಿ ಪದ್ಧತಿಯನ್ನು ಶಾಸ್ತ್ರಗಳು ಬೆಂಬಲಿಸುವುದು
ನಿಜವಾದರೆ ನಾನು ಹಿಂದೂವಾಗಿ ಉಳಿಯ ಬಯಸುವುದಿಲ್ಲ. ಅಂತರ್ಜಾತೀಯ ಭೋಜನ ಹಾಗೂ ಅಂತರ್ಜಾತೀಯ ವಿವಾಹಗಳ ಬಗೆಗೆ ನನ್ನ ಆಕ್ಷೇಪವೇನೂ ಇಲ್ಲ. ಶಾಸ್ತ್ರಗಳ ಹಾಗೂ ಅವುಗಳ ಅರ್ಥ ವಿವರಣೆಯ ವಿಷಯವಾಗಿ ನನ್ನ ನಿಲುವೇನೆಂಬುದನ್ನು ನಾನು ಮತ್ತೊಮ್ಮೆ ಹೇಳುವ ಅವಶ್ಯಕತೆ ಇಲ್ಲ. ಬುದ್ಧಿ ಸಮ್ಮತವಾದ, ಸಮರ್ಪಕವಾದ, ನೈತಿಕವಾಗಿ ಸಮರ್ಥನೀಯವಾದ ನಿಲುವೆಂದರೆ ಅದೊಂದೇ ಎಂದು ಹಿಂದೂ ಸಂಪ್ರದಾಯದಲ್ಲಿ ಅದಕ್ಕೆ ಹೇರಳವಾದ ಪ್ರಮಾಣ ಉಂಟೆಂದು ಶ್ರೀ ಸಂತರಾಮರಿಗೆ ನಾನು ಹೇಳಬಯಸುತ್ತೇನೆ. ಹರಿಜನ ಪತ್ರಿಕೆ, ಆಗಸ್ಟ್ 15, 1936. ಇಲ್ಲಿಗೆ ಮೊದಲನೇ ಅನುಬಂಧ 1 ಮುಗೀತು. ಈಗ ಅನುಬಂಧ 2, ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಮಹಾತ್ಮರಿಗೆ ಒಂದು ಪ್ರತ್ಯುತ್ತರ. ಕಂಟಿನ್ಯೂ ಮಾಡ್ಲಾ, ಏನಾದ್ರು ಮಾತಾಡ್ತೀರಾ ಸರ್? ಓಕೆ, ಇದು ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಲಾಸ್ಟ್ ಪ್ಯಾರಾಗ್ರಾಫ್ ಗಾಂಧಿ ಬರ್ತಿರೋದು. ಈ ಸಮಸ್ಯೆ ಅಂದ್ರೆ ಎಲ್ರು ಬುದ್ಧಿವಂತರೇ ಆಗಿರೋದ್ರಿಂದ ಅವ್ರವ್ರ ಪಾಯಿಂಟ್ ಮಂಡಿಸ್ಬೇಕಾದ್ರೆ ಕರೆಕ್ಟ್ ಅಲ್ವಾ ಗಾಂಧಿ ಹೇಳ್ತಾ ಇರೋದು ಅನ್ಸುತ್ತೆ. ಆಮೇಲೆ ಅಂಬೇಡ್ಕರ್ ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಅನ್ಸುತ್ತೆ. ಇಲ್ಲಿ ಸಂತರಾಮ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಅಲ್ವಾ ಅಂತ ಅನ್ಸುತ್ತೆ. ಅದು ಸಖತ್ತು ವರ್ಕ್ ಕೊಡುತ್ತೆ. ನಾವು ಜಾತಿ ಪದ್ಧತಿಯನ್ನ ಸುಮ್ನೆ ಈಗ ನೋಡಿರ್ತೀವಲ್ಲ, ಜಾತಿ ಪದ್ಧತಿ ಅಂದ್ರೆ ಒಬ್ರನ್ನೊಬ್ರು ಮುಟ್ಸ್ಕೊಂಬಾರ್ದು, ಒಬ್ರು ಮನೆಗೆ ಇನ್ನೊಬ್ರು ಬರಬಾರ್ದು ಅಂತ ಅನ್ಕೊಂಡಿದ್ವಿ ಅನ್ನೋದಕ್ಕಿಂತ ಬೇರೆ ಬೇರೆ ಆಂಗಲ್ ಗಳನ್ನ ಇದು ಈ ಪರ್ಟಿಕ್ಯುಲರ್ಲಿ ನೀವು ಓದ್ತಾ ಇದ್ದೀರಾ 4-5 ದಿನದಿಂದ ತುಂಬಾ ವಿಶಾಲವಾದ ಎಕ್ಸ್ಪ್ಲನೇಷನ್ ನ ಕೊಡ್ತಾ ಹೋಗುತ್ತದು. ಇಲ್ಲಿ ಅವ್ರು ಹೇಳ್ತಾ ಇರುವುದು ಸಂತರಾಮ್ ಅವ್ರಿಗೆ, ನೀವು ಶಾಸ್ತ್ರಗಳನ್ನ ತಲೆನೇ ಕೆಡಿಸ್ಕೊಂಬೇಡಿ ಅಂತ ಹೇಳ್ತೀರಾ. ಹಂಗಿದ್ರೆ ಈಗ ಒಬ್ಬ ಮುಸ್ಲಿಂ ಕುರಾನ್ ಬರ್ದಿರೋದನ್ನ ತಲೆ ಕೆಡಿಸ್ಕೊಂಬೇಡಿ ಅಂದ್ಬಿಟ್ಟು ಮುಸ್ಲಿಂ ಆಗಿರಕ್ ಸಾಧ್ಯನಾ? ಬೈಬಲ್ ಬರ್ದಿರೋದನ್ನ ತಲೆ ಕೆಡಿಸ್ಕೊಂಬೇಡಿ ಮರ್ತ್ಬಿಡಿ ಅಂತ ಹೇಳ್ಬಿಟ್ಟು ಕ್ರಿಶ್ಚಿಯನ್ ಆಗಿರಕ್ ಸಾಧ್ಯನಾ? ಹಂಗೆ ನೀವು ಶಾಸ್ತ್ರಗಳನ್ನೆಲ್ಲ ಬಿಟ್ಬಿಟ್ಟು ಹಿಂದೂಗಳಾಗಿ ನಾವೆಲ್ಲ ಒಂದಾಗಿರೋಣ ಅಂತ ನೀವು ಹೇಳ್ತಾ ಇದ್ದೀರಾ. ಆದ್ರೆ ಗಾಂಧಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಶಾಸ್ತ್ರಗಳಲ್ಲಿ ಇಲ್ಲ ಅಂತ. ಶಾಸ್ತ್ರಗಳಲ್ಲಿ ಇಲ್ವೇ ಇಲ್ಲ ಜಾತಿ ಸಮರ್ಥನೆ, ಹಂಗಾಗಿ ಅದನ್ನ ಜನ ಕೇಳಿ ಅಂತ. ಇವರು ನಿಮ್ಗ್ ಶಾಸ್ತ್ರಗಳಿಗಿಂತ ಹೆಚ್ಚಾಗಿ ಪದ್ಧತಿಗಳು ಜಾಸ್ತಿ ಆಗೋಗಿವೆ. ಇಲ್ಲಿ ಆಚರಣೆ ಮುಖ್ಯ ಆಗೋಗೈತೆ. ಯಾವ್ದು ಶಾಸ್ತ್ರ ಯಾವ್ದು ಆಚರಣೆ ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ಎರಡನ್ನು ತೆಗೆದು ಬಿಸಾಕದ ಹೊರತು ಇವು ಜಾತಿ ನಿರ್ಮೂಲನೆ ಅಂತೂ ಸಾಧ್ಯ ಇಲ್ಲ ಅಂತ. ಅವ್ರಿಗೆ ಗಾಂಧಿಗೆ ಏನ್ ಕಾನ್ಫಿಡೆನ್ಸ್ ಇದೆ ಅಂದ್ರೆ, ಈ ಅಕಸ್ಮಾತ್ ಏನಾದ್ರು ಶಾಸ್ತ್ರಗಳು ಅಸ್ಪೃಶ್ಯತೆಯನ್ನ ಒಪ್ಕೊಳ್ತವೆ, ಸಮರ್ಥನೆ ಮಾಡ್ತವೆ ಅಂದ್ರೆ ನಾನು ಹಿಂದೂನೇ ಅಲ್ಲ ಅಂತ ಹೇಳ್ತೀನಿ, ಆದ್ರೆ ಒಪ್ಕೊಳ್ಳಲ್ಲ ಅಂತ. ಪ್ರಾಬ್ಲಿ ಸಂತರಾಮ್ಜಿ ಅವರೆಲ್ಲ ಈ ಪ್ರಯತ್ನಗಳು ಮಾಡಿರೋದ್ರಿಂದ ನೀವು ಎಲ್ಲೇ ಹೋದ್ರು, ಯಾವ್ದೇ ಶಾಸ್ತ್ರಕ್ಕೆ ಹೋದ್ರು, ಯಾವ ಸಂದರ್ಭದಲ್ಲಿ ಅದ್ ಬಂದು ಆಡಾಕೊಂಡ್ಬಿಡ್ತದೆ. ಯಾವ ಪುರಾಣದಲ್ಲಿ ಈಗ ರಾಮನೇ ಶಂಭೂಕನ ವಧೆಯ ಪ್ರಸಂಗದಲ್ಲಿ ಬ್ರಾಹ್ಮಣ ಬೇಜಾರ್ ಮಾಡ್ಕೊಳ್ತಾನೆ ಅಂತ ಇವನನ್ನ ಕೊಂದ್ಬಿಟ್ನಂತೆ. ತಪಸ್ ಮಾಡ್ತಿದ್ದ ಒಬ್ಬ ಶಂಭೂಕನನ್ನ, ತಳಜಾತಿಯವನ್ನ. ಇದನ್ ಕೇಳಿದ ಒಬ್ಬ ಹಿಂದೂ ಧರ್ಮವನ್ನ ನಂಬುವಂತಹ, ಶ್ರೀರಾಮನೇ ದೇವ್ರು ಅಂತ ನಂಬಿರೋನ್ಗೆ ಏನ್ ಅನ್ಸುತ್ತೆ? ಓಹೋ, ರಾಮನೇ ಹೇಳವನೇ ಅಂದ್ಮೇಲೆ ನಾವ್ ಹಂಗಾರೆ ತಪಸ್ ಮಾಡ್ಬಾರ್ದು, ಅದು ಬ್ರಾಹ್ಮಣರಿಗೆ ಮಾತ್ರ ಅನ್ಕೊಂಡ್ ಸುಮ್ನೆ ಆಗೋಯ್ತಾನೆ. ಶಾಸ್ತ್ರದಲ್ಲಿ ಏನಿದೆ ನೋಡ್ತಾನ ಅವನು, ಅಷ್ಟೊಂದು ತಿಳುವಳಿಕೆ ಇರ್ತದ ಅವನಿಗೆ ಅನ್ನುವುದು ಇವರ ಸಂತರಾಮ್ಜಿಯವರ ನಂಬಿಕೆ. ಕಂಟಿನ್ಯೂ ಮಾಡಿ. ಅನುಬಂಧ 2, ಡಾಕ್ಟರ್ ಅಂಬೇಡ್ಕರ್ ಅವರಿಂದ ಮಹಾತ್ಮರಿಗೆ ಒಂದು ಪ್ರತ್ಯುತ್ತರ. 1. ಜಾತ್ಪತ್ ತೊಡಕ್ ಮಂಡಲಕ್ಕಾಗಿ ನಾನು ಸಿದ್ಧಪಡಿಸಿದ ಜಾತಿ ವಿಷಯದ ಉಪನ್ಯಾಸವನ್ನು ಗಮನಿಸಿ ತಮ್ಮ ಹರಿಜನ ಪತ್ರಿಕೆಯಲ್ಲಿ ಉಲ್ಲೇಖಿಸುವ ಮೂಲಕ ಮಹಾತ್ಮರು ನನ್ನನ್ನು ಗೌರವಿಸಿದ್ದಾರೆ. ಇದನ್ನು ನಾನು ತುಂಬಾ ಮೆಚ್ಚುತ್ತೇನೆ. ಅವರು ಮಾಡಿದ ಈ ನನ್ನ ಉಪನ್ಯಾಸದ ವಿಮರ್ಶನೆಯನ್ನು ನೋಡಿದರೆ ಜಾತಿಯ ಬಗೆಗೆ ನಾನು ವ್ಯಕ್ತಪಡಿಸಿದ ಅಭಿಪ್ರಾಯಗಳನ್ನು ಮಹಾತ್ಮಾಜಿ ಸಂಪೂರ್ಣವಾಗಿ ವಿರೋಧಿಸುತ್ತಾರೆಂಬುದು ಸ್ಪಷ್ಟವಾಗುತ್ತದೆ. ವಿರೋಧಿಗಳೊಡನೆ ವಾದಕ್ಕೆ ನಿಲ್ಲುವುದು ನನ್ನ ಪದ್ಧತಿಯಲ್ಲ. ನಾನು ವಾದಿಸಲೇಬೇಕೆಂಬಂತಹ ವಿಶೇಷ ಕಾರಣಗಳಿದ್ದರೆ ಆ ಮಾತು ಬೇರೆ. ನನ್ನ ವಿರೋಧಿ ಯಾವನೋ ಒಬ್ಬ ಸಾಮಾನ್ಯ ಮನುಷ್ಯನಾಗಿದ್ದರೆ ನಾನು ಅವರ ಗೋಜಿಗೆ ಹೋಗುತ್ತಿರಲಿಲ್ಲ. ಆದರೆ ನನ್ನನ್ನು ವಿರೋಧಿಸಿ ನಿಂತವರು ಮಹಾತ್ಮರಾಗಿರುವುದರಿಂದ ಅವರ ವಾದವನ್ನು ನಾನು ವಿಮರ್ಶಿಸಿ ಉತ್ತರಿಸಬೇಕಾಗಿದೆ. ನನ್ನನ್ನು ಗೌರವಿಸಿದ್ದಕ್ಕಾಗಿ ಅವರನ್ನು ಮೆಚ್ಚುತ್ತೇನೆ. ಆದರೆ ವೇದಿಕೆಯಿಂದ ವ್ಯಕ್ತ ಮಾಡಲಾಗದ ಉಪನ್ಯಾಸವನ್ನು ನಾನು ಮುದ್ರಿಸಿದ್ದು ನನ್ನನ್ನು ಜನ ಮರೆಯಕೂಡದೆಂಬ ಉದ್ದೇಶದಿಂದ ಎಂದು ಸೂಚಿಸಿ ಪ್ರಚಾರಕ್ಕಾಗಿ ನಾನು ಆತುರ ಪಡುತ್ತಿದ್ದೇನೆಂದು ಆರೋಪಿಸಲಾಗಿದೆ.
ಇಂತಹ ದೋಷಾರೋಪಣೆಗೆ ಸ್ವತಃ ಮಹಾತ್ಮರು ಕೈ ಇಕ್ಕಿದುದನ್ನು ಕಂಡು ನನಗೆ ವಿಸ್ಮಯವಾಗಿದೆ. ಮಹಾತ್ಮರು ಏನೇ ಹೇಳಲಿ, ಹಿಂದೂಗಳನ್ನು ಕೆಣಕಿ ಅವರು ತಮ್ಮ ಸ್ಥಿತಿಯನ್ನು ಸರಿಯಾಗಿ ಅರಿತುಕೊಳ್ಳಲೆಂದು ಪ್ರೇರೇಪಿಸುವ ಉದ್ದೇಶದಿಂದ ಮಾತ್ರ ನಾನು ಆ ಉಪನ್ಯಾಸವನ್ನು ಮುದ್ರಿಸಿ ಪ್ರಕಟಿಸಿದೆನು. ಪ್ರಚಾರಕ್ಕಾಗಿ ನಾನು ಎಂದೂ ಆತುರದವನಲ್ಲ. ಹಾಗೆ ನೋಡಿದರೆ ನನ್ನ ಅವಶ್ಯಕವಾದುದಕ್ಕಿಂತ ಹೆಚ್ಚಾಗಿಯೇ ಅದು ದೊರೆತಿದೆ. ಒಂದು ವೇಳೆ ಪ್ರಚಾರಾಪೇಕ್ಷೆಯಿಂದಲೇ ನಾನು ಅದನ್ನು ಪ್ರಕಟಿಸಿದನೆಂದು ಇಟ್ಟುಕೊಳ್ಳಿ, ಆಗ ನನ್ನ ಮೇಲೆ ಕಲ್ಲು ಒಗೆಯುವವರು ಯಾರು? ಮಹಾತ್ಮರಂತೆ ಗಾಜಿನ ಮನೆಯಲ್ಲಿ ಇರುವವರಂತೂ ಹಾಗೆ ಮಾಡಕೂಡದು. 2. ನನ್ನ ಉದ್ದೇಶದ ಮಾತು ಹೋಗಲಿ. ಉಪನ್ಯಾಸದಲ್ಲಿ ನಾನು ಎತ್ತಿದ ಪ್ರಶ್ನೆಗಳಿಗೆ ಮಹಾತ್ಮರೇನು ಹೇಳುತ್ತಾರೆ? ನಾನು ಎತ್ತಿದ ಪ್ರಶ್ನೆಗಳನ್ನು ಅವರು ಮುಟ್ಟಿಯೇ ಇಲ್ಲ. ಮತ್ತು ಹಿಂದೂಗಳ ಮೇಲೆ ದೋಷಾರೋಪಣೆ ಎಂದು ಅವರು ಮಂಡಿಸಿದ ವಿಷಯಗಳು ನನ್ನ ಉಪನ್ಯಾಸದಲ್ಲಿ ಎಲ್ಲಿಯೂ ಇಲ್ಲ. ನನ್ನ ಉಪನ್ಯಾಸವನ್ನು ಓದಿ ನೋಡಿದರೆ ಯಾರಿಗಾದರೂ ಇದು ಸ್ಪಷ್ಟವಾಗುತ್ತದೆ. ನನ್ನ ಉಪನ್ಯಾಸದಲ್ಲಿ ನಾನು ಮಂಡಿಸಿದ್ದ ಮುಖ್ಯ ಅಂಶಗಳು ಈ ಕೆಳಗಿನಂತೆ ಇವೆ. 1. ಜಾತಿ ಪದ್ಧತಿ ಹಿಂದೂಗಳನ್ನು ಹಾಳುಗೆಡಹಿದೆ. 2. ಚಾತುರ್ವರ್ಣ್ಯದ ಮೇರೆಗೆ ಹಿಂದೂ ಸಮಾಜವನ್ನು ಪುನಃ ನಿರ್ಮಿಸುವುದು ಅಸಾಧ್ಯ. ಯಾಕೆಂದರೆ ವರ್ಣ ವ್ಯವಸ್ಥೆಯೊಂದು ಸೋರುವ ಪಾತ್ರೆ ಇದ್ದಂತೆ. ಉಳಿದುಕೊಳ್ಳುವಂತ ಅಂತಸ್ಥ ಬಲ ಅದಕ್ಕಿಲ್ಲ. ಯಾರಾದರೂ ವರ್ಣವನ್ನು ಅತಿಕ್ರಮಿಸಿದರೆ ಅವರನ್ನು ಶಿಕ್ಷೆಗೆ ಗುರಿ ಮಾಡುವಂತಹ ಶಾಸನಾಧಿಕಾರ ಅದಕ್ಕೆ ಅಗತ್ಯ. ಆ ಅಧಿಕಾರವಿಲ್ಲದೆ ಹೋದರೆ ವರ್ಣ ವ್ಯವಸ್ಥೆಯು ಜಾತಿ ವ್ಯವಸ್ಥೆಯ ಅವಸ್ಥೆಗೆ ಇಳಿಯುವ ಸಂಬಂಧವಿದೆ. 3. ಚಾತುರ್ವರ್ಣ್ಯದ ಮೇರೆಗೆ ಹಿಂದೂ ಸಮಾಜವನ್ನು ಪುನರ್ರೂಪಿಸುವುದು ಅಪಾಯಕಾರಿಯಾಗಿದೆ. ಯಾಕೆಂದರೆ ವರ್ಣ ವ್ಯವಸ್ಥೆ ಸಾಮಾನ್ಯ ಜನಸಮೂಹಕ್ಕೆ ಜ್ಞಾನ ಸಂಪಾದನೆ ಹಾಗೂ ಶಾಸ್ತ್ರಾಭ್ಯಾಸದ ಅವಕಾಶವನ್ನು ನಿರಾಕರಿಸುವುದರಿಂದ ಜನಸಾಮಾನ್ಯರ ಅವನತಿಗೆ ಕಾರಣವಾಗುತ್ತದೆ. 4. ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವ ತತ್ವಗಳನ್ನೊಳಗೊಂಡ ಧರ್ಮವನ್ನು ಆಧರಿಸಿಯೇ ಹಿಂದೂ ಸಮಾಜದ ಪುನರ್ ನಿರ್ಮಾಣವಾಗತಕ್ಕದ್ದು. 5. ಈ ಗುರಿಯನ್ನು ಸಾಧಿಸಬೇಕಾದರೆ ಜಾತಿ ಮತ್ತು ವರ್ಣಗಳ ಬಗೆಗಿರುವ ಗೌರವ ಭಾವನೆ ನಷ್ಟವಾಗತಕ್ಕದ್ದು. 6. ಶಾಸ್ತ್ರಗಳು ದೇವವಾಣಿ ಎಂಬ ಭಾವನೆಯನ್ನು ನಾಶಗೊಳಿಸುವುದರಿಂದ ಮಾತ್ರ ಜಾತಿ ವರ್ಣಗಳ ಮೇಲಿನ ಗೌರವ ನಾಶವಾಗಬಲ್ಲದು. ಮಹಾತ್ಮರು ಎತ್ತಿದ ಪ್ರಶ್ನೆಗಳು ನನ್ನ ವಾದಕ್ಕೆ ಸಂಪೂರ್ಣವಾಗಿ ಅಪ್ರಕೃತವಾಗಿದ್ದು, ನನ್ನ ಉಪನ್ಯಾಸದಿಂದ ಅವರೇನು ತಿಳಿದುಕೊಂಡಿಲ್ಲವೆಂಬುದು ಸ್ಪಷ್ಟ. ಕಂಟಿನ್ಯೂ ಮಾಡ್ಲಾ? ಅಂದ್ರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಅವ್ರು ಮುಖ್ಯವಾಗಿ ಈ ಎರಡೂ ಪತ್ರಗಳಿಗೆ ಮುಖ್ಯವಾಗಿ ಗಾಂಧಿ ಹಿಂದೆ ಬರೆದಿದ್ರಲ್ಲ ಅದಕ್ಕೆ ಕೊಡ್ತಾ ಇರುವ ರೆಸ್ಪಾನ್ಸ್. ಅವರು ಒಂದು, ಗಾಂಧಿಯವರು ನಾನು ಬರೆದಿರುವ ಸುಮಾರು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಸ್ಪೆಷಲಿ 3ನೇ ಪಾಯಿಂಟ್ ಇದೆಯಲ್ಲ, ಚಾತುರ್ವರ್ಣ್ಯದ ಮೇರೆಗೆ ಹಿಂದೂ ಸಮಾಜವನ್ನು ರೂಪಿಸುವುದು ಅಪಾಯಕಾರಿಯಾಗುತ್ತದೆ ಅಂತ. ನೀವು ಯಾವುದೇ ಒಂದು ಸಣ್ಣ ಸಮರ್ಥನೆಯನ್ನು ಚಾತುರ್ವರ್ಣ್ಯಕ್ಕೆ ಮಾಡ್ಕೊಳಕ್ ಆಗುವುದಿಲ್ಲ, ಮಾಡ್ಕೊಂಬಾರ್ದು ಅನ್ನುವುದು ಅಂಬೇಡ್ಕರ್ ಅವರ ನಿಲುವು. ಸೇಮ್ ಯಾರು ಸಂತ್ ರಾಮ್ಜಿ ಅವ್ರು ಹೇಳ್ತಾ ಇದಾರಲ್ಲ ಅದೇ ತರ ನಿಲುವು. ಮತ್ತೆ ಶಾಸ್ತ್ರಗಳು ದೇವವಾಣಿ ಅಂತ, ಈ ಕ್ಯಾಸ್ಟ್ಸ್ ಇನ್ ಇಂಡಿಯಾ ಅಂತ ಇತ್ತಲ್ಲ ಅದ್ರಲ್ಲೂ ಇದನ್ನೇ ಹೇಳಿದ್ರು. ಇದು ದೇವವಾಣಿ ಆಗ್ಬಿಟ್ಟಿರೋದ್ರಿಂದ ನಾವು ಅದನ್ನ ಹಿಂದೂಗಳು ಅದನ್ನ ತಪ್ಸಕ್ಕೆ ಆಗೋದಿಲ್ಲ. ಯಾರೋ ಮನುಷ್ಯ ಬರ್ಕೊಟ್ಟಿದ್ರೆ ತಪ್ಪಿಸ್ಬಿಡ್ಬೋದಿತ್ತು, ದೇವ್ರು ಬರ್ದಿರೋದಲ್ವಾ ಅಂತ. ಮೊನ್ನೆ ಡಿಸ್ಕವರಿ ಆಫ್ ಇಂಡಿಯಾ ಓದ್ಬೇಕಾದ್ರೂ ಅದನ್ನೇ ಹೇಳ್ತಾ ಇದೆ. ವೇದಗಳು ದೇವ್ರು ಮಾಡಿದ್ದು ಅಂತ ಬರೆದ್ರಿಂದ ಎಂತ ಅನ್ಯಾಯ ಆಗೋಯ್ತು ಅಂದ್ರೆ ಆ ಕಾಲದ ಮಾನವ ಏನ್ ಯೋಚನೆ ಮಾಡ್ತಾ ಇದ್ದ ಅಂತ ಅರ್ಥಕೊಳ್ಳುವಂತ ಅವಕಾಶ ಹೊರಟೋಯ್ತು. ಅದೊಂದು ಸೈಂಟಿಫಿಕ್ ಯೋಚನೆಗಳಾಗ್ಬೇಕಿತ್ತು ವೇದ. ಆದ್ರೆ ಇವರು ಅದಕ್ಕೆ ದೇವರ ಸ್ಥಾನಮಾನವನ್ನ ಕೊಟ್ಬಿಟ್ಟು ಅದಕ್ಕೆ ಕೈ ಮುಗಿದ್ಬಿಟ್ಟು ಸುಮ್ನಾಗಿ ಹೋಗ್ತಾವ್ರಿ ಈಗ. ಸೊ ಅದು ಇಲ್ಲಿ ಅವ್ರು ಇಲ್ಲಿ ಇವ್ರು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು, ನೀವು ಗಾಂಧಿಗೆ ವರ್ಣಗಳ ಮೇಲೆ ಮತ್ತೆ ಪುನರ್ರಚನೆ ಮಾಡೋಣ ಹಿಂದೂ ಧರ್ಮವನ್ನ ಅಂತ. ಜಾತ್ಪಾತ್ ಓಡಕ್ ಮಂಡಲ್ ಅವ್ರಿಗೆ ಮತ್ತೆ ಅಂಬೇಡ್ಕರ್ಗೆ ಸಾಧ್ಯವೇ ಇಲ್ಲ. ಮತ್ತೆ ಇನ್ನೊಂದು 50 ವರ್ಷ ಆದ್ಮೇಲೆ ಅದು ಜಾತಿಗೆ ಹೋಗಿ ನಿಲ್ಲುತ್ತೆ ಅಂತ.
ಆಮೇಲೆ ಪ್ರತಿ ಪ್ಯಾರಾಗ್ರಾಫ್ಗೂ ಅವರು ಉತ್ತರ ಕೊಡ್ತಾ ಹೋಗ್ತಾರೆ ನೋಡಿ. ಗಾಂಧಿಯವರು ಏನೇನು ಹೇಳಿದ್ದಾರೆ, ಅದಕ್ಕೆ ನನ್ನ ಉತ್ತರ ಏನು, ಅದಕ್ಕೆ ನನ್ನ ಉತ್ತರ ಏನು, ಅಂದ್ರೆ ಈ ತರ ನಡೀತಿದ್ದು ಆಗ ಚರ್ಚೆಗಳು. ಸದ್ಯ ಕ್ಲಬ್ ಹೌಸ್ ಇದ್ದಿದ್ರೆ ಅವರು ಅನ್ಮ್ಯೂಟ್ ಮಾಡ್ದೇನೆ ಮಾತಾಡ್ಕೊಂಡು ಕಿತ್ತಾಡ್ಕೊಂಡು ಇದಾಗ ಹೋಗೋರೇನು. ಇಲ್ದೇ ಇದ್ದುದ್ರಿಂದ ಈ ತರ ಎಲ್ಲ ಸುದೀರ್ಘವಾಗಿ ಪತ್ರಗಳು ಬರೆದು ನಮ್ಗೆ ಅವೆಲ್ಲ ಸಿಕ್ಕಿವೆ ಒಂದಷ್ಟು ಯೋಚನೆ ಮಾಡ್ಕೊಳಕ್ಕೆ. ಕರೆಕ್ಟ್ ಸರ್. ಓಕೆ, ಮೂರನೇ ಮೇನು. ಇನ್ನು ಮಹಾತ್ಮರು ಹೇಳಿದ್ದೇನೆಂಬುದನ್ನು ಪರೀಕ್ಷಿಸೋಣ. ಅವರು ಹೇಳಿದ ಮೊದಲನೆಯ ಮಾತೆಂದರೆ, ನಾನು ಉದಾಹರಿಸಿದ ಗ್ರಂಥಗಳು ಅಧಿಕೃತವಲ್ಲ ಎಂಬುದು. ಈ ವಿಷಯದಲ್ಲಿ ನಾನು ಅಧಿಕಾರಯುಕ್ತನಲ್ಲವೆಂಬುದು ಒಪ್ಪುತ್ತೇನೆ. ಸಂಸ್ಕೃತ ಭಾಷೆ ಮತ್ತು ಹಿಂದೂ ಶಾಸ್ತ್ರಗಳ ಬಗೆಗೆ ಅಧಿಕಾರವಾಣಿಯಿಂದ ನುಡಿಯಬಲ್ಲವರಾಗಿದ್ದ ಶ್ರೀ ತಿಲಕರ ಲೇಖನಗಳಿಂದ ನಾನು ಆ ಉದಾಹರಣೆಗಳನ್ನು ಆಯ್ದುಕೊಂಡಿದ್ದೇನೆಂದು ಹೇಳಬಯಸುತ್ತೇನೆ. ಅವರು ಹೇಳುವ ಎರಡನೆಯ ಮಾತೆಂದರೆ, ಶಾಸ್ತ್ರಗಳ ಅರ್ಥವನ್ನು ಸರಿಯಾಗಿ ವಿವರಿಸಬಲ್ಲವರು ಸಾಧು ಸಂತರಲ್ಲದೆ ವಿದ್ವಾಂಸರಲ್ಲ, ಮತ್ತು ಜಾತಿ ಪದ್ಧತಿ ಹಾಗೂ ಅಸ್ಪೃಶ್ಯತೆಯನ್ನು ಶಾಸ್ತ್ರಗಳು ಒಪ್ಪುವುದಿಲ್ಲವೆಂದು ಸಾಧು ಸಂತರು ಹೇಳುತ್ತಾರೆ. ಮೊದಲನೆಯದಾಗಿ ನಾನು ಮಹಾತ್ಮರಿಗೆ ಈ ಪ್ರಶ್ನೆ ಕೇಳುತ್ತೇನೆ. ಶಾಸ್ತ್ರಗಳಲ್ಲಿ ಪ್ರಕ್ಷಿಪ್ತ ಭಾಗಗಳಿದ್ದರೆ ಹಾಗೂ ಸಾಧು ಸಂತರು ಅವುಗಳನ್ನು ಬೇರೆ ರೀತಿಯಿಂದ ಅರ್ಥ ಮಾಡಿ ವಿವರಿಸಿದ್ದರೆ ಯಾರಿಗೆ ಏನು ಪ್ರಯೋಜನ? ಶಾಸ್ತ್ರಗಳು ಅಧಿಕೃತವೋ ಅಥವಾ ಮೂಲವೋ ಪ್ರಕ್ಷಿಪ್ತವೋ ಎಂಬ ಭೇದವನ್ನು ಜನಸಾಮಾನ್ಯರು ಗಮನಿಸುವುದಿಲ್ಲ. ಶಾಸ್ತ್ರಗಳ ಪಾಠವೇ ಜನಸಾಮಾನ್ಯರಿಗೆ ಗೊತ್ತಿರುವುದಿಲ್ಲ. ಅವುಗಳಲ್ಲಿ ಇರುವುದೇನೆಂದು ತಿಳಿಯಲಾರದಷ್ಟು ಜನ ನಿರಕ್ಷರಿಗಳಾಗಿದ್ದಾರೆ. ಹೇಳಿದ್ದನ್ನೆಲ್ಲ ಕೇಳಿ ನಂಬಿದವರು ಅವರು. ಜಾತಿ ಪದ್ಧತಿಯನ್ನು ಅಸ್ಪೃಶ್ಯತೆಯನ್ನು ಶಾಸ್ತ್ರದ ವಿಧಿಸಿವೆ ಎಂದು ಅವರಿಗೆ ಹೇಳುತ್ತಾ ಬರಲಾಗಿದೆ. ಇನ್ನು ಸಾಧು ಸಂತರ ಮಾತು ವಿದ್ವಾಂಸರ ಬೋಧನೆಗಿಂತ ಸಾಧು ಸಂತರ ಬೋಧನೆ ಎಷ್ಟೇ ಭಿನ್ನವಾಗಿ ಎಷ್ಟೇ ಉನ್ನತವಾಗಿ ಇದ್ದರೂ ಆ ಬೋಧನೆಯ ಪರಿಣಾಮ ಮಾತ್ರ ಸೊನ್ನೆಯೇ ಆಗಿದೆ ಎಂಬುದು ಶೋಚನೀಯ. ಇದಕ್ಕೆ ಕಾರಣಗಳು ಎರಡು. ಮೊದಲನೆಯದಾಗಿ, ಸಾಧು ಸಂತರಲ್ಲಿ ಒಬ್ಬರೂ ಜಾತಿ ಪದ್ಧತಿಯ ಮೇಲೆ ದಾಳಿ ಮಾಡಲಿಲ್ಲ. ತದ್ವಿರುದ್ಧವಾಗಿ ಜಾತಿ ಪದ್ಧತಿಗೆ ಅವರು ಪರಮನಿಷ್ಠರಾಗಿದ್ದರು. ಅವರಲ್ಲಿ ಬಹುಪಾಲು ಜನ ತಮ್ಮ ತಮ್ಮ ಜಾತಿಗಳ ಸದಸ್ಯರಾಗಿಯೇ ಬದುಕಿದರು ಹಾಗೂ ಆಯಾ ಜಾತಿಯವರಾಗಿಯೇ ಸತ್ತರು. ಜ್ಞಾನದೇವನಿಗೆ ತಾನು ಬ್ರಾಹ್ಮಣನೆಂಬ ಅಭಿಮಾನ ಎಷ್ಟು ತೀವ್ರವಾಗಿತ್ತು ಗೊತ್ತೇ? ಪೈಠಣದ ಬ್ರಾಹ್ಮಣರು ಆತನನ್ನು ತಮ್ಮಲ್ಲಿ ಸೇರಿಸಿಕೊಳ್ಳಲು ಒಪ್ಪದಿದ್ದಾಗ ಆ ಬ್ರಾಹ್ಮಣ ಸಮಾಜವು ತನ್ನನ್ನು ಬ್ರಾಹ್ಮಣನೆಂದು ಪರಿಗಣಿಸುವಂತೆ ಮಾಡಲು ಅವನು ವಿಶ್ವ ಪ್ರಯತ್ನ ಮಾಡಿದನು. ಸಂತ ಏಕದಾತನು ಅಸ್ಪೃಶ್ಯರನ್ನು ಮುಟ್ಟುವುದಲ್ಲದೆ ಅವರೊಡನೆ ಊಟ ಮಾಡುವ ಧೈರ್ಯವನ್ನು ತೋರಿದನು. ಆ ಧೈರ್ಯ ತೋರಿದ್ದು ಏಕೆ ಗೊತ್ತೇ? ಹಾಗೆ ಮಾಡಿದಾಗ ಅಂಟಿಕೊಂಡ ಮೈಲಿಗೆ ಒಂದು ಗಂಗಾ ಸ್ನಾನದಿಂದ ತೊಳೆದು ಹೋಗುವುದೆಂದು ಅವನಿಗೆ ವಿಶ್ವಾಸವಿತ್ತು. ಸಂತರು ಜಾತಿ ಮತ್ತು ಅಸ್ಪೃಶ್ಯತೆಯ ವಿರುದ್ಧವಾಗಿ ಎಂದೂ ಆಂದೋಲನ ನಡೆಸಲಿಲ್ಲವೆಂದು ನನ್ನ ವ್ಯಾಸಂಗದಿಂದ ಅರಿತುಕೊಂಡಿದ್ದೇನೆ. ಜೀವಾತ್ಮ ಪರಮಾತ್ಮದ ಸಮಬಂಧವೇ ಅವರಿಗೆ ಮುಖ್ಯವಾಗಿತ್ತು. ಮನುಷ್ಯರೆಲ್ಲ ಸಮಾನರೆಂದು ಅವರು ಬೋಧಿಸಲಿಲ್ಲ. ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರೆಂದು ಮಾತ್ರ ಹೇಳಿದರು. ಇದು ತುಂಬಾ ನಿರುಪದ್ರವಕಾರಿ ಹೇಳಿಕೆ. ಯಾರಾದರೂ ಹೇಳಬಹುದಾದ ಮಾತು, ಸಾಧು ಸಂತರ ಬೋಧನೆ ಪರಿಣಾಮಕಾರಿಯಾಗದೆ ಹೋದುದಕ್ಕೆ ಇನ್ನೂ ಒಂದು ಕಾರಣವಿದೆ. ಸಾಧು ಸಂತರು ಜಾತಿಯನ್ನು ಮೀರಬಹುದಾದರೂ ಜನಸಾಮಾನ್ಯರು ಮಾತ್ರ ಮೀರಲಾಗದೆಂದು ವಿಧಿಸುತ್ತಾ ಬರಲಾಗಿದೆ. ಆದುದರಿಂದ ಸಾಧು ಸಂತರು ಅನುಕರಣೀಯ ವ್ಯಕ್ತಿಗಳಲ್ಲ. ಅವರು ಗೌರವಾರ್ಹದ ಪುಣ್ಯ ವ್ಯಕ್ತಿಗಳೆಂದಷ್ಟೇ ಪರಿಗಣಿತರಾದವರು. ಹೀಗಾಗಿ ಅವರ ಜೀವನವಾಗಲಿ ಬೋಧನೆಗಳಾಗಲಿ ಜನರ ಭಾವನೆಯ ಮೇಲೆ ಪ್ರಭಾವ ಬೀರಲಿಲ್ಲ. ವಿದ್ವಾಂಸರ ವಿವರಣೆಗಿಂತ ಸಾಧು ಸಂತರು ಕೊಡುವ ಶಾಸ್ತ್ರಾರ್ಥ ವಿವರಣೆ ಬೇರೆ ಎಂಬುದರಿಂದ ಲಾಭವೇನೂ ಆಗಲಿಲ್ಲ. ಶಾಸ್ತ್ರಗಳ ಬಗೆಗೆ ಜನಸಾಮಾನ್ಯರ ಅಭಿಪ್ರಾಯ ಅವರಿಂದ ಸಂಪೂರ್ಣ ಭಿನ್ನವಾಗಿದೆ ಎಂದು ವಸ್ತುಸ್ಥಿತಿ. ಇದನ್ನು ನಾವು ಮುಖ್ಯವಾಗಿ ಲಕ್ಷ್ಯದಲ್ಲಿಡತಕ್ಕದ್ದು. ಶಾಸ್ತ್ರಗಳ ಅಧಿಕಾರವನ್ನು ನಿರಾಕರಿಸದೆ ಈ ಸಮಸ್ಯೆಯನ್ನು ನಿರಾಕರಿಸುವುದು ಹೇಗೆ? ಮಹಾತ್ಮಾಜಿ ಈ ಪ್ರಶ್ನೆಯನ್ನು ಯೋಚಿಸಿಲ್ಲ. ಮಹಾತ್ಮಾಜಿ ಮಂಡಿಸುವ ಯೋಜನೆ ಏನೇ ಇರಲಿ, ಒಳ್ಳೆಯ ಸಾಧುವೊಬ್ಬನ ಪುಣ್ಯಮಯವಾದ ಬದುಕು ಉನ್ನತವಾಗಿರಬಹುದು, ಅಂಥವರಿಂದ ಅವರಿಗೆ ಒಳ್ಳೆಯದಾಗಿರಬಹುದು.
ಸಾಧು ಸಂತರು ಮಹಾತ್ಮರು ಭಾರತದಲ್ಲಿ ಗೌರವಾರ್ಹ ವ್ಯಕ್ತಿಗಳಾಗಿದ್ದಾರೆ. ಆದರೆ ಅನುಕರಣೀಯ ವ್ಯಕ್ತಿಗಳಲ್ಲ ಎಂಬುದು ಜನಸಾಮಾನ್ಯರ ಮನೋಭಾವ. ಹೀಗಿರುವಾಗ ನಮ್ಮ ಸಮಸ್ಯೆಗೆ ಸಾಧು ಸಂತರಿಂದೇನೂ ಫಲವಾಗಿಲ್ಲ. ಇದನ್ನು ಗಾಂಧೀಜಿ ಒಪ್ಪಬೇಕಾಗುತ್ತದೆ. ಆದ್ರೆ ಇದರಲ್ಲಿ 2 ಡಿಫರೆನ್ಸಸ್ ಗಳನ್ನ ಅವರು ಚರ್ಚೆ ಮಾಡಿದ್ದಾರೆ. ಒಂದು, ಗಾಂಧಿ ಹೇಳ್ತಾ ಇರೋದೇನೋ, ನೀವು ಪಂಡಿತರು ಹೇಳ್ತಾ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬೇಡಿ, ಸಾಧು ಸಂತರು ಏನ್ ಹೇಳ್ತಾರೆ ಅದನ್ನ ಕೇಳಿ ಅಂತ. ಪ್ರಾಬ್ಲಿ ಆಗಿದ್ರೇನೋ ಸಾಧು ಸಂತರು. ಇವತ್ತೆಲ್ಲ ಈಗ ನಾವು ಕುಂಭಮೇಳ ಅದು ಇದೆಲ್ಲ ನೋಡಿದ್ಮೇಲೆ ಕಾಮಿಡಿ ಆಗಿ ಹೋಗುತ್ತೆ. ಸಾಧು ಸಂತರು ಅಂದ್ರೆ ಸುಮ್ನೆ ಕೇಸರಿ ಹಾಕೊಂಡು ಬೀದಿಲಿ ಓಡಾಡ್ತಾ ಇರ್ತಾರಲ್ಲ, ಅವರು ಅನ್ನೋ ಫೀಲಿಂಗ್ ಬಂದ್ಬಿಟ್ಟೈತೆ. ಅಥವಾ ನೀವ್ ಯಾರಾದ್ರೂ ಇಲ್ಲಿ ಇರೋರು ಪರ್ಸನಲಿ ಯಾರಾದ್ರೂ ಅಂತ ಸಾಧು ಸಂತರನ್ನ ಮೀಟ್ ಮಾಡಿದ್ರೆ, ಅಬ್ಬಾ ಎಂಥ ಸಾಧುವಪ್ಪ ಇವನು ಅಂತ ಮೀಟ್ ಮಾಡಿದ್ರೆ ಅವ್ರನ್ನ ರೆಫರೆನ್ಸ್ ತಗೊಳ್ಳಿ. ಆತರ ನಮ್ಗಂತೂ ಯಾರು ಸಿಕ್ಕಿಲ್ಲ ಈಗಿನ ಕಾಲದಲ್ಲಿ. ಆದ್ರೆ ಇವರು ಅಂಬೇಡ್ಕರ್ ಅವರು ಮುಖ್ಯವಾಗಿ ಹೇಳ್ತಾ ಇರುವುದು, ಸಾಧು ಸಂತರು ಹೇಳ್ತಾ ಇದಾರೆ ಸರಿ, ಜಾತಿ ಪದ್ಧತಿ ಬೇಡ ಅಂತ. ಆದ್ರೆ ಅದನ್ನ ಒಪ್ತಾ ಇರೋರು ಯಾರು? ಸಮಾಜದಲ್ಲಿ ನಡೀತಾ ಇರೋದು ಇಲ್ಲಿರುವ ಪಂಡಿತರು, ಇಲ್ಲಿರುವ ಬ್ರಾಹ್ಮಣರು. ಆಮೇಲೆ ಮತ್ತೆ ಇನ್ನೊಂದು, ಅವರು ಸಂತ ಏಕನಾಥ ಅನ್ನುವಂತ ವ್ಯಕ್ತಿ, ಅವನು ದಲಿತರನ್ನ ಮುಟ್ತಾನೆ, ಅಸ್ಪೃಶ್ಯರನ್ನ. ಯಾವ ಧೈರ್ಯದ ಮೇಲೆ ಮುಟ್ತಾನೆ ಅಂದ್ರೆ, ಹೋಗ್ ತಿರ್ಗಾ ಅಲ್ಲಿ ಗಂಗಾ ನದಿಯಲ್ಲಿ ಡುಮ್ಕಿ ಹೊಡೆದ್ರೆ ಎಲ್ಲ ಪಾಪ ಎಲ್ಲ ಪರಿಹಾರ ಆಗೋಯ್ತದೆ ಅಂತ ನಂಬಿಕೆ ಇರೋದ್ರಿಂದ. ಆದ್ರೆ ಮುಟ್ಟು ಸ್ನಾನ ಮಾಡದೇ ಇದ್ರೆ, ಅಥವಾ ಆ ಮನಸ್ಸಿನಿಂದ ಹೋಗ್ಬೇಕಲ್ಲ, ಆ ತರ ಇದ್ರೆ ಅದೊಂದು ಜಾತಿ ಪದ್ಧತಿಯ ವಿನಾಶಕ್ಕೋಸ್ಕರ ಒದ್ದಾಡ್ತಾವನೆ ಅಂತ ಅನ್ಕೊಬಹುದು. ಹಂಗಾಗಿ ಇಲ್ಲಿ ಮಹಾತ್ಮ ಗಾಂಧೀಜಿ ಏನನ್ನ ಯೋಚನೆ ಮಾಡಿಲ್ಲ ಅಂತ ಹೇಳಿದ್ರೆ, ಯಾವ ಸಾಧು ಸಂತನ ಪ್ರವಚನವನ್ನೂ ಸಹ ನಾವೇ ಈಗ ಬೆಳಿಗ್ಗೆ ಹೊತ್ತು ಪ್ರತಿ 1 hour ಮನೆಗಳಲ್ಲಿ ಇವ್ರು ನೋಡ್ತಾರೆ. ಅಂದ್ರೆ ಅದೇ ಸಮಸ್ಯೆ ಏನಾಗ್ತೈತೆ ಅಂದ್ರೆ, ಅವತ್ತಿದ್ರೇನು ಒಳ್ಳೆ ಮಾತಾಡೋರು ಇವತ್ತೆಲ್ಲ ಕಮರ್ಷಿಯಲ್ ಸ್ವಾಮೀಜಿಗಳಾಗೋಗಿದ್ರಿಂದ ಇವತ್ ಸಾಧುಗಳನ್ನೂ ನಂಬಂಗಿಲ್ಲ, ಇವ್ರನ್ನೂ ನಂಬಂಗಿಲ್ಲ. ಆವತ್ತಿನ ಕಾಂಟೆಕ್ಸ್ಟ್ ಅಲ್ಲಿ ಹೇಳುವುದಾದ್ರೆ, ಒಂದಷ್ಟು ಜನ ಒಳ್ಳೆ ಸಾಧುಗಳಿದ್ರೇನೋ, ಅವರು ಬದುಕಿನ ಮಾರ್ಗವನ್ನು ಹೇಳ್ಕೊಡ್ತಿದ್ರೇನೋ, ಅವ್ರ ಮಾತು ಕೇಳಿ ಅಂತ ಗಾಂಧಿ ಹೇಳ್ತಾ ಇದ್ರೆ, ಅಂಬೇಡ್ಕರ್ ಹೇಳ್ತಾ ಇರುವುದು, ಅವ್ರ ಮಾತು ಕೇಳಿದ್ರುವೆ ಸಾವಿರಾರು ವರ್ಷದಿಂದ ಅವ್ರು ಬರ್ತಾನೆ ಅವ್ರೆ, ವಿಶ್ವಾಮಿತ್ರ ವಶಿಷ್ಠನಿಂದ ಶುರುವಾಗಿ ಇವತ್ವರೆಗೂ ಬರ್ತಾನೆ ಅವ್ರೆ. ಆದ್ರೆ ಅವ್ರ ಮಾತು ನಡೀತಾ ಇಲ್ಲ. ನಡೀತಾ ಇರೋದು ಸಮಾಜದಲ್ಲಿ ಪ್ರಭಾವ ವ್ಯಕ್ತಿಗಳು ಯಾರಿರ್ತಾರೆ ಅವರಿಂದ ಅಂತ. ಎಕ್ಸಾಂಪಲ್ ವಿವೇಕಾನಂದರದನ್ನ ಎಷ್ಟು ಕಟ್ಟುನಿಟ್ಟಾಗಿ ಯಾರು ಪಾಲಿಸ್ತಾ ಇದಾರೆ ಹೇಳಿ? ಅಷ್ಟೇ ಬೆಸ್ಟ್ ರೆಫರೆನ್ಸ್. ಈಗ ಪರಮಹಂಸ ವಿವೇಕಾನಂದ ಇವ್ರು ಹೇಳಿದ ಧರ್ಮವನ್ನ ನೀವು ನಂಬಿ ಅಂತ ಅವ್ರು ಹೇಳ್ತಾರೆ, ಗಾಂಧಿ. ಆದ್ರೆ ಎಷ್ಟು ಜನರ ಮೇಲೆ ಹಂಗಿದ್ರೆ ಅವ್ರು ಬಂದ್ಮೇಲೆ, ಅವರು ಅಳಿದು ಹೋದ ಮೇಲೂ ಈಗ ಪರಮಹಂಸರು ಏನ್ ಮಾಡ್ತಾರೆ, ಒಬ್ಬ ಅಸ್ಪೃಶ್ಯನ ಮನೆಗೆ ಹೋಗಿ ಅವನ್ ಬಾತ್ರೂಮ್ ಕ್ಲೀನ್ ಮಾಡ್ಬೇಕು ಅಂತ ಹೋಗ್ತಾರೆ. ಆಗ ಅವನಿಗೆ ತುಂಬಾ ಇದಾಗೋಗುತ್ತೆ, ಅವನು ಒಪ್ಪಲ್ಲ, ವಾಪಸ್ ಕಳ್ಸ್ಬಿಡ್ತಾನೆ. ವಾಪಸ್ ಅಂದ್ರೆ ಕೈ ಮುಗಿದು ಕಾಲ್ಗೆಲ್ಲ ಬಿದ್ದು ಕಳ್ಸ್ಬಿಡ್ತಾನೆ. ಇವ್ರು ರಾತ್ರಿ ಹೋಯ್ತಾರೆ, ರಾತ್ರಿ ಹೋಗಿ ಕ್ಲೀನ್ ಮಾಡ್ಬಿಟ್ಟು ಬರ್ತಾರೆ. ಅದನ್ನ ಏನ್ ತೋರ್ಸ್ಬೇಕಿತ್ತು ಅಂದ್ರೆ ಅವ್ರಿಗೆ, ಆತರ ಮಾಡೋದ್ರಿಂದ ನನ್ ಧರ್ಮ ಏನು ಹಾಳಾಗಿ ಹೋಗೋದಿಲ್ಲ, ನಾವೆಲ್ಲ ಸಮಾನರು ಅಂತ. ಈಗ ಅದನ್ನ ಎಷ್ಟ್ ಜನ ಪಾಲಿಸಿದ್ರು? ಸಾಧು ಸಂತರು ಹೇಳದ್ಮೇಲೆ ಎಷ್ಟ್ ಜನ ಪಾಲಿಸಿದ್ರು? ಸಾಧ್ಯವೇ ಅಂತ. ಆ ಸಾಧು ಸಂದರ್ಭಗಳು ಕೂಡ ಅವ್ರು ಹೇಳ್ತಾರಲ್ಲ ಸರ್, ಇವಾಗ ಜಾತಿ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ, ಯಾವ ಶಾಸ್ತ್ರದಲ್ಲೂ ಮಾಡ್ಬೇಡಿ ಅಂತ ಇವಾಗ್ಲೂ ಎಲ್ಲಾ ಸಾಧು ಸಂತರು ಪ್ರವಚನದಲ್ಲಿ ಹೇಳ್ತಾನೆ ಹೋಗ್ತಾರೆ. ಆಚರಣೆಯಲ್ಲಿರೋದು ಜಾತಿ ವ್ಯವಸ್ಥೆನೆ. ಈಗಿನ ಸಾಧು ಸಂತರು ಹೇಗೆ ಅಂದ್ರೆ, ಒಂದೊಂದು ಜಾತಿ ಒಬ್ಬೊಬ್ರು ಸಾಧುಗಳು. ಜಾತಿಗೆ ಒಂದ್ ಸಾಧು ಆಗ್ಬಿಟ್ಟಿರೋದ್ರಿಂದ ಅವ್ರೀಗ ಇವ್ರು ನಮ್ ಸ್ವಾಮಿಗಳು ಅಂತಾನೆ ಹೇಳೋದು ಎಲ್ರು. ಈಗ ಸ್ವಾಮಿಗಳು ಅನ್ನೋದ್ಕಿಂತ ನಮ್ ಸ್ವಾಮಿಗಳು ಅನ್ನೋದು ಮುಖ್ಯ ಈಗ. ಮುಂದುವರ್ಸಿ ಮೇಡಮ್. ಓಕೆ. 4th ಮೇನು, ಚೈತನ್ಯ ಜ್ಞಾನದೇವ, ತುಕಾರಾಮ, ತಿರುವಳ್ಳುವರ್, ರಾಮಕೃಷ್ಣ ಪರಮಹಂಸ ಮುಂತಾದವರು ತಮ್ಮದೆಂದು ಒಪ್ಪಿಕೊಂಡ ಧರ್ಮ ಯೋಗ್ಯತೆ ಇಲ್ಲದುದೆಲ್ಲವೆಂಬುದು ಧರ್ಮದ ಯೋಗ್ಯತೆಯನ್ನು ಅಳೆಯಬೇಕಾದದ್ದ ಅವರ ಅಯೋಗ್ಯ ಮಾದರಿಗಳಿಂದ ಅಲ್ಲ, ಅತ್ಯುತ್ತಮ ಮಾದರಿಗಳಿಂದ ಎಂಬುದು ಮಹಾತ್ಮರು ಹೇಳುವ 3ನೆಯ ಮಾತು. ಅವರ ಹೇಳಿಕೆಯ ಪ್ರತಿಯೊಂದು ಶಬ್ದವನ್ನು ನಾನು ಒಪ್ಪುತ್ತೇನೆ. ಆದರೆ ಇದರಿಂದ ಮಹಾತ್ಮರು ಏನನ್ನು ಸಿದ್ಧ ಮಾಡಬಯಸುತ್ತಾರೆ ನನಗೆ ತಿಳಿಯದು. ಅಂತ್ಯಜಾತ
ಸಾರಿ ಅಂತ್ಯಜಾಚ ವಿಟಾಳ ಜಾಸೀರ ಗಂಗಸ್ನಾನಿ ಶುದ್ಧ ತ್ವಾಸಿ ಏಕನಾಥಿ ಭಾಗವತ 2891. ಇದೆರಡು ಲೈನ್ ಹಿಂಗೆ ಏನಿದು? ಅದು ಹಿಂದೆ ಏಕನಾಥನ್ ವಿಷಯ ಹೇಳಿದ್ರಲ್ಲ, ಅದಕ್ಕೆ ಇಲ್ಲಿ ರೆಫರೆನ್ಸ್ ಕೊಟ್ಟಿರೋದಷ್ಟೇ. ಪೇಜಿನ ಕೊನೆಯಲ್ಲಿ ಅವನು ಏಕನಾಥ ಏನಕ್ಕೆ ಮುಟ್ಸ್ಕೊಂಡಿದ್ದ ಅಂತ ಹೇಳಿದ್ರೆ, ಅವನು ಗಂಗಾ ಸ್ನಾನ ಮಾಡ್ಬಿಟ್ರೆ ಎಲ್ಲ ಶುದ್ಧಿ ಆಗ್ಬಿಡುತ್ತೆ ಅಂತ. ಅದಕ್ಕೆ ಅದು ಭಾಗವತದ ರೆಫರೆನ್ಸ್ ಕೊಟ್ಟು ಅವರು ಆ ಘಟನೆಯನ್ನ ಹೇಳಿರುವುದು. ಭಾಗವತ ಬರ್ದಿರೋದು ಏಕನಾಥ್ ಅವರ? ಇಲ್ಲ, ಏಕನಾಥ ನಂಬಿದ್ದ ಭಾಗವತವನ್ನ, ಅದ್ರಲ್ಲಿ ಹೇಳಿರೋದ್ರಿಂದ ಅವನು ಮುಟ್ಸ್ಕೊಂಡು ಯೋಚನೆ ಮಾಡ್ತಿರ್ಲಿಲ್ಲ. ಅವನು ಒಂದಿನ ಹೋಗಿ ಗಂಗಾ ನದಿಲಿ ಡುಮ್ಕಿ ಹೊಡೆದ್ಬಿಟ್ರೆ ಎಲ್ಲ ಹೊಟ್ಟೋಯ್ತದೆ, ಅದಕ್ಕೆ ಈಗ ಮುಟ್ಸ್ಕೊಳ್ಳೋದ ಅಂತ ಗೊತ್ತಿಲ್ಲ. ನಾವ್ ಏಕನಾಥನ್ ಸ್ಟಡಿ ಮಾಡಿದ್ರೆ ಪಾಪ ಅವಂದು ಏನಾದ್ರು ಆನೆಸ್ಟ್ ಆಗಿ ಅಪ್ರೋಚ್ ಇತ್ತೋ ಏನೋ ನೋಡಬಹುದು. ಧರ್ಮವನ್ನು ಅದರ ಅತ್ಯುನ್ನತ ವ್ಯಕ್ತಿಗಳಿಂದ ಬೆಲೆ ಕಟ್ಟಬೇಕೆಂಬುದೇನೋ ನಿಜ. ಆದರೆ ಅಷ್ಟರಿಂದ ಎಲ್ಲ ಮುಗಿದಂತಾಯಿತೆ, ಮುಗಿಯಲಿಲ್ಲವೆಂದೇ ಹೇಳುತ್ತೇನೆ. ಅಯೋಗ್ಯ ಅಥವಾ ಕೀಳು ಮಾದರಿಗಳೇ ಇಷ್ಟೊಂದು ಹೆಚ್ಚಾಗಿ ಉತ್ತಮ ಮಾದರಿ ಇಷ್ಟು ವಿರಳವಾದುದೇಕೆ? ಈ ಪ್ರಶ್ನೆ ನಿಂತುಕೊಂಡಿದೆ. ಈ ಪ್ರಶ್ನೆಗೆ 2 ಉತ್ತರಗಳನ್ನು ಕಲ್ಪಿಸಬಹುದು. 1. ಕೀಳು ಮಾದರಿಗಳಾಗಿರುವವರು ಜನ್ಮಜಾತವಾದ ಯಾವುದೋ ಒಂದು ವಿಕ್ಷಿಪ್ತತೆಯ ಕಾರಣ ನೈತಿಕ ಶಿಕ್ಷಣವನ್ನು ಅರಗಿಸಿಕೊಳ್ಳಲಾರದವರಾಗಿರುತ್ತಾರೆ. ಆದ್ದರಿಂದಾಗಿ ಧಾರ್ಮಿಕ ಆದರ್ಶದತ್ತ ಒಂದು ಹೆಜ್ಜೆಯನ್ನಾದರೂ ಇಡಲು ಅವರು ಅಸಮರ್ಥರಿರುತ್ತಾರೆ. ಅಥವಾ 2. ಧಾರ್ಮಿಕ ಆದರ್ಶವೇ ಸಂಪೂರ್ಣವಾಗಿ ಯುಕ್ತವಲ್ಲದ ಆದರ್ಶವಾಗಿದ್ದು ಅನೇಕರ ಬದುಕಿಗೆ ಅಯೋಗ್ಯವಾದ ನೈತಿಕ ತಿರುವನ್ನು ಒದಗಿಸಿರಬೇಕು. ಕೆಲವರು ಅತ್ಯುತ್ತಮ ವ್ಯಕ್ತಿಗಳಾಗಿ ಉಳಿದಿದ್ದರೆ ಆ ಅಯೋಗ್ಯ ನೈತಿಕ ತಿರುವನ್ನು ಸರಿಪಡಿಸಿ ಯೋಗ್ಯ ಪಥಕ್ಕೆ ಹೊರಳಿಸಿಕೊಂಡಿರಬೇಕು. ಇವೆರಡೂ ಸಂಭಾವ್ಯ ಕಾರಣಗಳಲ್ಲಿ ಮೊದಲನೆಯದನ್ನು ನಾನು ಸ್ವೀಕರಿಸಲಾರೆ. ಮಹಾತ್ಮರು ಕೂಡ ಇದನ್ನು ಸ್ವೀಕರಿಸಲಾರರು. ನನ್ನ ಅಭಿಪ್ರಾಯದಲ್ಲಿ ಎರಡನೆಯ ಕಾರಣವೇ ಯುಕ್ತಾಯುಕ್ತವಾಗಿ ತೋರುತ್ತದೆ. ಇನ್ನು ಮೂರನೆಯ ಕಾರಣವನ್ನು ಮಹಾತ್ಮರಿಗೆ ಒಳೆದರೆ ಆ ಮಾತು ಬೇರೆ. ಹೀಗಿರುವುದರಿಂದ ಅತ್ಯುತ್ತಮ ಮಾದರಿಗಳಿಂದಲೇ ಧರ್ಮದ ಯೋಗ್ಯತೆಯನ್ನು ಅಳೆಯಬೇಕೆಂಬ ಮಹಾತ್ಮರ ವಾದ ನಿಷ್ಫಲವಾಗುತ್ತದೆ. ಅಯೋಗ್ಯ ಆದರ್ಶವನ್ನು ಪೂಜಿಸುತ್ತಾ ಅಡ್ಡದಾರಿ ಹಿಡಿದ ಬಹುಸಂಖ್ಯಾತ ಜನರನ್ನು ಕಂಡು ಅಯ್ಯೋ ಪಾಪ ಎನ್ನುವುದಕ್ಕಿಂತ ಹೆಚ್ಚಿಗೇನೂ ಮಾಡಿದಂತಾಗುವುದಿಲ್ಲ. ಅದು ಮುಗೀತು. ನೆಕ್ಸ್ಟ್ 5th one ಮಾತಾಡ್ತೀರಾ ಇದ್ರ ಬಗ್ಗೆ? 2 ತರ ಇದ್ ಮಾಡಿದ್ದಾರೆ. ಇದ್ರಲ್ಲಿ ಮೈನ್ ಆಗಿ ಅವ್ರು ಹೇಳ್ತಾರದು, ಗಾಂಧಿ ಹೇಳ್ತಾರೆ ಒಳ್ಳೇದನ್ನ ಮಾತ್ರ ತಕೊಳ್ಳಿ ಧರ್ಮದಿಂದ ಅಂತ, ಕೆಟ್ಟದನ್ನ ತಲೆ ಕೆಡಿಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಆದ್ರೆ ಸಮಾಜದಲ್ಲಿ ಕೆಟ್ಟದೇ ಜಾಸ್ತಿ ಆಚರಣೆಯಲ್ಲಿ ಐತಲ್ಲ. ನಮ್ಗೇನೋ ಒಳ್ಳೇದ್ ತಗೊಳಕ್ಕೆ ಆಸೆ ಇದೆ. ಸಾಧು ಸಂತರ ಮೇಲ್ಪಂಕ್ತಿಯನ್ನು ಅನುಸರಿಸಿದ ಪಕ್ಷದಲ್ಲಿ ಹಿಂದೂ ಧರ್ಮ ಸಹನೀಯವಾಗಬಹುದೆಂಬ ಮಹಾತ್ಮರ ವಾದ ತಪ್ಪೆಂಬುದಕ್ಕೆ ಇನ್ನೂ ಒಂದು ಕಾರಣವಿದೆ. ಚೈತನ್ಯ ಮೊದಲಾದ ಪ್ರಖ್ಯಾತರ ಉದಾಹರಣೆಯಿಂದ ಮಹಾತ್ಮರು ಸೂಚಿಸಬಹುದೇನು? ಉಚ್ಚ ಜಾತಿಯ ಜನರೆಲ್ಲರೂ ಕೀಳು ಜಾತಿಯ ಜನರೊಡನೆ ಉತ್ತಮ ನೀತಿ ಮಟ್ಟದಲ್ಲಿ ನಡೆದುಕೊಂಡರೆ ಯಾವ ಬದಲಾವಣೆಯೂ ಅವಶ್ಯವಾಗದೆ ಈಗಿರುವ ಸ್ವರೂಪದಲ್ಲಿಯೇ ಹಿಂದೂ ಸಮಾಜವು ಸಹನೀಯವಾಗಬಲ್ಲದು ಎಂಬುದು ಅವರ ಉದ್ದೇಶ. ಈ ಬಗೆಯ ವಿಚಾರ ಸರಣಿಗೆ ನಾನು ಸಂಪೂರ್ಣ ವಿರೋಧಿಯಾಗಿದ್ದೇನೆ. ತಮ್ಮ ಜೀವನದಲ್ಲಿ ಉತ್ತಮವಾದ ಸಾಮಾಜಿಕ ಆದರ್ಶವನ್ನು ಸಾಧಿಸುತ್ತಿರುವ ಮೇಲು ಜಾತಿಯ ಹಿಂದೂಗಳನ್ನು ನಾನು ಗೌರವಿಸಬಲ್ಲೆನು. ಇಂತಹ ವ್ಯಕ್ತಿಗಳಲ್ಲದೆ ಹೋದರೆ ಭಾರತ ದೇಶದ ಬದುಕು ಇನ್ನಷ್ಟು ಕಷ್ಟಕರವೂ ಅಸಹ್ಯವೂ ಆದೀತು. ಆದರೆ ವೈಯಕ್ತಿಕ ಚಾರಿತ್ರ್ಯ ಸುಧಾರಣೆಯಿಂದಲೇ ಜಾತಿವಂತ ಹಿಂದೂಗಳನ್ನೆಲ್ಲ ಉತ್ತಮ ವ್ಯಕ್ತಿಗಳನ್ನಾಗಿ ಪರಿವರ್ತಿಸುವ ಪ್ರಯತ್ನ ಶ್ರಮದ ಅಪವ್ಯಯವಾಗುತ್ತದೆ. ಭ್ರಾಂತಿಗೆ ಜೋತು ಬಿದ್ದಂತೆ ಆಗುತ್ತದೆ. ಆಯುಧಗಳನ್ನು ನಿರ್ಮಿಸುವ ಒಬ್ಬ ಮನುಷ್ಯನಿದ್ದಾನೆಂದು ಇಟ್ಟುಕೊಳ್ಳಿ. ವೈಯಕ್ತಿಕವಾಗಿ ಉತ್ತಮ ಚಾರಿತ್ರ್ಯವಂತನಾದರೆ ಆತನು ಒಳ್ಳೆಯ ಮನುಷ್ಯನಾಗುವನೇ?
ಸಿಡಿಯದಂತಹ ಮದ್ದುಗುಂಡುಗಳನ್ನು, ವಿಷ ಹರಡುವಂತಹ ಗ್ಯಾಸ್ ಅನ್ನು ನಿರ್ಮಿಸುವನೆ. ಅದು ಸಾಧ್ಯವಿಲ್ಲ. ಅದರಂತೆ ಜಾತಿ ಪ್ರಜ್ಞೆ ಜಾಗೃತವಾಗಿರುವ ಮನುಷ್ಯನ ಚಾರಿತ್ರ್ಯ ಒಳ್ಳೆಯದಾದರೆ ಅವನು ಒಳ್ಳೆಯ ಮನುಷ್ಯನಾಗುವನೆ. ಅಂದರೆ ನನ್ನ ನೆರೆಹೊರೆಯವನೆಲ್ಲ ನನ್ನ ಮಿತ್ರರೆಂದು ಸಮಾನರೆಂದು ಸಹಿಸಿಕೊಳ್ಳುವನೆ. ತನ್ನ ಸ್ಥಿತಿಗನುಸಾರವಾಗಿ ಅವರಿಗಿಂತ ಮೇಲಿನವನೆಂದು ಕೀಳಿನವನೆಂದು ಅವನು ನಡೆದುಕೊಳ್ಳಬೇಕಾಗುತ್ತದೆ. ಅಂದರೆ ನನ್ನ ಜಾತಿಯವರೊಡನೆ ನಡೆದುಕೊಂಡಂತೆ ಇತರರೊಡನೆ ನಡೆದುಕೊಳ್ಳಲಾಗುವುದಿಲ್ಲ. ಎಲ್ಲರನ್ನೂ ತನ್ನ ಬಂಧುಗಳೆಂದು ಸಮಾನರೆಂದು ಅವನು ಕಾಣಲಾರನು. ವಾಸ್ತವವಾಗಿ ನೋಡಿದರೆ ತನ್ನ ಜಾತಿಯವರಲ್ಲದ ಜನರೊಡನೆ ಅವರ್ಯಾರೂ ಪರಕೀಯರೆಂಬಂತೆ ಇಂದು ವ್ಯವಹರಿಸುತ್ತಾನೆ. ಏನು ಮಾಡಿದರೂ ಭಯವಿಲ್ಲ, ಎಂತಹ ವಂಚನೆ ಮಾಡಿದರೂ ನಾಚಬೇಕಿಲ್ಲ ಎಂಬ ಮನೋವೃತ್ತಿ ಅವನ ನಡವಳಿಕೆಯಲ್ಲಿ ಕಾಣುತ್ತದೆ. ಇವರಿಗಿಂತ ಉತ್ತಮವಾದ ಹಿಂದೂ ಇರಬಹುದು, ಇತರರಿಗಿಂತ ಕೀಳಾದ ಹಿಂದೂ ಇರಬಹುದು, ಆದರೆ ಒಳ್ಳೆಯ ಹಿಂದೂ ಇರಲಾರನು. ಅವನ ವೈಯಕ್ತಿಕ ಸ್ವಭಾವ ಅದಕ್ಕೆ ಕಾರಣವಲ್ಲ. ತನ್ನ ದೇಶ ಬಾಂಧವರೊಡನೆ ಅವನಿಟ್ಟುಕೊಂಡಿರುವ ಸಂಬಂಧದ ಮೂಲಾಧಾರವೇ ತಪ್ಪಾಗಿದೆ. ಈ ಸಂಬಂಧ ತಪ್ಪಾಗಿದ್ದರೆ ಇಂತಹ ಉತ್ತಮ ಮನುಷ್ಯನು ನೀತಿವಂತನಾಗಿ ಉಳಿಯಲಾರನು. ಗುಲಾಮರನ್ನು ಇಟ್ಟುಕೊಂಡಿರುವವನು ಇತರರಿಗಿಂತ ಉತ್ತಮನಾಗಿರಬಹುದು ಅಥವಾ ಕೀಳಾಗಿರಬಹುದು, ಆದರೆ ಗುಲಾಮನಿಗೆ ಒಳ್ಳೆಯ ಒಡೆಯನಿರುವುದಿಲ್ಲ. ಒಳ್ಳೆಯ ಮನುಷ್ಯನು ಒಡೆಯನಾಗಲಾರ ಮತ್ತು ಒಡೆಯನು ಒಳ್ಳೆಯ ಮನುಷ್ಯನಾಗಲಾರ. ಮೇಲು ಜಾತಿ ಹಾಗೂ ಕೀಳು ಜಾತಿಗಳ ಸಂಬಂಧಕ್ಕೂ ಇದೇ ಮಾತು ಅನ್ವಯಿಸುತ್ತದೆ. ಮೇಲು ಜಾತಿಯವನು ಒಳ್ಳೆಯ ಮನುಷ್ಯನಾಗಿ ಇರಲಾರ, ಏಕೆಂದರೆ ತಾನು ಮೇಲು ಜಾತಿಯವನಾಗಿ ಉಳಿಯಬೇಕಾಗಿದ್ದರೆ ಕೀಳು ಜಾತಿಯೊಂದು ಇದ್ದೇ ಇರಬೇಕಲ್ಲವೇ? ತನ್ನ ಮೇಲೊಬ್ಬನ ಮೇಲು ಜಾತಿಯವನಿದ್ದಾನೆಂಬ ಪ್ರಜ್ಞೆ ಕೀಳು ಜಾತಿಯವನಿಗೆ ಒಳ್ಳೆಯದಲ್ಲ. ವರ್ಣ ಅಥವಾ ಜಾತಿ ಪದ್ಧತಿಯನ್ನು ಆಧರಿಸಿದ ಸಮಾಜವು ತಪ್ಪು ಸಂಬಂಧವನ್ನೇ ಆಧರಿಸಿದೆ ಎಂದು ನಾನು ನನ್ನ ಉಪನ್ಯಾಸದಲ್ಲಿ ವಾದಿಸಿದ್ದೇನೆ. ಮಹಾತ್ಮರು ನನ್ನ ವಾದವನ್ನು ಧ್ವಂಸಗೊಳಿಸುವರೆಂದು ನಾನು ನಿರೀಕ್ಷಿಸಿದ್ದೆ. ಅದಕ್ಕೆ ಬದಲಾಗಿ ಅವರು ಚಾತುರ್ವರ್ಣ್ಯದಲ್ಲಿ ತನ್ನ ನಿಷ್ಠೆಯನ್ನು ಮತ್ತೆ ಮತ್ತೆ ಹೇಳಿದರು ಅಷ್ಟೇ, ಆದರೆ ಅದಕ್ಕೆ ಆಧಾರವನ್ನು ಕೊಡಲಿಲ್ಲ. ಇದರಲ್ಲಿ ಒಂದು ಅಂಡರ್ಲೈನ್ ಇದು ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳ ಆರ್ಯನ್ ಪತ್ರಿಕೆಯಲ್ಲಿ ಶ್ರೀ ಎಚ್.ಎನ್. ಬ್ರೆಲ್ಫಡ್ ಅವರು ಬರೆದಿರುವ ನೀತಿ ಮತ್ತು ಸಮಾಜ ಸ್ವರೂಪ ಎಂಬ ಉಜ್ವಲ ಲೇಖನವನ್ನು ಈ ಸಂದರ್ಭದಲ್ಲಿ ನೋಡಬಹುದು ಅಂತ ಹಾಕಿದ್ದಾರೆ. ಇಲ್ಲ, ಕಂಟಿನ್ಯೂ ಮಾಡ್ಬೋದು. ಅದೇ, ಇದು ಭಾಷೆ ತುಂಬಾ ಕಷ್ಟ ಇದೆ. ಈ ಸಾಹಿತ್ಯ ಅರ್ಥ ಮಾಡ್ಕೊಳ್ಳೋದು ಒಟ್ಟಿಗೆ ಒಂದೇ ಸಲ ಅರ್ಥ ಮಾಡ್ಕೊಳಕ್ ಆಗಲ್ಲ ಸರ್ ಇದು. ನೀವು ಒಂಥರ ಪ್ರವೇಶ ಮಾಡ್ಬೇಕು ಇದಕ್ಕೆ, ನಿಧಾನವಾಗಿ ಅವ್ರು ಏನೇನ್ ಹೇಳ್ತಾರೆ ಆ ಕಾಂಟೆಕ್ಸ್ಟ್ ಗಳೆಲ್ಲ ಅರ್ಥ ಆಗಿ. ಯಾಕೆಂದ್ರೆ 100 ವರ್ಷದ ಸಮಾಜ ಇದು, 100 ವರ್ಷದ ಹಿಂದೆ ಇದ್ದ ಸಮಾಜ. ಮತ್ತೆ ಅವರಿಬ್ರು ಮನಸ್ಥಿತಿಗೆ ಹೋಗ್ಬೇಕಾಗತ್ತೆ. ಗಾಂಧಿ ಏನಕ್ಕೆ ಚಾತುರ್ವರ್ಣ್ಯವನ್ನ ಪ್ರತಿಪಾದಿಸ್ತಾವ್ರೆ, ಅಂಬೇಡ್ಕರ್ ಏನಕ್ಕೆ ಸಂಪೂರ್ಣವಾಗಿ ವಿರೋಧಿಸ್ತಾವ್ರೆ, ಇವೆಲ್ಲ ಅರ್ಥ ಆದ್ಮೇಲೆ ನಮ್ಗೆ 2ನೇ ಓದು 3ನೇ ಓದು ಒಂದು ಚಿತ್ರಣವನ್ನ ಕೊಡಕ್ ಶುರು ಆಗುತ್ತೆ. ಆಮೇಲೆ ನಮಗೆ ಹೊಸ ರೆಫರೆನ್ಸ್ ಸಿಗ್ತಾ ಹೋಗುತ್ತೆ ಇವ್ರಿಂದ. ಯಾಕೆ ನಾವ್ ಈ ಸಮಾಜವನ್ನ ಬಿಟ್ಟು ಸುಮಾರು 100 ವರ್ಷ ಮುಂದೆ ಬಂದಿದ್ದೀವಿ. ಅವತ್ತಿನಷ್ಟು ಇಲ್ಲದೆ ಇರಬಹುದು, ಬಟ್ ಇವತ್ತು ಒಂದ್ ದೊಡ್ಡ ಸಮಸ್ಯೆ ಆಗಿದೆ ಇದು. ಹಂಗಾಗಿ ನಾವು ನಮ್ಮ ಡೆಫಿನೇಷನ್ ನ ಡಿರೈವ್ ಮಾಡ್ಕೊಬೇಕು. ಇವತ್ತಿನ ಕಾಲದಲ್ಲಿ ಜಾತಿ ಅಂದ್ರೆ ಏನು ಅಂತ ನಾವು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ರೂಪಿಸ್ಕೊಬೇಕು ಇವುಗಳ ಓದಿನಿಂದ. ಎರಡೆರಡು ಸೆಂಟೆನ್ಸ್ ಗಳನ್ನ ಓದಿನೇ ಅರ್ಥ ಮಾಡ್ಕೋಬೇಕು. ಇದ್ರಲ್ಲಿ ಒಟ್ಟಿಗೆ ಒಂದು ಪ್ಯಾರಾನ ನಾವು ಓದ್ಕೊಳ್ತೀವಿ, ಒಟ್ಟಿಗೆ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಅದು ತುಂಬಾನೇ ಕಷ್ಟ ಇದೆ. ಯಾಕೆಂದ್ರೆ ಒಂದು ಈ ಎನ್ಯುಲೇಷನ್ ಆಫ್ ಕ್ಯಾಸ್ಟ್ ಇದೆಯಲ್ಲ, ಇದು PUC ಮಕ್ಕಳಿಗೆ ಟೆಕ್ಸ್ಟ್ ಬುಕ್ ಆಗ್ಬೇಕು. ಇದನ್ನ ಎಲ್ಲ ಗುಂಪಲ್ಲಿರುವಾಗ್ಲೇನೆ ಒಬ್ಬ ಲೆಕ್ಚರರು ಸಂಪೂರ್ಣವಾಗಿ ವಿವರಿಸ್ಬೇಕು ಕೂತ್ಕೊಂಡು, ಏನಕ್ಕೆ ಇದು ಅಂತ. ಆಗ ಅವ್ರಿಗೆ
ಯಾವ ವಯಸ್ಸಲ್ಲಾದ್ರೆ ಅರ್ಥ ಆಗ್ಬಿಡುತ್ತೆ. ನಿಮ್ಗೆ 30 ವರ್ಷ ಆಗ್ಬಿಡ್ತು ಅಂತ ಹೇಳಿದ್ರೆ 25-30 ವರ್ಷ ಆಗ್ಬಿಟ್ಮೇಲೆ ಬದಲಾವಣೆ ಮಾಡುವುದು ಬಹಳ ಕಷ್ಟ ಇರ್ತದೆ. ಅವ್ರಿಗೆ ತೀವ್ರವಾಗಿ ನಂಬ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅಂದ್ರೆ ರಿಪಲ್ ಮಾಡುತ್ತೆ. ನಮ್ಗೆ ಇಷ್ಟ ಇಲ್ದೇನೆ ಇರೋದನ್ನ, ನಿಮ್ಗೆ ಕೊಹ್ಲಿನೇ ಒಳ್ಳೆ ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ನೀವು ಯಾರೇ ಏನೇ ಉದಾಹರಣೆ ಕೊಡ್ತಾ ಇದ್ರು ನಿಮ್ ಮನ್ಸು ಒಪ್ಕೊಳಕ್ ರೆಡಿ ಇರ್ಬೋದು. ಆದ್ರೆ ಕೊಹ್ಲಿನೇ ಅಂತ ಇರ್ತೀವಿ ನಾವು. ಕ್ರಿಕೆಟ್ ಇಷ್ಟನೋ ಹಾಕಿ ಇಷ್ಟನೋ ಅಂದ್ರೆ ಹಾಕಿ ಇಷ್ಟಪಡೋನು ಏನೇ ಎಕ್ಸ್ಪ್ಲನೇಷನ್ ಮಾಡ್ಲಿ ನಾವು ಕ್ರಿಕೆಟ್ ಬಿಟ್ಟು ಬರಕ್ಕೆ ಇಷ್ಟಪಡೋದಿಲ್ಲ. PUC ಮಕ್ಕಳಿಗೆ ಇದನ್ನ ಈ ತರ ನೀವ್ ಹೇಳ್ದಂಗೆ 2 ಲೈನ್ 3 ಲೈನ್ ಓದಿಸಿ ಅವ್ರಿಗೆ ಅರ್ಥ ಮಾಡಿಸಿದ್ರೆ ಅದರಿಂದ ಒಂದು ಉಪಯೋಗ ಅಂತೂ ಇದೆ. ಅದು ಮಾಡ್ಬೇಕು ಯಾರಾದ್ರು ಸರ್ಕಾರನೇ. ಇಲ್ಲಿ ಫಿಫ್ತ್ ಇದ್ರಲ್ಲಿ ಇವಾಗ ಓದಿದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸ್ಟಾರ್ಟಿಂಗು ಸಾಧು ಸಂತರ ಮೇಲ್ಪಂಕ್ತಿಯನ್ನು ಅನುಸರಿಸಿದ ಪಕ್ಷದಲ್ಲಿ, ಅಂದ್ರೆ ಸಾಧು ಸಂತರೇ ಮೇಲು ಅವ್ರು ಹೇಳಿದ್ದಂಗೆ ಕೇಳ್ಬೇಕು ಅನ್ನೋ ಮಟ್ಟದಲ್ಲಿ ನಾವೇನಾದ್ರೂ ಮಾಡಿದ್ರೆ ಹಿಂದೂ ಧರ್ಮವು ಸಹನೀಯವಾಗಬಹುದೆಂಬ ಮಹಾತ್ಮರ ವಾದ ತಪ್ಪು ಅನ್ನೋದಕ್ಕೆ ಇಷ್ಟು ಕಾರಣ ಕೊಟ್ಟಿದ್ದಾರೆ ಅವರು. ತಪ್ಪು ಎಂಬುದಕ್ಕೆ ಇನ್ನೂ ಒಂದು ಕಾರಣವಿದೆ. ಅಂದ್ರೆ ಮಹಾತ್ಮ ಗಾಂಧಿ ಅವರು ಸಾಧು ಸಂತರನ್ನು ಮೇಲ್ಪಂಕ್ತಿಯಲ್ಲಿ ಇಡೋಣ ಅನ್ನೋ ಅಂತ ಒಂದು ಇದನ್ನ ಹೇಳಿರ್ತಾರೆ ಅನ್ಸುತ್ತೆ, ಅವಾಗ್ಲೇ ಓದಿದ್ರಲ್ಲಿ. ಹಾಗಾಗಿ ಅದೇ ಕರೆಕ್ಟ್ ಅನ್ನೋದು ತಪ್ಪಾಗುತ್ತೆ ಅನ್ನೋದ್ರಗೋಸ್ಕರ ಇಷ್ಟನ್ನ ರಿಪ್ಲೈ ಮಾಡಿದ್ದಾರೆ ಅವರು. ಬ್ರಾಹ್ಮಣನು ಕೊನೆಯವರೆಗೂ ಬ್ರಾಹ್ಮಣನಾಗಿಯೇ ಉಳಿಯುವುದು ಉತ್ಕೃಷ್ಟವೆಂದು ಮಹಾತ್ಮರಿಗೆ ತೋರಿದೆ. ಜೀವನಾಂತ್ಯದವರೆಗೂ ಬ್ರಾಹ್ಮಣರಾಗಿಯೇ ಉಳಿಯಲು ಬಯಸದಂತಹ ಬ್ರಾಹ್ಮಣರು ಅನೇಕರಿದ್ದಾರೆಂಬುದು ವಸ್ತುಸ್ಥಿತಿ. ಆ ಮಾತು ಆಗಿರಲಿ. ತಮ್ಮ ಕುಲ ಪರಂಪರಾಗತ ವ್ಯಕ್ತಿಯಾದ ಪುರೋಹಿತ್ಯ ಅಥವಾ ಪೂಜಾರಿತನಕ್ಕೆ ಗಟ್ಟಿಯಾಗಿ ಅಂಟಿಕೊಂಡಿರುವ ಬ್ರಾಹ್ಮಣರ ವಿಷಯಕ್ಕೆ ಏನನ್ನೋಣ. ಇದು ಪ್ರಾಚೀನ ಕಾಲದಿಂದ ನಡೆದು ಬಂದ ತಮ್ಮ ಕುಲವೃತ್ತಿ ಎಂಬ ಶ್ರದ್ಧೆಯಿಂದ ಅದನ್ನು ಅವರು ನಡೆಸುವರೇ, ಅಥವಾ ಧನಲಾಭದ ದುರಾಸೆಯಿಂದ ಆ ವೃತ್ತಿಗೆ ಅಂಟಿಕೊಂಡಿರುವರೇ? ಇಂತಹ ಪ್ರಶ್ನೆಗಳನ್ನು ಮಹಾತ್ಮರು ವಿಚಾರಿಸುವುದಕ್ಕೆ ಹೋಗುವುದಿಲ್ಲ. ಧಾರಾಳವಾಗಿ ಕೊಟ್ಟ ದಾನದಿಂದ ಜೀವಿಸುತ್ತಾ ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಜನಕ್ಕೆ ಬೀರುತ್ತಾ ಇರುವ ನಿಜವಾದ ಬ್ರಾಹ್ಮಣರು ಇದ್ದಾರೆಂಬುದು ಮಹಾತ್ಮರಿಗೆ ತೃಪ್ತಿಕರವಾಗಿದೆ. ಅರ್ಥ ಆಯ್ತಾ ಇದು? ನೆಕ್ಸ್ಟ್, ಜನಕ್ಕೆ ಆಧ್ಯಾತ್ಮಿಕ ಸಂಪತ್ತನ್ನು ಒಯ್ದು ಮುಟ್ಟಿಸುವ ಕಾರ್ಯದಲ್ಲಿ ಸಂಪ್ರದಾಯಸ್ಥ ಬ್ರಾಹ್ಮಣನ ಇನ್ನೊಂದು ಚಿತ್ರಣವನ್ನು ನಾವು ಕೊಡಬಲ್ಲೆವು. ಬ್ರಾಹ್ಮಣನು ಪ್ರೇಮ ದೇವತೆಯಾದ ವಿಷ್ಣುವಿಗೆ ಪೂಜಾರಿಯಾಗಬಲ್ಲನು. ಪ್ರಳಯ ದೇವತೆಯಾದ ಶಂಕರನಿಗೆ ಅವನ ಪೂಜಾರಿಯಾಗಬಲ್ಲನು. ಜಗತ್ತಿಗೆ ಪ್ರೇಮದ ಸಂದೇಶವನ್ನು ಬೀರಿದ ಮಹಾಗುರು ಬುದ್ಧನಿಗೂ ಅವನು ಪೂಜಾರಿಯಾಗಬಲ್ಲನು. ಪ್ರತಿದಿನ ಪಶು ಬಲಿಯನ್ನು ಬೇಡುವ ಕಾಳಿದೇವಿಗೂ ಅವನು ಪೂಜಾರಿ. ಕ್ಷತ್ರಿಯ ದೇವನಾದ ರಾಮನಿಗೂ ಅವನು ಪೂಜಾರಿ. ಕ್ಷತ್ರಿಯರ ನಾಶಕ್ಕೆ ಅವತಾರವೆತ್ತಿದ ಪರಶುರಾಮನಿಗೂ ಅವನು ಪೂಜಾರಿ. ಸೃಷ್ಟಿಕರ್ತರಾದ ಬ್ರಹ್ಮದೇವನಿಗೂ ಅವನು ಪೂಜಾರಿಯಾಗುತ್ತಾನೆ. ಬ್ರಹ್ಮನಿಗೆ ವಿರೋಧಿಯಾದ ಅಲ್ಲಾ ದೇವರಿಗೆ ಕೂಡ ಇವನು ಪೂಜಾರಿಯಾಗಬಲ್ಲನು. ಇದು ಸತ್ಯದ ಚಿತ್ರಣವಲ್ಲವೆಂದು ಯಾರು ಹೇಳಲಾರರು. ಪರಸ್ಪರ ವಿರುದ್ಧ ಗುಣಗಳುಳ್ಳ ವಿರುದ್ಧ ದೇವತೆಗಳಲ್ಲ ನಿಷ್ಠೆ ತೋರುವನಾದರೆ ಆ ಮನುಷ್ಯ ಪ್ರಾಮಾಣಿಕ ಭಕ್ತನೆಂದು ಹೇಳಲಾಗದು. ಇದು ತಮ್ಮ ಧರ್ಮದಲ್ಲಿರುವ ಔದಾರ್ಯ ಭಾವನೆಗೆ, ಸಹಿಷ್ಣುತಾ ಭಾವನಕ್ಕೆ ಸಾಕ್ಷಿ ಎಂದು ಹಿಂದೂಗಳು ನಂಬುತ್ತಾರೆ. ಇದು ಸಹಿಷ್ಣುತೆಯಾಗಿರದೆ ಎಲ್ಲಾ ದೇವರ ಬಗೆಗೆ ತಾಳಿರುವ ಉಪೇಕ್ಷೆ ಅಥವಾ ಆಸಕ್ತನು ತೋರುವ ಉದಾಸೀನ ಪ್ರವೃತ್ತಿ ಆಗಿರಬಹುದು. ಈ ಎರಡು ಮನೋವೃತ್ತಿಗಳು ಹೊರನೋಟಕ್ಕೆ ಒಂದೇ ಎಂಬಂತೆ ತೋರಬಹುದು. ಆದರೆ ಪರೀಕ್ಷಿಸಿ ನೋಡಿದಾಗ ಅವೆರಡರಲ್ಲಿ ಮೂಲಭೂತವಾದ ಭೇದವನ್ನು ಕಾಣಬಹುದು. ಅನೇಕ ದೇವತೆಗಳಿಗೆ ಪೂಜೆ ಸಲ್ಲಿಸುವುದು ಸಹಿಷ್ಣುತೆಗೆ ಅಥವಾ ಉದಾರ ಭಾವನೆಗೆ ನಿದರ್ಶನವೆಂದು ಹೇಳಲಾಗುತ್ತದೆ. ಸಂದರ್ಭಕ್ಕೆ ತಕ್ಕಂತೆ ಅನುಕೂಲ ಸಿಂಧುವನ್ನಾಶ್ರಯಿಸುವ ವಂಚಕ ವೃತ್ತಿಗೆ ಇದು ನಿದರ್ಶನವಾಗಬಹುದಲ್ಲವೇ? ಈ ಸಹಿಷ್ಣುತೆ ಕೇವಲ ಕಾಟಾಚಾರಣೆ ಎಂದು ನನಗೆ ಖಾತ್ರಿಯಾಗಿದೆ.
ನನಗೆ ಲಾಭಕರವಾಗುತ್ತಿದ್ದರೆ ಯಾವ ದೇವರನ್ನಾದರೂ ಪೂಜಿಸಲು, ಯಾವ ದೇವರಿಗಾದರೂ ಭಕ್ತನಾಗಲು ಸಿದ್ಧನಾಗುವಂತಹ ಮನುಷ್ಯನಲ್ಲಿ ಅದೆಂತಹ ಆಧ್ಯಾತ್ಮಿಕ ಸಂಪತ್ತು ತುಂಬಿದ್ದೀತು. ಇಂತಹವರಲ್ಲಿ ಆಧ್ಯಾತ್ಮಿಕ ಸಂಪತ್ತಿಲ್ಲವೆಂಬುದಷ್ಟೇ ಅಲ್ಲ, ಶ್ರದ್ಧೆ ಇಲ್ಲದೆ, ನಿಷ್ಠೆ ಇಲ್ಲದೆ, ತಂದೆಯಿಂದ ಮಗನಿಗೆ ಪಾರಂಪರಗತವಾಗಿ ಬಂದ ಯಾಂತ್ರಿಕ ವೃತ್ತಿಯೆಂದು ಅದನ್ನು ಪಾಲಿಸುತ್ತಾ ಬರೆಯುವುದು ಸದ್ಗುಣವಲ್ಲ, ಸಚ್ಚಾರಿತ್ರವೂ ಅಲ್ಲ. ಧರ್ಮದ ಸೇವೆಯಾಗಿರುವ ಒಂದು ಉದಾತ್ತ ವೃತ್ತಿಯ ದುರುಪಯೋಗ ಆಗಿದೆ ನಿಜವಾಗಿ. ಆಯ್ತು, 7th ಮುಗೀತು. ನೀವು ಓದ್ ಮುಗಿಸಿದ್ರೆ ನಾವು ವಿಜಯ್ ಸರ್ ಕಡೆಗೆ ನೋಡ್ಬೇಕು, ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರೆ ಹೋಗುತ್ತೆ. ಅಲ್ಲ, ಇದರಲ್ಲಿ ನಮ್ಗೆ ಸ್ವಲ್ಪ ತುಂಬಾ ಸೂಕ್ಷ್ಮವಾಗಿ ಅರ್ಟ್ ಆಗುವಂತಹ ಒಂದು ಪಾಯಿಂಟ್ಗಳು ಹೇಳ್ಬಿಟ್ಟವ್ರೆ. ಹೌದು, ಅದಕ್ಕೆ ಮಾತಾಡ್ಬೇಕು ಬೇಡ ಅನ್ಸ್ತದೆ ಅಲ್ವಾ ಸರ್? ಅದು ನಮ್ಗೇನ್ ಮಾತಾಡಕ್ಕೇನ್ ಬೇಜಾರಿಲ್ಲ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಸಮಾಧಾನ, ಇನ್ನೇನಿಲ್ಲ. ನೋಡಿ ಅವ್ರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾವ್ರೆ. ಈಗ ವಿಷ್ಣುನು ಪೂಜೆ ಮಾಡಕ್ ರೆಡಿ ಇದ್ದಾನ ಅವನು, ಒಬ್ಬ ಪೂಜಾರಿ. ಆಯ್ತಾ, ವಿಷ್ಣು ಏನು, ಈಗ ನಿಮ್ಗೆ ಏನಿರ್ಬೇಕು ದೇವ್ರ ಬಗ್ಗೆ? ಓ, ಈ ಕಾರಣಕ್ಕೆ ನಾವು ವಿಷ್ಣುವನ್ನ ಪೂಜೆ ಮಾಡ್ತೀವಿ. ಏನ್ಕೆ ವಿಷ್ಣುವನ್ನ ಪೂಜೆ ಮಾಡ್ತೀವಿ? ಅವನು ಪ್ರೇಮ ದೇವತೆ, ಅವನು ಅದಕ್ಕೋಸ್ಕರ ಪೂಜೆ ಮಾಡ್ತೀವಿ. ನೆಕ್ಸ್ಟ್ ಶಂಕರನ್ಗೆ ಬರುವಷ್ಟರಲ್ಲಿ ಅವನ್ ಪ್ರಳಯ ದೇವತೆ, ಸಂಹಾರಕ, ಅವನ್ಗೂ ಇವನೇ ಪೂಜೆ ಮಾಡ್ತಾನೆ. ಅಂದ್ರೆ ಡಿಸ್ಕೋ ಡ್ಯಾನ್ಸರ್ಗೂ ಇವನೇ ಪೂಜೆ, ಚಾರ್ಲಿ ಚಾಪ್ಲಿನ್ಗೂ ಇವನೇ ಪೂಜೆ ಮಾಡೋದು, ಜಾಕಿ ಚಾನ್ಗೂ ಇವನೇ ಪೂಜೆ ಮಾಡೋದು. ಅದನ್ನೇ ಪೂಜೆ ಮಾಡುವಾಗ ಇವ್ರು ನಮ್ ಧರ್ಮ ಅಂತ ಹೇಳ್ಕೊಬಿಡೋದು. ಕ್ರಿಕೆಟ್ ಪ್ಲೇಯರ್ಗೂ ಇವನೇ ಪೂಜೆ ಮಾಡೋದು. ನಿಮ್ ಧರ್ಮ ಯಾವ್ದು ಅಂತ ಸ್ಪಷ್ಟವಾಗಿರ್ಬೇಕಲ್ವಾ? ಅಂದ್ರೆ ಜಗತ್ತಿಗೆ ಪ್ರೇಮದ ಸಂದೇಶವನ್ನು ಬೀರುವ ಬುದ್ಧನ್ಗೂ ಇವನೇ ಪೂಜೆ ಮಾಡ್ತಾನೆ. ಇವನು ಜಗತ್ತಿಗೆ ಅಂದ್ರೆ ಅದೇ ಇರಲಿ ಪ್ರಾಣಿಗಳ ಮೇಲೆ ಅಂತ ಹೇಳ್ತಾನೆ ಬುದ್ಧ, ಅವನ್ಗೂ ಇವನೇ ಪೂಜೆ ಆ ದೇವಸ್ಥಾನಕ್ಕೂ. ತಿರ್ಗಾ ಪಶು ಬಲಿ ಕೊಡ್ತಾರಲ್ಲ ಕಾಳಿದೇವಿ, ಅಲ್ಗೂ ಅಷ್ಟೇ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡ್ಬಂದು ತಲೆ ಬಾಚ್ಕೊಂಡ್ ಬಂದ್ಬಿಟ್ಟು ಅವ್ರಿಗೂ ಇವನೇ ಪೂಜೆ. ತಿರ್ಗಾ ನಿಮ್ದು ಅಂದ್ರೆ ಈಗ ಒಬ್ಬ ಬ್ರಾಹ್ಮಣನ ತಲೆಯಲ್ಲಿ ಧರ್ಮ ಮತ್ತೆ ದೇವರು ಹೆಂಗಿರ್ಬೇಕು ಅಂತಿದೆ. ಅವನು ಡಿಸ್ಕೋ ಡ್ಯಾನ್ಸರ್ ಆದ್ರೂ ಒಪ್ಕೋತಾರೆ, ಕ್ರಿಕೆಟ್ ಪ್ಲೇಯರ್ ಆದ್ರೂ ಒಪ್ಕೋತಾರೆ, ಕೊಲೆಗಾರ ಆದ್ರೂ ಒಪ್ಕೋತಾವ್ರೆ, ಅವನು ರೊಮ್ಯಾಂಟಿಕ್ ಹೀರೋ ಆದ್ರೂ ಒಪ್ಕೋತಾವ್ರೆ. ಒಂದು ಸಿನಿಮಾ ಹೀರೋ ಮಾಡಬಹುದಾದ ಎಲ್ಲವನ್ನೂ ದೇವ್ರು ಮಾಡ್ತಾವನೆ ಇಲ್ಲಿ. ಕ್ಷತ್ರಿಯನಾದ ಕ್ಷತ್ರಿಯ ರಾಮ, ಅವನ್ಗೂ ಇವನೇ ಪೂಜಾರಿ ಅಂತೆ. ಕ್ಷತ್ರಿಯರ ನಾಶ ಮಾಡಿದ ಪರಶುರಾಮನ್ಗೂ ಇವನೇ ಪೂಜಾರಿ. ಸೃಷ್ಟಿ ಮಾಡುವ ಬ್ರಹ್ಮನ್ಗೂ ಇವನೇ ಪೂಜಾರಿ. ಬ್ರಹ್ಮ ಮಾಡುವ ಉಲ್ಟಾ ಕೆಲಸ ಬೇರೆ ಯಾವ್ದಾರು ಮಾಡ್ತಾವನೆ ಅಂದ್ರೆ ಅದಕ್ಕೂ ನಾವು ಪೂಜಾರಿ. ನಮ್ಗೆ ಅದೇನ್ ತೊಂದ್ರೆ ಇಲ್ಲ. ಒಟ್ಟಲ್ಲಿ ಇವ್ರು ಎಲ್ಲರಿಗೂ ಪೂಜೆಯಾಗಿ ಪೂಜೆನ ಒಂದು ವ್ಯವಹಾರ ಅಂತ ಮಾಡ್ಕೊಂಡ್ಬಿಟ್ಟಿರೋದ್ರಿಂದ ನೀವೇನ್ ಇವ್ರಲ್ಲಿ ಧರ್ಮವನ್ನು ಹುಡುಕ್ತೀರಾ? ನಿಮ್ ಕಪಟ ಅನ್ನಿಸ್ತಾ ಇಲ್ವಾ? ಸಖತ್ ಸರಳವಾಗಿ ಪ್ರೆಸೆಂಟ್ ಮಾಡ್ಬಿಟ್ಟವ್ರೆ. ನಿಮ್ ದೇವ್ರು ಏನು ಅಷ್ಟ್ ಹೇಳಿ ಅಂತ ಕೇಳ್ತಾವ್ರ ಅವ್ರು. ನಿಮ್ ದೇವ್ರು ರೊಮ್ಯಾಂಟಿಕ್ ದೇವ್ರ, ಇಲ್ಲ ಚಾರ್ಲಿ ಚಾಪ್ಲಿನ ತಮಾಷೆ ಮಾಡೋನ, ಇಲ್ಲ ಎಲ್ಲಿರೋವನು ಹರಿ ಅಂದ ತಕ್ಷಣ ಬಂದ್ ಬಗದ್ ಬಿಡ್ತಾನಲ್ಲ ಅವನ, ಕ್ರೌರ್ಯವನ್ನು ಪ್ರತಿಪಾದಿಸ್ತಾನ, ಪ್ರೀತಿಯನ್ನು ಪ್ರತಿಪಾದಿಸ್ತಾನ, ಅಥವಾ ಟೈಮ್ಗೆ ಏನ್ ಬೇಕು 7 ದಿನಕ್ಕೆ 7 ತರ ಆಡ್ತಾನ ಅಂತ. ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳಕ್ ಬಂದ್ರು ಅಂದ್ರೆ, ಬ್ರಾಹ್ಮಣನು ಕೊನೆಯವರೆಗೂ ಬ್ರಾಹ್ಮಣನಾಗಿಯೇ ಉಳಿಯುವುದು ಉತ್ಪ್ರೇಕ್ಷೆವೆಂದು ಮಹಾತ್ಮರಿಗೆ ತೋರಿದೆ. ಅವನ್ ಬೇರೆ ತರ ಹೋಗೋದಿಕ್ಕೆ ಯೋಚನೆನೂ ಮಾಡ್ತಾ ಇಲ್ಲ. ಯಾಕೆಂದ್ರೆ ಅದನ್ನ ವೃತ್ತಿ ಮಾಡ್ಕೊಬಿಟ್ಟಿದಾನೆ. ನೀವ್ ಹೇಳ್ದಂಗೆ ಎಲ್ಲಾ ದೇವ್ರಿಗೂ ಯಾವ್ದೇ ದೇವ್ರು ಕೊಟ್ರು ಅವ್ರು ಪೂಜೆ ಮಾಡ್ಕೊಡ್ತಾರೆ. ವೃತ್ತಿ ತರ ಯೂಸ್ ಮಾಡ್ಕೊಂಡು ದುಡ್ಡು ಮಾಡೋದ ಅನ್ನೋ ತರ ಇರುತ್ತೆ. ಅದ್ರಿಂದ ನಮ್ಗೆ ಏನು ಒಳ್ಳೇದನ್ನ ಹೇಳ್ಕೊಡೋದಿಕ್ಕೆ ಹೋಗ್ತಾ ಇದಾರೆ ಬ್ರಾಹ್ಮಣರು. ಬರೀ ಕುಲವೃತ್ತಿ ತರ ಶ್ರದ್ಧೆಯಿಂದ ಪಾಲಿಸ್ಕೊಂಡು ಹೋಗ್ತಾ ಇದಾರೆ. ಅದನ್ನಾದ್ರೂ ನಿಷ್ಠೆಯಿಂದ ಮಾಡ್ತಾರ? ಇಲ್ಲ. ಯಾಕೆಂದ್ರೆ ಎಲ್ಲದಕ್ಕೂ ಓಕೆ ಅನ್ನೋ ತರ ಇದ್ ಮಾಡ್ತಾ ಇದಾರೆ. ಒಟ್ನಲ್ಲಿ ಧಾರಾಳವಾಗಿ ಕೊಟ್ಟ ದಾನದಿಂದ ಜೀವಿಸುತ್ತಾ ತಮ್ಮ ಆಧ್ಯಾತ್ಮಿಕ ಸಂಪತ್ತನ್ನು ಜನಕ್ಕೆ ಬೀರುತ್ತಾ ಇರುವ ನಿಜವಾದ ಬ್ರಾಹ್ಮಣರು ಇದ್ದಾರೆಂದು ಮಹಾತ್ಮರಿಗೆ ತೃಪ್ತಿಕರವಾಗಿದೆ. ಪ್ರತಿಯೊಬ್ಬನು ತನ್ನ ಪರಂಪರಾಗತ ಕುಲವೃತ್ತಿಯನ್ನೇ ಪಾಲಿಸಿಕೊಂಡು ಬರಬೇಕೆಂಬ ತತ್ವಕ್ಕೆ ಮಹಾತ್ಮರು ಅದೇಕೆ ಅಂಟಿಕೊಳ್ಳುತ್ತಾರೆ? ಅದಕ್ಕೆ ಎಲ್ಲಿಯೂ ಅವರು ಕಾರಣಗಳನ್ನು ವಿವರಿಸಿಲ್ಲ. ಅವರು ಹೇಳದಿದ್ದರೂ
ಅದಕ್ಕೆ ಏನೋ ಕಾರಣವಿದ್ದಿರಲೇಬೇಕು. ಕೆಲ ವರ್ಷಗಳ ಹಿಂದೆ ತಮ್ಮ ಯಂಗ್ ಇಂಡಿಯಾ ಪತ್ರಿಕೆಯಲ್ಲಿ ಜಾತಿ ಮತ್ತು ವರ್ಗ ಎಂಬ ವಿಷಯವಾಗಿ ಬರೆಯುತ್ತಾ, ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ವರ್ಗಕ್ಕಿಂತ ಜಾತಿಯೇ ಹೆಚ್ಚು ಸಮರ್ಪಕವಾಗಿ ಹೊಂದಾಣಿಕೆ ಮಾಡಬಲ್ಲದಾದುದರಿಂದ ವರ್ಗಕ್ಕಿಂತ ಜಾತಿಯೇ ಮೇಲೆಂದು ಅವರು ವಾದಿಸಿದ್ದಾರೆ. ಕುಲವೃತ್ತಿಯನ್ನೇ ಪಾಲಿಸಬೇಕೆಂದು ಅವರ ವಾದಕ್ಕೆ ಇದೇ ಕಾರಣವಾಗಿದ್ದರೆ ಸಾಮಾಜಿಕ ಜೀವನದ ಬಗ್ಗೆ ಅವರ ಅಭಿಪ್ರಾಯ ತಪ್ಪೆಂದು ಹೇಳಬೇಕಾಗುತ್ತದೆ. ಸಾಮಾಜಿಕ ಭದ್ರತೆಯನ್ನು ಎಲ್ಲರೂ ಅಪೇಕ್ಷಿಸುತ್ತಾರೆ. ಭದ್ರತೆ ಬೇಕಾದರೆ ವ್ಯಕ್ತಿಗಳ ನಡುವೆ ಮತ್ತು ವರ್ಗಗಳ ನಡುವೆ ಇರುವ ಸಂಬಂಧಗಳಲ್ಲಿ ಅಷ್ಟಿಷ್ಟು ಹೊಂದಾಣಿಕೆಯನ್ನು ಸಾಧಿಸಲೇಬೇಕಾಗುತ್ತದೆ. ಆದರೆ ಪ್ರತಿಯೊಬ್ಬರಿಗೂ ಬೇಡವಾದ 2 ಅಂಶಗಳಿವೆ. ಮೊದಲನೆಯದಾಗಿ, ಬದಲಾವಣೆ ಮಾಡಲಾಗದಂತೆ ಎಲ್ಲಾ ಕಾಲಕ್ಕೂ ಸ್ಥಿರವಾಗಿ ಅಚಲವಾಗಿರುವಂತಹ ಸಂಬಂಧ ಬೇಡವಾಗಿದೆ. ಭದ್ರತೆ ಬೇಕು, ಆದರೆ ಬದಲಾವಣೆ ಅವಶ್ಯಕವಾದಾಗಲೂ ಅದಕ್ಕೆ ಆಸ್ಪದವೀಯದಂತಹ ವ್ಯವಸ್ಥೆಯಿಂದ ಅದಾಗುವುದಾದರೆ ಬೇಡ. ಎರಡನೆಯದಾಗಿ, ಕೇವಲ ಹೊಂದಾಣಿಕೆ ಯಾರಿಗೂ ಬೇಡವಾಗಿದೆ. ಹೊಂದಾಣಿಕೆ ಬೇಕು, ಆದರೆ ಅದರಿಂದ ಸಾಮಾಜಿಕ ನ್ಯಾಯಕ್ಕೆ ಚ್ಯುತಿಯಾಗಕೂಡದು. ಜಾತಿ ಪದ್ಧತಿಯಿಂದ ಎಂದರೆ ಪರಂಪರಾಗತ ಕುಲವೃತ್ತಿಯ ಪಾಲನೆಯಿಂದ ಸಾಮಾಜಿಕ ಸಂಬಂಧದ ಹೊಂದಾಣಿಕೆ ಮಾಡ ಹೊರಟರೆ ಈ 2 ಅನಿಷ್ಟಗಳನ್ನು ತಪ್ಪಿಸಲಾದೀತೆ? ಆಗದೆಂದೇ ನನ್ನ ಮನವರಿಕೆ. ಸಾಮಾಜಿಕ ಹೊಂದಾಣಿಕೆಯ ಮುಖ್ಯ ತತ್ವಗಳಾದ ಸಮಾನತೆ ಹಾಗೂ ಪರಿವರ್ತನಶೀಲತೆ ಇವೆರಡಕ್ಕೂ ವಿರೋಧವೊಡ್ಡುವುದಾದ್ದರಿಂದ ಇದು ಹೊಂದಾಣಿಕೆಯ ಉತ್ತಮ ಉಪಾಯವಾಗುವುದಿಲ್ಲ, ಬದಲಿಗೆ ಅತ್ಯಂತ ಕೆಟ್ಟ ಉಪಾಯವಾಗುತ್ತದೆ. ಒಂದೇ ನಿಮಿಷ. ಜಾತಿಯನ್ನು ಅಲ್ಲಗಳೆದು ವರ್ಣದಲ್ಲಿ ಮಾತ್ರ ಶ್ರದ್ಧೆ ತಾಳಿರುವುದರಿಂದ ಮಹಾತ್ಮರು ಪ್ರಗತಿ ಸಾಧಿಸಿದ್ದಾರೆಂದು ತೋರಬಹುದು. ಒಂದು ಕಾಲಕ್ಕೆ ಈ ಮಹಾತ್ಮರು ಕಟ್ಟ ಸನಾತನಿ ಹಿಂದೂವಾಗಿದ್ದರೆಂಬುದು ಸತ್ಯ. ವೇದ, ಉಪನಿಷತ್ತು, ಪುರಾಣಗಳು ಹೀಗೆ ಹಿಂದೂ ಧರ್ಮ ಗ್ರಂಥಗಳೆಂದು ಯಾವುದಕ್ಕೆ ಹೆಸರಿದೆಯೋ ಅಂತಹ ಎಲ್ಲವುಗಳಲ್ಲಿಯೂ ಅವರಿಗೆ ನಂಬಿಕೆ ಇತ್ತು. ಅದರಿಂದಾಗಿ ಅವತಾರಗಳನ್ನು, ಪುನರ್ಜನ್ಮಗಳನ್ನು ಅವರು ನಂಬಿದ್ದರು. ಜಾತಿ ಪದ್ಧತಿಯಲ್ಲಿ ಶ್ರದ್ಧೆ ಇಟ್ಟುಕೊಂಡು ಸಂಪ್ರದಾಯಶೀಲರಂತೆ ಜೋರಾಗಿ ಅದನ್ನು ಸಮರ್ಥಿಸುತ್ತಿದ್ದರು. ಆದರೆ ಜಾತಿಯವರೊಡನೆ ಊಟ, ಜಲಪಾನ, ಮದುವೆಗಳ ಬೇಡಿಕೆಗಳನ್ನು ಖಂಡಿಸುತ್ತಿದ್ದರು. ಅಂತರ್ಜಾತೀಯ ಭೋಜನ ನಿಷೇಧವು ಸಂಕಲ್ಪ ಬಲದ ಸಂವರ್ಧನೆಗೂ ಕೆಲವು ಸಾಮಾಜಿಕ ಸದ್ಗುಣ ರಕ್ಷಣೆಗೂ ಸಹಾಯಕಾರಿ ಎಂದು ವಾದಿಸುತ್ತಿದ್ದರು. ಈ ಡಂಬಾಚಾರದ ಹುಚ್ಚು ವಿವರಗಳನ್ನೆಲ್ಲ ಈಗ ಅವರು ಖಂಡಿಸಿರುವುದು ಒಳ್ಳೆಯದು. ಜಾತಿ ಪದ್ಧತಿಯು ಆಧ್ಯಾತ್ಮಿಕ ಹಾಗೂ ರಾಷ್ಟ್ರೀಯ ಅಭಿವೃದ್ಧಿಗೆ ಆತಂಕಕಾರಿ ಎಂದು ಅವರು ಒಪ್ಪಿರುವುದು ಒಳ್ಳೆಯದೇ. ಅವರ ಮಗ ಅಂತರ್ಜಾತೀಯ ವಿವಾಹ ಮಾಡಿಕೊಂಡಿದ್ದು ಈ ಪರಿವರ್ತನೆಗೆ ಸಂಬಂಧಿಸಿಯೋ ಏನೋ. ಆದರೆ ಮಹಾತ್ಮರು ನಿಜವಾಗಿಯೂ ಪ್ರಗತಿ ಹೊಂದಿದ್ದಾರೆಯೇ? ಮಹಾತ್ಮರು ಎತ್ತಿ ಹಿಡಿಯುವ ಈ ವರ್ಣವೆಂತಹುದು? ಸ್ವಾಮಿ ದಯಾನಂದ ಸರಸ್ವತಿ ಹಾಗೂ ಅವರ ಅನುಯಾಯಿಗಳಾದ ಆರ್ಯ ಸಮಾಜಿಗಳು ಬೋಧಿಸುವ ವೈದಿಕ ವರ್ಣವೇ? ವ್ಯಕ್ತಿಯ ನೈಸರ್ಗಿಕ ಪ್ರವೃತ್ತಿ ಅಥವಾ ಸಾಮರ್ಥ್ಯಕ್ಕೆ ಅನುಗುಣವಾದ ವೃತ್ತಿಯನ್ನು ಅನುಸರಿಸಬೇಕೆಂಬುದು ವೈದಿಕ ವರ್ಣದ ಮುಖ್ಯ ತತ್ವ. ನೈಸರ್ಗಿಕ ಪ್ರವೃತ್ತಿಗೆ ಅನುಕೂಲವಾಗಲಿ ಬಿಡಲಿ, ಪರಂಪರಾಗತವಾದ ಕುಲವೃತ್ತಿಯನ್ನೇ ಅನುಸರಿಸಬೇಕೆಂಬುದು ಮಹಾತ್ಮರ ವರ್ಣಕ್ಕಿರುವ ಮುಖ್ಯ ತತ್ವ. ಮಹಾತ್ಮರ ಮೇರೆಗೆ ವರ್ಣ ಮತ್ತು ಜಾತಿ ಇವೆರಡರ ಅಂತರವೇನು? ಏನೂ ಇದ್ದಂತೆ ತೋರುವುದಿಲ್ಲ. ಮಹಾತ್ಮರು ನೀಡುವ ವ್ಯಾಖ್ಯೆಯ ಮೇರೆಗೆ ವರ್ಣವೆಂಬುದು ಜಾತಿಯ ಇನ್ನೊಂದು ಹೆಸರಾಗುತ್ತದೆ. ಹೀಗಿರುವುದರಿಂದ ಮಹಾತ್ಮರು ಪ್ರಗತಿ ಹೊಂದುವುದಕ್ಕೆ ಬದಲಾಗಿ ಹಿಂಚಲನೆಯನ್ನು ಹೊಂದಿದ್ದಾರೆ. ವೈದಿಕ ವರ್ಣಕ್ಕೆ ಇದ್ದ ಉದಾತ್ತ ಕಲ್ಪನೆಯನ್ನು ವಿದ್ರೂಪಗೊಳಿಸಿ ಮಹಾತ್ಮರು ತಮ್ಮ ಅರ್ಥ ವಿವರಣೆಯಿಂದ ಅದನ್ನು ಹಾಸ್ಯಾಸ್ಪದವಾಗುವಂತೆ ಮಾಡಿದ್ದಾರೆ. ವರ್ಣ ವ್ಯವಸ್ಥೆಯನ್ನು ನಾನು ತಿರಸ್ಕರಿಸುತ್ತಿದ್ದು ಅದಕ್ಕೆ ಕಾರಣಗಳೇನೆಂದು ನನ್ನ ಉಪನ್ಯಾಸದಲ್ಲಿ ವಿವರಿಸಿದ್ದೇನೆ. ಹಾಗಿದ್ದರೂ ಕೂಡ ಸ್ವಾಮಿ ದಯಾನಂದರೇ ಮೊದಲಾದವರು ವೈದಿಕ ವರ್ಣಕ್ಕೆ ನೀಡುವ ಅರ್ಥ ವಿವರಣೆ ಸಮಂಜಸವೂ ಆಕ್ಷೇಪರಹಿತವೂ ಆಗಿದೆ ಎಂದು ನಾನು ಒಪ್ಪಲೇಬೇಕು. ಸಮಾಜದಲ್ಲಿ ವ್ಯಕ್ತಿಯ ಸ್ಥಾನವನ್ನು ಗೊತ್ತುಪಡಿಸುವಾಗ ಅವನ ಜನ್ಮವನ್ನೇ ಆಧಾರವಾಗಿ ಹಿಡಿಯಲು ಅದು ಅವಕಾಶವೀಯುತ್ತಿರಲಿಲ್ಲ. ವ್ಯಕ್ತಿಯ ಯೋಗ್ಯತೆಯನ್ನಷ್ಟೇ ಅದು ಮನ್ನಿಸುತ್ತಿತ್ತು. ಮಹಾತ್ಮರು ವರ್ಣಕ್ಕೆ ಕೊಡುವ ಅರ್ಥ ವಿವರಣೆ ವೈದಿಕ ವರ್ಣದ ವಿಪರ್ಯಾಸವಾಗಿದ್ದು ಅಸಹ್ಯವೂ ಆಗಿದೆ. ವರ್ಣ ಮತ್ತು ಜಾತಿ ಎರಡೂ ಸಂಪೂರ್ಣವಾಗಿ ಭಿನ್ನ ಪರಿಕಲ್ಪನೆಗಳು.
ವರ್ಣವು ವ್ಯಕ್ತಿಯ ಯೋಗ್ಯತೆಯನ್ನು ಆಧಾರವಾಗಿಟ್ಟುಕೊಳ್ಳುತ್ತದೆ. ಜಾತಿಯು ವ್ಯಕ್ತಿಯ ಜನ್ಮವನ್ನು ಆಧರಿಸುತ್ತದೆ. ಇವೆರಡು ಭಿನ್ನವೆಂಬುದಷ್ಟೇ ಅಲ್ಲ, ಪರಸ್ಪರ ವಿರುದ್ಧವೂ ಆಗಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕುಲ ವೃತ್ತಿಯನ್ನು ಅನುಸರಿಸಬೇಕೆಂಬುದರಲ್ಲಿ ಮಹಾತ್ಮರಿಗೆ ನಂಬಿಕೆ ಇರುವುದಾದರೆ ಅವರು ಜಾತಿ ಪದ್ಧತಿಯ ಪ್ರಚಾರವನ್ನೇ ಮಾಡುತ್ತಿದ್ದರೆಂದಾಯಿತು. ಮತ್ತು ಅದನ್ನು ವರ್ಣ ವ್ಯವಸ್ಥೆ ಎಂದು ಅವರು ಹೇಳುತ್ತಿರುವುದು ಸುಳ್ಳು ಮಾತ್ರವಲ್ಲದೆ ಗೊಂದಲಗೆಟ್ಟ ವಿಚಾರವನ್ನು ಇನ್ನಷ್ಟು ಗೊಂದಲಗೆಡಿಸಿದಂತಾಗಿದೆ. ಅವರ ಈ ಗೊಂದಲಗೆಟ್ಟ ವಿಚಾರಕ್ಕೆ ಕಾರಣವೇನೆಂದರೆ ವರ್ಣ ಯಾವುದು ಹಾಗೂ ಜಾತಿ ಯಾವುದು ಎಂಬುದರ ಸ್ಪಷ್ಟ ಹಾಗೂ ಖಚಿತ ಜ್ಞಾನ ಅವರಿಗಿಲ್ಲ. ಹಿಂದೂ ಧರ್ಮದ ರಕ್ಷಣೆಗೆ ಅವುಗಳಲ್ಲಿ ಯಾವುದು ಅವಶ್ಯಕವೆಂಬ ನಿಶ್ಚಿತ ಅರಿವು ಅವರಲ್ಲಿಲ್ಲ. ಜಾತಿ ಹಿಂದೂ ಧರ್ಮದ ತತ್ವವಲ್ಲವೆಂದು ಅವರು ಹೇಳಿದ್ದಾರೆ. ಈ ಅಭಿಪ್ರಾಯವನ್ನು ಕೂಡ ಬದಲಿಸುವುದಕ್ಕೆ ಒಂದು ರಹಸ್ಯ ಕಾರಣ ಅವರಿಗೆ ಕಂಡು ಬರಲಿಕ್ಕಿಲ್ಲವೆಂದು ಹಾರೈಸೋಣ. ಹಾಗಾದರೆ ವರ್ಣವೆಂಬುದು ಹಿಂದೂ ಧರ್ಮದ ಮೂಲ ತತ್ವವೇ? ಇದಕ್ಕೆ ಸ್ಪಷ್ಟ ಉತ್ತರ ಸಾಧ್ಯವಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರ ದೋಷಾರೋಪಣೆ ಎಂಬ ಅವರ ಲೇಖನವನ್ನೋದಿದವರು ಇಲ್ಲ ಎಂದೇ ಉತ್ತರಿಸುವರು. ವರ್ಣವು ಹಿಂದೂ ಧರ್ಮದ ಸಾರಭೂತವಾದ ಅಂಗವೆಂದು ಈ ಲೇಖನದಲ್ಲಿ ಅವರು ಹೇಳಿಲ್ಲ. ಅದಕ್ಕೆ ಬದಲಾಗಿ ಅವರು ಹೇಳಿರುವುದು ಹೀಗೆ: ಹಿಂದೂ ಧರ್ಮದ ಮೂಲ ತತ್ವವೆಂದರೆ ಸತ್ಯ ಸ್ವರೂಪನಾದ ಒಬ್ಬನೇ ಒಬ್ಬ ದೇವರಿದ್ದಾನೆ ಎಂಬುದು, ಮತ್ತು ಮಾನವ ಕುಟುಂಬದ ಧರ್ಮ ಅಹಿಂಸೆ ಎಂಬುದು. ಆದರೆ ಶ್ರೀ ಸಂತರಾಮರಿಗೆ ಉತ್ತರವಾಗಿ ಬರೆದ ಲೇಖನವನ್ನು ಓದಿದವರು ಹೌದು ಎನ್ನುವರು. ಈ ಲೇಖನದಲ್ಲಿ ಅವರು ಹೀಗೆಂದಿದ್ದಾರೆ: ಕುರಾನ್ ಅನ್ನು ಒಪ್ಪದವನು ಮುಸಲ್ಮಾನನಾಗಿ ಉಳಿಯುವುದು ಸಾಧ್ಯವೇ? ಬೈಬಲ್ ಅನ್ನು ನಿರಾಕರಿಸಿದವನು ಕ್ರೈಸ್ತನಾಗಿ ಉಳಿಯುವುದು ಸಾಧ್ಯವೇ? ವರ್ಣ ಹಾಗೂ ಜಾತಿ ಎರಡೂ ಒಂದೇ ಆಗಿದ್ದ ಪಕ್ಷದಲ್ಲಿ ಮತ್ತು ವರ್ಣವು ಹಿಂದೂ ಧರ್ಮಶಾಸ್ತ್ರಗಳ ಅಖಂಡ ಭಾಗವಾಗಿದ್ದರೆ ವರ್ಣ ಅಥವಾ ಜಾತಿಯನ್ನು ನಿರಾಕರಿಸುವವರು ತಮ್ಮನ್ನು ಹಿಂದೂಗಳೆಂದು ಅವರು ಹೇಗೆ ಕರೆದುಕೊಳ್ಳಬಲ್ಲರೋ ನಾನರಿಯೆ. ನುಣಿಸಿಕೊಳ್ಳುವಂತೆ ಈ ಬಗೆಯ ಸಂದಿಗ್ಧ ಮಾತುಗಳೇಕೆ? ಮಹಾತ್ಮರು ಯಾರ ಕೈಗೂ ಸಿಕ್ಕದಂತೆ ಪ್ರಯತ್ನಿಸುವುದೇಕೆ? ಯಾರನ್ನು ಬೆಚ್ಚ ಬಯಸುತ್ತಾರೆ? ಈ ಸಂತರಿಗೆ ಸತ್ಯ ಹೊಳೆದಿಲ್ಲವೇ? ಅಥವಾ ಸಂತನ ಕಾಣ್ಕೆಗೆ ರಾಜಕಾರಣಿ ಅಡ್ಡವಾಗಿ ನಿಂತಿದ್ದಾನೆಯೇ? ಮಹಾತ್ಮರಿಗೆ ಉಂಟಾಗಿರುವ ಈ ಗೊಂದಲಗೇಡು ಬಹುಶಃ ಎರಡು ಕಾರಣಗಳಿಂದ ಎಂದು ತೋರುತ್ತದೆ. ಮೊದಲನೆಯದು ಮಹಾತ್ಮರ ಸ್ವಭಾವ. ಪ್ರತಿಯೊಂದು ವಿಷಯದಲ್ಲಿ ಅವರಿಗೆ ಮಗುವಿನ ಮುಗ್ಧತೆ ಇರುತ್ತದೆ. ಆತ್ಮವಂಚನೆ ಮಾಡಿಕೊಳ್ಳುವ ಮಗುವಿನ ಸ್ವಭಾವ ಇರುತ್ತದೆ. ಮಗುವಿನಂತೆ ಅವರು ತಮಗೆ ನಂಬಬೇಕೆಂದು ಅನಿಸಿದ್ದನ್ನು ನಂಬಿಬಿಡುತ್ತಾರೆ. ಜಾತಿಯಲ್ಲಿಯ ನಂಬಿಕೆಯನ್ನು ಬಿಟ್ಟಂತೆ ವರ್ಣದಲ್ಲಿಯ ನಂಬಿಕೆಯನ್ನು ಬಿಡಬೇಕೆಂದು ಅನ್ನಿಸುವವರೆಗೆ ಮಹಾತ್ಮರು ಅದನ್ನು ತೊರೆಯಲಾರರು. ಅಲ್ಲಿಯವರೆಗೆ ನಾವು ಕಾಯಬೇಕು. ಎರಡನೆಯ ಕಾರಣವೆಂದರೆ ಮಹಾತ್ಮರು ಆಡಬಯಸಿದ ದ್ವಿಪಾತ್ರ ಮಹಾತ್ಮ ಮತ್ತು ರಾಜಕಾರಣಿ ಎರಡೂ ಆಗಬೇಕೆನ್ನುತ್ತಾರೆ. ಮಹಾತ್ಮರಾಗಿ ನಿಂತು ರಾಜಕಾರಣಿಯನ್ನು ಆಧ್ಯಾತ್ಮಿಕ ಪ್ರಭಾವಕ್ಕೆ ಒಳಪಡಿಸಲು ಅವರು ಪ್ರಯತ್ನಿಸುತ್ತಾ ಇರಬಹುದು. ಅದರಲ್ಲಿ ಅವರಿಗೆ ಸಿದ್ಧಿಯಾಗಿದೆಯೋ ಇಲ್ಲವೋ ತಿಳಿಯದು. ಆದರೆ ರಾಜಕಾರಣ ಅವರನ್ನು ನಿಶ್ಚಿತವಾಗಿಯೂ ವ್ಯವಹಾರ ಕುಶಲಿಯಾಗಿ ಮಾರ್ಪಡಿಸಿದೆ. ಸಮಾಜವು ಸಮಗ್ರ ಸತ್ಯವನ್ನು ನುಡಿಯಲಾಗದು. ಸಮಗ್ರ ಸತ್ಯವನ್ನು ಆಡುತ್ತಿದ್ದರೆ ತನ್ನ ರಾಜಕಾರಣಕ್ಕೆ ಅದು ಲೇಸಲ್ಲ. ರಾಜಕಾರಣಿ ಇದನ್ನು ಚೆನ್ನಾಗಿ ಅರಿತುಕೊಂಡಿರಬೇಕು. ಜಾತಿ ವರ್ಣಗಳನ್ನು ಮಹಾತ್ಮರು ಯಾವಾಗಲೂ ಸಮರ್ಥಿಸುವುದೇಕೆಂದು ಈಗ ತಿಳಿಯುತ್ತಲ್ಲವೇ? ಅವುಗಳನ್ನು ವಿರೋಧಿಸಿದರೆ ರಾಜಕಾರಣದಲ್ಲಿ ತಮಗೆ ಸ್ಥಾನ ಉಳಿಯದು. ಅದೇನೇ ಇರಲಿ, ವರ್ಣದ ಹೆಸರಿನಿಂದ ಜಾತಿಯನ್ನು ಸಮರ್ಥಿಸುವಲ್ಲಿ ಆತ್ಮವಂಚನೆಯ ಜೊತೆಗೆ ಪರಮ ವಂಚನೆಯನ್ನೂ ಮಾಡುತ್ತಿದ್ದೀರೆಂದು ಮಹಾತ್ಮರಿಗೆ ನಾವು ಹೇಳಲೇಬೇಕಾಗಿದೆ. ಅದೇ ಮುಖ್ಯವಾಗಿ ಅವರು ಇಲ್ಲಿ ಇವ್ರೆ ಕೇಳಿದ್ರು, ಸಂದೀಪ್ ಮಹಾತ್ಮ ಅಂದ್ರೆ ಗಾಂಧಿನ ಅಂತ. ಹೌದು, ಅವರು ಮಹಾತ್ಮ ಅಂತಾನೆ ಸಂಬೋಧಿಸ್ತಿರೋದು. ಅಂಬೇಡ್ಕರ್ ಅವ್ರನ್ನ ಗಾಂಧಿಯವರು ಡಾಕ್ಟರ್ ಅಂತಾನೆ ಸಂಬೋಧಿಸ್ತಿದ್ದು. ಅದು ಆ ಕಾಲದ ಇಬ್ಬರು ತಾತ್ವಿಕ ವಿರೋಧಿಗಳು ಒಬ್ಬರನ್ನೊಬ್ಬರು ಸಂಬೋಧಿಸ್ತಿದ್ದ ರೀತಿ. ಇವತ್ ನ್ಯೂಸ್ ಚಾನೆಲ್ಗಳಲ್ಲಿ ನೋಡಿ, ಅವ್ರ ಅಪ್ಪನ್ ಬಿಟ್ಟಿದ್ರೆ, ದಮ್ ಇದ್ರೆ, ತಾಕತ್ತಿದ್ರೆ, 70 ವರ್ಷ ಆದ್ಮೇಲೆ ಎಜುಕೇಶನ್ ಎಲ್ಲ ಸಿಕ್ಕದ್ಮೇಲೆ ಹಿಂಗ ಆಡ್ತಾ ಇದೀವಿ. ಸೊ ಇಲ್ಲಿ ಮುಖ್ಯವಾಗಿ ಅವ್ರು ಹೇಳ್ತಾ ಇರುವುದು, ಗಾಂಧಿಗೆ ಮೇಜರ್ ಸಮಸ್ಯೆ ಏನು ಅಂತ ಅವರು ರೆಕಗ್ನೈಸ್ ಮಾಡಿದ್ದಾರೆ. ಗಾಂಧಿಗೆ ಸ್ವತಂತ್ರ ಹೋರಾಟವು ಒಂದು ಮುಖ್ಯ ಉದ್ದೇಶ ಆಗಿದ್ದರಿಂದ ಅವರು ಯಾರನ್ನು
ಮನಸ್ಸು ನೋಯಿಸೋದಕ್ಕೆ ಇಷ್ಟ ಇಲ್ದೇನೆ ಇರೋ ಪರಿಸ್ಥಿತಿಗೆ ಸಿಗಾಕೊಂಡಿದ್ರು. ಹಂಗಾಗಿ ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರಿಗೆ ಹಿಂದೂಗಳನ್ನೂ ಬಿಡಕ್ಕಾಗಲ್ಲ, ಅಲ್ಪಸಂಖ್ಯಾತರನ್ನು ಬಿಡಕ್ಕಾಗಲ್ಲ, ಅಸ್ಪೃಶ್ಯರನ್ನು ಬಿಡಕ್ಕಾಗಲ್ಲ, ಮುಸ್ಲಿಮರನ್ನು ಬಿಡಕ್ಕಾಗ್ತಿರ್ಲಿಲ್ಲ. ಅದೇ ಅವರು 1940 ಅಂದ್ರೆ ಸ್ವತಂತ್ರ ಕನ್ಫರ್ಮು, ಈಗ ಯಾರು ಸುಭಾಷ್ ಆಗ್ಲಿ, ಪಟೇಲ್ ಆಗ್ಲಿ ಅಥವಾ ನೆಹರು ಆಗ್ಲಿ ಮುನ್ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೋದ್ಮೇಲೆ ಆಮೇಲೆ ಇವರು ಹರಿಜನ ಪ್ರವಾಸಗಳನ್ನೆಲ್ಲ ಮಾಡಕ್ ಶುರು ಮಾಡಿದ್ರಲ್ಲ, ಆಗ ಇನ್ನೊಂಚೂರು ಓಪನ್ ಆಗಿ ಅವರು ವಿರೋಧಿಸಕ್ ಶುರು ಮಾಡಿದ್ರು. ಈ ಹಿಂದೆ ಒಂದು ಲೆಟರ್ ಇತ್ತು ಅಂತ ಅವರು ಮೆನ್ಷನ್ ಮಾಡ್ತಾರಲ್ಲ, ಅದರಲ್ಲಿ ಅವ್ರ ಜಾತಿಯನ್ನು ಸಮರ್ಥನೆ ಮಾಡ್ಕೊಂಡವ್ರೆ, ವರ್ಣವನ್ನು ಸಮರ್ಥನೆ ಮಾಡ್ಕೊಂಡವ್ರೆ. ಕೆಲವು ವರ್ಷಗಳ ಹಿಂದೆ ಒಂದು ಯಂಗ್ ಇಂಡಿಯಾದಲ್ಲಿ ಬರೆದಿದ್ರು ಮಹಾತ್ಮರು ಅಂತ ಎಲ್ಲೋ ಹಿಂದೆ ಬಂತು. ಅದರಲ್ಲಿ ಜಾತಿ ಇರ್ಬೇಕು ಅಂತಾನೆ ಹೇಳಿದ್ರು. ಈಗ ಜಾತಿ ಬೇಡ ವರ್ಣ ಅನ್ನೋ ಲೆವೆಲ್ಗೆ ಬಂದವ್ರೆ. ಹಿಂಗೆ ಮುಂದೆ ಒಂದಿನ ವರ್ಣ ಬೇಡ, ವರ್ಣನೂ ಬೇಡ ಅಂತ ಹೇಳುವ ಲೆವೆಲ್ಗೆ ಬರಗಂಟ ನಾವು ಕಾಯ್ಬೇಕಾಗೈತೆ ತಾಳ್ಮೆಯಿಂದ ಅಂತ ಅಂಬೇಡ್ಕರ್ ಹೇಳ್ತಾ ಇದ್ರು. ಹಿಂದೂಗಳು ಹಾಗೂ ಹಿಂದೂ ಧರ್ಮ ಇವೆರಡಕ್ಕೂ ನಾನು ಅನ್ವಯಿಸಿದ ಅಳತೆಗೋಲು ತೀರಾ ಕಠೋರವೆಂದು ಆ ಮಾಪಕದಿಂದ ಅಳಿಯ ಹೊರಟರೆ ಈಗಿರುವ ಯಾವ ಧರ್ಮವೂ ಸಮರ್ಪಕವಾಗಲಾರದೆಂದು ಮಹಾತ್ಮರು ಹೇಳುತ್ತಾರೆ. ನಾನು ಬಳಸಿದ ಮಾನದಂಡ ಉನ್ನತವೆಂಬುದು ನಿಜವಾಗಿರಬಹುದು, ಆದರೆ ಅದು ದೊಡ್ಡದೋ ಚಿಕ್ಕದೋ ಎಂಬುದು ಪ್ರಶ್ನೆಯಲ್ಲ. ಆ ಮಾಪಕಗಳು ಯೋಗ್ಯವೇ ಅಲ್ಲವೇ ಎಂಬುದು ಮುಖ್ಯ ಪ್ರಶ್ನೆ. ಒಂದು ಜನತೆ ಮತ್ತು ಅವರ ಧರ್ಮ ಇವೆರಡನ್ನು ಸಾಮಾಜಿಕ ನೀತಿಯನ್ನಾಧರಿಸಿದ ಸಾಮಾಜಿಕ ಮಟ್ಟದಿಂದಲೇ ಬೆಲೆ ಕಟ್ಟಬೇಕಾಗುತ್ತದೆ. ಜನರ ಕಲ್ಯಾಣ ಜೀವನಕ್ಕೆ ಧರ್ಮ ಒಂದು ಅವಶ್ಯಕ ಘಟಕವಾಗಿದ್ದರೆ ಇದನ್ನು ಬಿಟ್ಟು ಬೇರೆ ಯಾವ ಪ್ರಮಾಣವೂ ಅಗತ್ಯವಾಗದು. ಹಿಂದೂಗಳು ಹಾಗೂ ಹಿಂದೂ ಧರ್ಮ ಇವೆರಡರ ಯೋಗ್ಯತೆಯನ್ನು ಅಳೆಯಲು ನಾನು ಉಪಯೋಗಿಸಿದ ಮಾನದಂಡ ಅತ್ಯಂತ ಸಮರ್ಪಕವೆಂದೇ ನಾನು ಸಾಧಿಸುತ್ತೇನೆ. ಅದಕ್ಕಿಂತ ಉತ್ತಮವಾದುದು ನನಗೆ ಗೊತ್ತಿಲ್ಲ. ನನ್ನ ಮಾನದಂಡದಿಂದ ಅಳೆದರೆ ಗೊತ್ತಿರುವ ಪ್ರತಿಯೊಂದು ಧರ್ಮವೂ ಅದಕ್ಕೆ ನಿಲುಕದೆ ಸೋತು ಹೋಗುವುದೆಂಬುದು ನಿಜವಾಗಿರಬಹುದು. ಆದರೆ ಹಿಂದೂಗಳ ಹಾಗೂ ಹಿಂದೂ ಧರ್ಮದ ಮುಂದಾಳಾಗಿ ನಿಂತ ಮಹಾತ್ಮರಿಗೆ ಇದು ನೆಮ್ಮದಿಯ ಕಾರಣವಾಗಕೂಡದು. ಇನ್ನೊಬ್ಬ ಹುಚ್ಚನಿದ್ದಾನೆಂದು ಹುಚ್ಚನಿಗೆ ಸಮಾಧಾನವೇ? ಹಿಂದೂಗಳ ಹಾಗೂ ಹಿಂದೂ ಧರ್ಮ ಇವೆರಡು ಸಮರ್ಪಕವಾದ ಮಟ್ಟದಲ್ಲಿ ಇಲ್ಲವೆಂಬ ಒಂದೇ ಒಂದು ಕಾರಣದಿಂದ ಜಿಗುಪ್ಸೆ ಮತ್ತು ತಿರಸ್ಕಾರ ಇವೆರಡು ನನ್ನಲ್ಲಿವೆ ಎಂದೇ ಆರೋಪಿಸಲಾಗಿದೆ. ಜಿಗುಪ್ಸೆ ಮತ್ತು ತಿರಸ್ಕಾರ ಹುಟ್ಟಲಿಲ್ಲ. ಈ ಮಾತನ್ನು ಮಹಾತ್ಮರಿಗೆ ನಾನು ಖಂಡಿತವಾಗಿ ಹೇಳಬಯಸುತ್ತೇನೆ. ಜಗತ್ತು ತುಂಬಾ ದೋಷಯುಕ್ತವಾಗಿದೆ ಎಂದು ಅದರಲ್ಲಿ ಇರಬಯಸುವವರು ಆ ಎಲ್ಲ ದೋಷಗಳನ್ನು ಸಹಿಸಿಕೊಳ್ಳಬೇಕೆಂದು ನಾನು ಅರಿತಿದ್ದೇನೆ. ನಾನು ಇರಬೇಕಾಗಿ ಬಂದ ಸಮಾಜದಲ್ಲಿ ಅದರ ದೋಷಗಳನ್ನು, ನ್ಯೂನತೆಗಳನ್ನು ಸಹಿಸಲು ಸಿದ್ಧನಾಗಿದ್ದೇನೆ. ಆದರೆ ತಪ್ಪು ಆದರ್ಶಗಳನ್ನೇ ಎತ್ತಿ ಹಿಡಿಯುವ ಅಥವಾ ಸರಿಯಾದ ಆದರ್ಶಗಳನ್ನಿಟ್ಟುಕೊಂಡು ಕೂಡ ಅದಕ್ಕೆ ಅನುಗುಣವಾಗಿ ತನ್ನ ಜೀವನವನ್ನು ತಿದ್ದಿಕೊಳ್ಳಲೊಲ್ಲದ ಸಮಾಜದಲ್ಲಿ ಬದುಕಲು ನಾನು ಒಪ್ಪಲಾರೆ. ಹಿಂದೂಗಳು ಹಾಗೂ ಹಿಂದೂ ಧರ್ಮ ಇವೆರಡರ ಬಗೆಗೂ ನಾನು ಜಿಗುಪ್ಸೆ ಹೊಂದಿದ್ದರೆ ಅವುಗಳು ತಪ್ಪು ಆದರ್ಶಗಳನ್ನಿಟ್ಟುಕೊಂಡು ಅಯೋಗ್ಯವಾದ ಸಾಮಾಜಿಕ ಜೀವನವನ್ನು ನಡೆಸುತ್ತಿರುವುದೇ ಅದಕ್ಕೆ ಕಾರಣವಾಗಿದೆ. ಹಿಂದೂಗಳು ಹಾಗೂ ಹಿಂದೂ ಧರ್ಮದ ಜೊತೆಗಿರುವ ನನ್ನ ಜಗಳಕ್ಕೆ ಅವುಗಳ ಸಾಮಾಜಿಕ ನಡವಳಿಕೆಯ ನ್ಯೂನತೆ ಕಾರಣವಲ್ಲ. ಇನ್ನೂ ಆಳವಾದ ಮೂಲಭೂತ ಕಾರಣವಿದೆ. ಅದು ಅವರ ಆದರ್ಶಗಳ ವಿಚಾರಕ್ಕೆ ಸೇರಿದ್ದು. ಹಿಂದೂ ಸಮಾಜಕ್ಕೆ ನೈತಿಕ ಪುನರ್ಜನ್ಮ ಈಗ ಅತ್ಯಂತ ಅವಶ್ಯಕವೆಂದು ನನಗೆ ತೋರುತ್ತದೆ. ಇದನ್ನು ಈಗಲೇ ಸಾಧಿಸದೆ ಮುಂದೂಡುವುದು ಅಪಾಯಕಾರಿಯಾದೀತು. ಈ ಪುನರ್ಜನ್ಮ ಅಥವಾ ಪುನರುದ್ಧಾರವನ್ನು ನಿರ್ಧರಿಸುವವರು ಹಾಗೂ ನಿಯಂತ್ರಿಸುವವರು ಯಾರು ಎಂಬುದೇ ಪ್ರಶ್ನೆ. ಬೌದ್ಧಿಕ ಪುನರ್ಜನ್ಮವನ್ನು ಪಡೆದು ಬೌದ್ಧಿಕ ಧೈರ್ಯ ತೋರುವ ಪ್ರಾಮಾಣಿಕತೆ ಇದ್ದವರು ಈ ಕಾರ್ಯ ಮಾಡಬಲ್ಲರು. ಈ ಮಾನದಂಡದಿಂದ ಅಳೆದು ನೋಡಿದಾಗ ಈಗ ಹಿಂದೂ ಮುಂದಾಳುಗಳೆನಿಸಿಕೊಂಡವರು ಈ ಮಹಾ ಕಾರ್ಯಕ್ಕೆ ಅನರ್ಹರೆಂದು ನನ್ನ ಅಭಿಪ್ರಾಯ. ಪೂರ್ವಭಾವಿಯಾಗಿ ಹೊಂದಿರಬೇಕಾದ ಬೌದ್ಧಿಕ ಪುನರ್ಜನ್ಮವನ್ನು ಅವರು ಹೊಂದಿಲ್ಲ. ಹಾಗೆ ಹೊಂದಿದವರೇ ಆಗಿದ್ದ ಪಕ್ಷದಲ್ಲಿ ಅಶಿಕ್ಷಿತ ಜನಸಮೂಹದಂತೆ ತಾವೇ ಮೋಸ ಮಾಡಿಕೊಳ್ಳುತ್ತಿರಲಿಲ್ಲ ಮತ್ತು ಈಗ ಅವರು ಮಾಡುತ್ತಿರುವಂತೆ ಜನತೆಯ ಅಜ್ಞಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಲೂ ಇರಲಿಲ್ಲ. ಹಿಂದೂ ಸಮಾಜ ಅಭದ್ರವಾಗಿ ಮುರಿದು ಬೀಳುತ್ತಿದ್ದರೂ ಈ ಮುಂದಾಳುಗಳ ಪ್ರಸಕ್ತ ಕಾಲಕ್ಕೆ ಸಂಬಂಧವಿಲ್ಲದ ಪ್ರಾಚೀನ ಆದರ್ಶಗಳನ್ನೇ ಬೋಧಿಸುತ್ತಲಿದ್ದಾರೆ. ಸಮಾಜದ ಬುನಾದಿ ಏನೆಂದು ಪರೀಕ್ಷಿಸುವುದಕ್ಕೆ ಅವರು ಬಲ್ಲರು, ಆದರೆ ಅದನ್ನು ವಿರೋಧಿಸುತ್ತಾರೆ.
ಹಿಂದೂ ಜನಸಮೂಹ ತನ್ನ ನಂಬಿಕೆಗಳ ಬಗೆಗೆ ಅತ್ಯಂತ ಅಜಾಗರೂಕವಾಗಿದೆ. ಮುಂದಾಳುಗಳು ಹಾಗೆಯೇ ಇದ್ದಾರೆ. ಆದರೆ ಈ ನಂಬಿಕೆಗಳನ್ನು ಅಲ್ಲಗಳೆಯುವುದಕ್ಕೆ ಯಾರಾದರೂ ಪ್ರಯತ್ನಿಸಿದರೆ ಮಾತ್ರ ಈ ಮುಂದಾಳುಗಳು ಆ ನಂಬಿಕೆಗಳ ಬಗೆಗೆ ಆವೇಶ ತಾಳುತ್ತಾರೆ. ಮಹಾತ್ಮಾಜಿ ಕೂಡ ಇದಕ್ಕೆ ಅಪವಾದವಾಗಿಲ್ಲ. ಸ್ವತಂತ್ರ ವಿಚಾರದಲ್ಲಿ ಅವರಿಗೆ ನಂಬಿಕೆ ಇದ್ದಂತೆ ತೋರುವುದಿಲ್ಲ. ಸಾಧು ಸಂತರನ್ನು ಅನುಸರಿಸುವುದೇ ಮೇಲೆಂದು ಅವರಿಗೆ ತೋರುತ್ತದೆ. ಪವಿತ್ರವಾದ ಕೆಲವು ಕಲ್ಪನೆಗಳನ್ನು ಗೌರವಿಸುತ್ತಾ ಬಂದ ಸಂಪ್ರದಾಯವಾದಿಯಂತಿರುವ ಈ ಮಹಾತ್ಮರು ವಿಚಾರ ಮಾಡಲು ತೊಡಗಿದರೆ ಅವರು ಈವರೆಗೆ ಪಾಲಿಸಿಕೊಂಡು ಬಂದಿರುವ ಅನೇಕ ಆದರ್ಶಗಳಿಗೂ ವ್ಯವಸ್ಥೆಗಳಿಗೂ ಸಮಾಧಿ ಆಗುವುದಿಲ್ಲವೇ? ಅವರು ಮರುಕಕ್ಕೆ ಪಾತ್ರರಾಗಿದ್ದಾರೆ. ಸ್ವತಂತ್ರ ವಿಚಾರದ ಪ್ರತಿಯೊಂದು ಕ್ರಿಯೆಯು ಜಗತ್ತಿನ ಸುಭದ್ರವಾದ ಸ್ಥಿತಿ ಎನ್ನುವುದಕ್ಕೆ ಆಪತ್ತನ್ನು ಒದಗಿಸುತ್ತದೆ. ಸಾಧು ಸಂತರನ್ನು ನಂಬಿಕೊಂಡು ಕುಳಿತರೆ ನಾವು ಸತ್ಯದ ಬಳಿಗೆ ಸಾಗಲಾರೆವು. ಸಾಧು ಸಂತರು ಕೂಡ ಮನುಷ್ಯ ಮಾತ್ರರು. ಲಾರ್ಡ್ ಬಲ್ಫೂರ್ ಹೇಳುವ ಹಾಗೆ, ಸತ್ಯ ಶೋಧನೆಗೆ ಮನುಷ್ಯನ ಮನಸ್ಸು ಹಂದಿಯ ಮೂತಿಯಷ್ಟು ಒಳ್ಳೆಯ ಸಾಧನವಲ್ಲ. ಮಹಾತ್ಮರು ವಿಚಾರ ಮಾಡುತ್ತಲೇ ಇದ್ದಲ್ಲಿ ಪುರಾತನ ಸಮಾಜದ ಸ್ವರೂಪವನ್ನು ಸಮರ್ಥಿಸುವುದರಲ್ಲಿ ಅವರು ತಮ್ಮ ಬುದ್ಧಿಯ ದುರುಪಯೋಗವನ್ನು ಮಾಡುತ್ತಿದ್ದಾರೆಂದು ತೋರುತ್ತದೆ. ಪ್ರಭಾವಶಾಲಿ ಪ್ರತಿಪಾದಕರಾಗಿರುವುದಕ್ಕೆ ಅವರು ಹಿಂದೂಗಳ ಪರಮಶತ್ರುಗಳು. ಈ ಮಹಾತ್ಮರಲ್ಲದೆ ಇನ್ನೂ ಕೆಲವು ಮುಖಂಡರಿದ್ದಾರೆ. ಸುಮ್ಮನೆ ಕಣ್ಣು ಮುಚ್ಚಿ ನಂಬಿಕೆಯಿಂದ ಅನುಸರಿಸಿಕೊಂಡು ಹೋಗುವವರಲ್ಲ ಇವರು. ವಿಚಾರ ಮಾಡುವ ಧೈರ್ಯವುಳ್ಳವರು, ವಿಚಾರದಿಂದ ಕಂಡುಕೊಂಡ ಮಾರ್ಗದಲ್ಲಿ ಮುನ್ನಡೆಯುವವರು. ಆದರೆ ಜನಸಾಮಾನ್ಯರಿಗೆ ಮಾರ್ಗದರ್ಶನದ ಪ್ರಸಂಗ ಬಂದಾಗ ಮಾತ್ರ ಇವರು ಅಪ್ರಾಮಾಣಿಕರಾಗಿರುತ್ತಾರೆ ಅಥವಾ ಉದಾಸೀನರಾಗಿರುತ್ತಾರೆ. ಇದು ದುರ್ದೈವದ ಸಂಗತಿ. ಬಹುಶಃ ಪ್ರತಿಯೊಬ್ಬ ಬ್ರಾಹ್ಮಣನು ಜಾತಿಯ ನಿಯಮವನ್ನು ಉಲ್ಲಂಘಿಸಿದ್ದಾನೆ. ಪೌರೋಹಿತ್ಯ ನಡೆಸದ ಬ್ರಾಹ್ಮಣರ ಸಂಖ್ಯೆ ತೀರಾ ದೊಡ್ಡದಾಗಿದೆ. ತಮ್ಮ ಕುಲವೃತ್ತಿಯಾದ ಪೂಜೆ ಪೌರೋಹಿತ್ಯಗಳನ್ನು ಬಿಟ್ಟಿದ್ದಾರೆಂಬುದಷ್ಟೇ ಅಲ್ಲದೆ ಬ್ರಾಹ್ಮಣರು ಶಾಸ್ತ್ರಗಳಲ್ಲಿ ನಿಷಿದ್ಧವೆಂದು ಹೇಳಿದ ವೃತ್ತಿಗಳನ್ನು ಕೂಡ ಕೈಗೊಂಡು ನಡೆಸುತ್ತಾ ಇದ್ದಾರೆ. ಹೀಗೆ ಪ್ರತಿದಿನ ಜಾತಿ ನಿಯಮವನ್ನು ಮುರಿಯುತ್ತಿರುವ ಬ್ರಾಹ್ಮಣರಲ್ಲಿ ಎಷ್ಟು ಜನ ಜಾತಿಯನ್ನು ಹಾಗೂ ಶಾಸ್ತ್ರಗಳನ್ನು ತೊರೆಯಲು ಬೋಧಿಸುತ್ತಾರೆ? ಜಾತಿ ಶಾಸ್ತ್ರಗಳನ್ನು ವಿರೋಧಿಸಿ ಮಾತನಾಡುವ ಒಬ್ಬ ಪ್ರಾಮಾಣಿಕ ಬ್ರಾಹ್ಮಣನಿದ್ದರೆ ಪ್ರತಿದಿನ ಜಾತಿಯನ್ನು ಮೀರಿ ಶಾಸ್ತ್ರಗಳನ್ನು ಮೆಟ್ಟುತ್ತಲೇ ಅವೆರಡರನ್ನು ಆವೇಶದಿಂದ ಸಮರ್ಥಿಸಿ ಎತ್ತಿ ಹಿಡಿಯುವ ಬ್ರಾಹ್ಮಣರು ನೂರಾರು ಜನ ಇದ್ದಾರೆ. ಈ ದ್ವಿಮುಖ ಕಪಟಾಚಾರಣೆ ಏತಕ್ಕೆ? ಜನಸಾಮಾನ್ಯರು ಜಾತಿಯ ಹಿಡಿತದಿಂದ ಮುಕ್ತರಾದ ಪಕ್ಷದಲ್ಲಿ ಬ್ರಾಹ್ಮಣ ವರ್ಗದ ಅಧಿಕಾರ ಗೌರವಗಳಿಗೆ ಅವರು ಆಸ್ಪದ ಕೊಡಲಾರರೆಂಬ ಭಯ ಬ್ರಾಹ್ಮಣರಿಗಿದೆ. ಬುದ್ಧಿವಂತ ವರ್ಗವಾದ ಬ್ರಾಹ್ಮಣರ ಈ ಅಪ್ರಾಮಾಣಿಕತೆ ಅತ್ಯಂತ ಲಜ್ಜಾಸ್ಪದವಾಗಿದೆ. ಮ್ಯಾಥ್ಯೂ ಅನಾಲ್ಡ್ ಹೇಳುವಂತೆ, ಹಿಂದೂಗಳ ಸತ್ತು ಹೋದ ಒಂದು ಜಗತ್ತು ಮತ್ತು ಜನ್ಮ ತಳೆಯಲು ಶಕ್ತಿ ಇಲ್ಲದ ಇನ್ನೊಂದು ಜಗತ್ತು, ಇವೆರಡರ ನಡುವೆ ಎಡತಾಕುತ್ತಿದ್ದಾರೆ. ಇವರೇನು ಮಾಡಬಲ್ಲರು? ಮಹಾತ್ಮರಿಗೆ ಅವರು ಮೊರೆ ಇಡುತ್ತಾರೆ. ಮಹಾತ್ಮರಿಗೆ ವಿಚಾರ ಮಾಡುವುದರಲ್ಲಿ ನಂಬಿಕೆ ಇಲ್ಲ. ಆದುದರಿಂದ ಪ್ರತ್ಯಕ್ಷಾನುಭವದ ಓರೆಗಲ್ಲಿಗೆ ನಿಲ್ಲಬಂತ ಮಾರ್ಗದರ್ಶನವನ್ನು ಅವರು ನೀಡಲಾರರು. ತಮಗೆ ಮಾರ್ಗದರ್ಶನ ನೀಡಬಲ್ಲರೆಂದು ಜನಸಾಮಾನ್ಯರು ಬುದ್ಧಿವಂತ ವರ್ಗವನ್ನು ನಂಬಿ ನಿರೀಕ್ಷಿಸುವರು. ಆದರೆ ಈ ಮಹನೀಯರು ತುಂಬಾ ಅಪ್ರಾಮಾಣಿಕರಾಗುತ್ತಾರೆ ಅಥವಾ ತೀರಾ ಉಪೇಕ್ಷೆ ತಾಳುತ್ತಾರೆ. ಒಂದು ಮಹಾ ದುರಂತಕ್ಕೆ ನಾವು ಸಾಕ್ಷಿಗಳಾಗಿ ನಿಂತಿದ್ದೇವೆ. ಈ ದುರಂತದ ಸಮ್ಮುಖದಲ್ಲಿ ನಾವು ಇಂಥವರು ನಿಮ್ಮ ಮುಂದಾಳುಗಳು, ಓ ಹಿಂದೂಗಳೇ ಎಂದು ಶೋಕಿಸಬಹುದಷ್ಟೆ. ಮುಗಿತು. ನೆಕ್ಸ್ಟ್ ಭಾಗ 2, ಭಾಷಾವಾರು ಪ್ರಾಂತ್ಯಗಳು.